ಅಣ್ಣ ಇವಾಗ ಹೇಳೋ, ನಿನ್ನ ಹೆಸರೇನು? ಅಲೆಕ್ಸಾಂಡರ್. ನನ್ನ ತಮ್ಮ. ಹೊಡಿಯೋ. ಮೌ ಅಮ್ಮ ಅಮ್ಮ ತಗೊಳಮ್ಮ, ಹೊಡಿಯಮ್ಮ. ನೀನು ಎಷ್ಟೇ ಹೊಡೆದ್ರೂ ಪರವಾಗಿಲ್ಲ, ನಾನು ನಿನ್ನಿಂದನೇ ಸುತ್ತದು. ಏನಮ್ಮ ಸಮಸ್ಯೆ? ನೀನೇ ಕಣೋ ಸಮಸ್ಯೆ. ನಂಗೇನು ಬೇಡ ಅಂತ ಸುಮ್ಮನಿದ್ದೆ ತಾನೆ. ಅವ್ನು ಯಾರು ಅಂತ ಗೊತ್ತಾ? ಗೊತ್ತು. ಆ ಚಿಕ್ಕ ಹುಡ್ಕೊಂಡ್ ಜೊತೆ ಸುತ್ತೋಡ್ಕೊಂಡು ನಿನ್ನೇ ಓಡಿಸ್ಬಿಟ್ನ ಅವನು. ಆದಿ ಮುತ್ತು. ಅವನ ಆದಿ ಮುತ್ತು ಮಗ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಅವ್ನು ಸ್ಕೂಲಲ್ಲಿ ಏನು ಮಾಡ್ದ ಅಂತ ಗೊತ್ತಾ? ಪಾಲಿಟಿಕ್ಸಿಗೆ ಬರ್ಬೇಕಂತೆ. ಲೀಡರ್ ಆಗ್ಬೇಕಾ? CM ಆಗ್ಬೇಕಂತೆ. ಆಮೇಲೆ ಕಾಲೇಜಲ್ಲಿ ಚೇರ್ಮನ್, MLA. ಹಾಗಾದ್ರೆ ನಾವೇನು ಕೂತ್ಕೊಂಡು ಘೋಷಣೆ ಕೂಗ್ಬೇಕಾ? ಬಿಡೋದಿಲ್ಲ. ಆ ನರಸಿಂಹನ್ ಮಗ ನನ್ನ ಬಗ್ಗೆ ಪೋಸ್ಟ್ ಅಂಟಿಸ್ಬೇಕು, ನನ್ನ ಬಗ್ಗೆ ಘೋಷಣೆ ಕೂಗ್ಬೇಕು. ಅವನ್ ಕೊನೆವರೆಗೂ ನನ್ನ ಕೆಳಗಡೆನೆ ಇರಬೇಕು. ನಾನ್ ಮಾತ್ರನೇ. ಈ ಅಲೆಕ್ಸಾಂಡರ್ ಮಾತ್ರ. ಇವತ್ತು ಮಹಾನಗರ ಪಾಲಿಕೆಯಿಂದ ಬಂದಂತ ವಿಚಾರ ಏನಪ್ಪಾ ಅಂದ್ರೆ, ಮೇಯರ್ ಎಲೆಕ್ಷನ್ ಬರ್ತಾ ಇದೆ. ಮೇಯರ್ ಎಲೆಕ್ಷನ್ಗೆ ಈ ಸಲ ಹೆಣ್ಮಕ್ಳಿಗೆ ಸೀಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮೊದಲನೇ ಮೇಯರ್ ಯಾರು ಅಂತ ನೋಡೋದಕ್ಕೆ ನಮ್ಮ ಜನರಂತೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ಶಾಂಭವಿ ಆದ ನಾನು ಈ ಊರಿನ ಮೇಯರ್ ಆಗಿ ಪದವಿಯನ್ನ ಸ್ವೀಕರಿಸ್ತಾ ಇದ್ದೀನಿ. ಅದಕ್ಕೆ ಏನು ಎಲೆಕ್ಷನ್ ನಾಮಿನೇಷನೇ ಆಗಿಲ್ಲ, ಅಂಥದ್ರಲ್ಲಿ ಪದವಿ ಭ್ರಮೆ. ಅದ್ರಲ್ಲೂ ಮನೆ ಒಳಗಡೆನೆ ಮೇಯರ್ ಕೊಟ್ಟಾಕೊಂಡು ಆಡಂಬರ. ಆಡಂಬರ ಅಲ್ಲ, ಅನುಭವ. ಮೇಯರ್ ಆಗೋದಕ್ಕೂ ಮೊದಲು ಅಣ್ಣ ಟ್ರೈನಿಂಗ್ ತಗೋ ಅಂತ ಹೇಳವ್ರೆ. ಸರಿ ಸರಿ. ಏನಣ್ಣ ಕೆಲ್ಸ ಸೇರ್ಕೊಳ್ಳೋದಾದ್ರೆ ಟ್ರೈನಿಂಗ್ ಓಕೆ, ಮೇಯರ್ ಆಗೋದಕ್ಕೆ ಯಾಕಣ? ಅಯ್ಯ, ಅದಕ್ಕೆ ಮದ್ವೆ ಆಗಕ್ಕೂ ಮೊದ್ಲೇ ತುಂಬಾ ದಿನ ರಾತ್ರಿ ಟ್ರೈನಿಂಗ್ ಕೊಡಿಸಿದವ್ರು ನಮ್ಮ ಅಣ್ಣ ಗೊತ್ತಾ? ಇದನ್ ಬಿಟ್ಬಿಡ್ತಾರ? ಅಣ್ಣ ಬೇರೆ ಕಣಲೆ. ಟ್ರೈನಿಂಗ್ ಅದಕ್ಕೆಗ ಇಲ್ಲ. ಅತ್ತಿಗೆಗಲ್ಲ, ನಿಮ್ಮಣ್ಣ ಹೋಗಲು. ನೀನ್ ಯೂಟ್ಯೂಬ್ಗೆ ಇಂಟರ್ವ್ಯೂ ಮಾಡಕ್ ತಾನೇ ಬಂದಿದ್ಯಾ? ನಿನಗ್ ಯಾಕೋ ಪಂಚ್ ಡೈಲಾಗು? ಏ ಡಲೆ, ಎಲ್ಲೋ ನಿಮ್ಮಣ್ಣ? ಎಲೆಕ್ಷನ್ ಬಗ್ಗೆ ಅವ್ರ ಹುಡುಗರ ಹತ್ರ ಮಾತಾಡ್ತಾವ್ರೆ ಅಮ್ಮ. ಏನೋ ಲಕ್ಷಣೋ ಏನ್ ಕಥನೋ ಕರ್ಮ. ಛೈ! ಏನ್ ಡೆಲ್ಲಿ, ಎಲ್ಲಿ ನಿಲ್ತಾ ಇದೆಯಾ? ಕೇರಳನ, ಆಂಧ್ರನ, ಇಲ್ಲ ಕರ್ನಾಟಕನ? ಅದೆಲ್ಲ ಏನಿಲ್ಲ ಮಹಾವೀರ. ಏ ಡೆಲ್ಲಿ, ನಮ್ಮ ಅಕ್ಕನ್ನ ಯಾವತ್ತಾದ್ರೂ ಒಂದಿನ ಈ ಮಂಚ ಮಂತ್ರಿ ಮಾಡ್ತಾನೆ ಇಲ್ಲ ಮೇಯರ್ ಮಾಡ್ತಾನೆ ಅನ್ನೋ ನಂಬಿಕೆ ಮೇಲೆ ಮಾತ್ರನೇ ನಮ್ಮ ಅಕ್ಕನ್ನ ಕನೆಕ್ಟ್ ಮಾಡಿ ಅವನಿಗೆ ಮದುವೆ ಮಾಡ್ಕೊಟ್ಟಿರೋದು. ಇದ್ರಲ್ಲಿ ಏನಾದ್ರೂ ಎಡವಟ್ಟಾಗಿ ನನಗ್ ತೊಂದ್ರೆ ಆಯ್ತು ಅಂದ್ರೆ ಎಲ್ಲಾರನ್ನು ಕತ್ತರಿಸಿ ನಾಯಿಗೆ ಹಾಕ್ಬಿಡ್ತೀನಿ. ಅಕ್ಕನಿಂದ ಆಸ್ತಿ ಹೊಡೆಯೋದಕ್ಕೆ ಯಾರಾದ್ರೂ ಪ್ರಯತ್ನ ಪಡ್ತಾರೆ. ಇವನ ಹೆಸರು ಮಹಾವೀರನ ಅಥವಾ ಮಾಮನ ಅಂತ ಗೊತ್ತಾಗ್ತಿಲ್ಲ. ಏಯ್, ಮತ್ತೇನೋ ಸ್ವಂತ ಅಕ್ಕನ್ ಕುತ್ಕೊಂಡು ಕುಯ್ದ್ಬಿಟ್ಟು ಏನೋ ದೊಡ್ಡ ತ್ಯಾಗ ಮಾಡಿರೋ ಅಂತಾರೆ ಎಲ್ಲ ಕಡೆ ಓಡಾಡ್ತಿದ್ದಾನೆ. ತಮ್ಮ, ರಾಜಕಾರಣದಲ್ಲಿ ನಿನಗೂ ಅಕ್ಕ ಇದ್ರೆ ನೀನು ಮಹಾವೀರನೇ. ಅಕ್ಕ ಇಲ್ಲ ತಾನೆ? ಮುಚ್ಕೊಂಡು ಕೆಲ್ಸ ನೋಡು. ಲೇ ಅಣ್ಣ ಸಮಾಧಿಲವ್ರೆ. ಛೇ, ಸಭೆಲಿದ್ದಾರೆ, ಹೋಗಿ ಕರ್ಕೊಂಡ್ ಬರ್ಬೇಕು. ಬನ್ರೋ. ಸರಿ, ಹೋಗೋಣ. ದೇವರು ಕೊಟ್ಟ ಚಂದದ ಚೆಲುವೆ, ಸ್ವರ್ಗದಿಂದ ಬಂದ ನನ್ನ ಒಲವೇ,
ನನ್ನ ಮನದಲ್ಲಿ ಪೂಜಿಸುವೆ ನಿನ್ನೆ, ನನ್ನ ಹಾರ್ಟೆ ಟೆಂಪಲ್ ತಾನೆ. ನೋಡು ಬಾರೋ ಇದಕ್ಕಿನ್ನ ಮಗದ ಹಣ್ಣು ಎಲ್ಲೂ ಇಲ್ಲ ಭೂಮಿಲಿ. ಆಡು ಆಡಿ ಆಡು ಕೂಡಿ ನನ್ನ ಜೊತೆಗೆ ಈಗಲೇ. ಆಮೇಲೆ ಯಜಮಾನ್ರೆ ಹೊಸ ಸಭೆ ಎಲ್ಲ ಚೆನ್ನಾಗಿ ನಡೀತಾ? ಇಲ್ಲಾಂದ್ರೆ ನೀನೋಗಿ ತೀರ್ಮಾನ ಮಾಡ್ಬೇಕು ಅನ್ಕೊಂಡ್ಯಾ? ಅಯ್ಯೋ ಅಣ್ಣ, ನಿಮ್ಮನ್ ಬಿಟ್ಟು ತೀರ್ಮಾನ ಮಾಡೋದಕ್ಕಾಗತ್ತಾ? ಮಾಡಿ ನೋಡ್ಬೇಕಾಗಿತ್ತು. ನಾನು ಕತೆ ಮುಗಿಸಲ್ಲ ತಾನೆ? ಯಾವ್ದೋ ಡಾಕ್ಯುಮೆಂಟ್ ಅಲ್ಲಿ ಹೆಸರು ಬದಲಾಯಿಸ ಕೇಳಿದ್ನಲ್ಲ, ಮಾಡಿದ್ಯಾ? ಹಾ, ಸುಬ್ಬಮ್ಮ ತಾನೆ, ಬದಲಾಯಿಸಾಯ್ತು. ಆಮೇಲೆ ಈ ಕರ್ನಾಟಕದಲ್ಲಿ ಯಾರೋ ಒಬ್ಳು ಹೊಸಬ್ಳನ್ನ ಸುಗುಣ ಅಂತ ನಿಲ್ಸಿದ್ವಲ್ಲ, ಏನಾಯ್ತು? ಅಣ್ಣ, ಹಾ. ಪೊನ್ನಿಯನ್ ಸೆಲ್ವಂ ಪ್ಯಾನ್ ಇಂಡಿಯಾ ಅಲ್ಲ, ಹಾ? ಒರಿಜಿನಲ್ ಪ್ಯಾನ್ ಇಂಡಿಯಾ ಅಂದ್ರೆ ನೀವೇನೆ ಅಣ್ಣ. ಹೇಳ ಮಾಡಿಲ್ಲ. ಎಂತ ಮುಖ್ಯವಾದ ವಿಷಯ ಮಾತಾಡ್ತಾ ಇದೀವಿ. ಹಾ. ಸ್ಟೇರಿಂಗ್ ನ ಶಿಲೆ ತರ ಇಟ್ಕೊಂಡು ಕೂತವನೆ. ಲೇ ಡೆಲ್ಲಿ, ಹಾ, ಇವನ್ ಬಂದು ವೀರ ತಲೈವ, ಇವನಿಗೆ ಕನ್ನಡ ಬರಲ್ಲ. ಮತ್ತೆ ಯಾಕಣ್ಣ ಇವನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ? ನಮ್ಮಂತವ್ರು ಮಾಡೋ ಎಲ್ಲ ಅಂಡರ್ಗ್ರೌಂಡ್ ವಿಚಾರಗಳನ್ನ ಲೀಕ್ ಮಾಡೋದು ಇವ್ರು ಅಂತ ಡ್ರೈವರ್ಗಳೇ ಕಣೋ. ಓ. ಅದಕ್ಕೋಸ್ಕರನೇ ಭಾಷೆ ಗೊತ್ತಿಲ್ದವ್ನ ಡ್ರೈವರ್ ಮಾಡ್ಕೊಂಡಿದೀನಿ ಕಣ. ಸೂಪರ್ ಕಣ್ಣಣ್ಣ. ಅಂದ್ರೆ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು. ಯಾರ ಬಗ್ಗೆ ಆದ್ರೂ ಮಾತಾಡ್ಕೊಳಪ್ಪ, ನನ್ ಬಗ್ಗೆ ಮಾತಾಡ್ಬೇಡ ಅಷ್ಟೇ. ಅಣ್ಣ, ಹಾ. ನಿಮಗ್ ದ್ರೋಹ ಮಾಡ್ತೀನಿ ಅಣ್ಣ. ಏನಂದ? ಅದೇನಿಲ್ಲ ಕಣ್ಣಣ್ಣ, ಹಾ. ತಮ್ಮನ ಹತ್ರ ನಿಮ್ ಬಯೋಪಿಕ್ ಬರೆಯೋದಕ್ಕೆ ಅಂತ ಹೇಳ್ತಿದ್ದೆ. ಏನೋ ಗೊತ್ತಿಲ್ಲ, ರಾಜಕೀಯದೊಳಗೆ ಬಂದ್ಬಿಟ್ರೆ ಬರೀ ತಪ್ಪುಗಳನ್ನೇ ಮಾಡಬೇಕು ಅನ್ಸುತ್ತೆ, ಒಳ್ಳೇದ್ ಮಾಡ್ಬೇಕು ಅನ್ಸಲ್ಲ. ಒಂದ್ ವೇಳೆ ಮಾಡಿದ್ರು ಜನ ನಂಬಲ್ವೋ? ಬನ್ನಿ ಅಣ್ಣ, ಬನ್ನಿ ಬನ್ನಿ. ನಮಸ್ಕಾರ ಅಣ್ಣ. ಅಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಣ್ಣ, ನಾನಣ್ಣ. ಚಾಣಕ್ಯ ಅಣ್ಣನ ಆಪೋಸಿಟ್, ಪರಮ ವೈರಿ ಚಾಣಕ್ಯ. ಜೊತೆಗೆ ಹೋಗುದು. ನಮ್ಮ ಅಣ್ಣನ ಹಳೆ ಲವರ್ ಕಣ, ಉದ್ರೋಗಿರೋ ಮಲ್ಲಿಗೆ. ಅಣ್ಣ, ನಮ್ಮ ಆದಿಮುತ್ತು ಸೆಲೆಕ್ಷನ್. ಈ ವಿಷಯ ಏನಾದ್ರೂ ಅವನು ಗೊತ್ತಾಯ್ತು ಅಂದ್ರೆ ನಿನ್ನ ಕುಟುಂಬ ಇಲ್ದಂಗೆ ಮಾಡ್ತಾನೆ, ಓಕೆನಾ? ಏಯ್, ತೆಗ್ದು ಸಾಕು, ಹೋಗೋರೆಗೆ. ಏನಪ್ಪ ಅಂದರೆ ಇದು ಶುರುವಾಗ್ತಿರೋದು ಮೊದಲನೇದಾಗಿ ನಮ್ಮ ಏರಿಯಾದಿಂದನೇ. ಏನಪ್ಪ ಅಂದರೆ ನಮ್ಮೂರಲ್ಲಿ ನೀವಿಬ್ರು ಕೂಡ ಪವರ್ಫುಲ್ ವ್ಯಕ್ತಿನೇ. ನಿಮ್ಮ ಹೆಂಡ್ತಿಗೆ ಸೀಟ್ ಕೊಟ್ರೆ ಇವ್ರ ಹೆಂಡ್ತಿ ಕೋಪ ಮಾಡ್ಕೋತಾರೆ, ಇವ್ರ ಹೆಂಡ್ತಿ ಸೀಟ್ ಕೊಟ್ರೆ ನಿಮ್ಮ ಹೆಂಡ್ತಿ ಕೋಪ ಮಾಡ್ಕೋತಾರೆ. ಅದರಿಂದ ನೀವಿಬ್ರು ನನಗೆ ಬೇಕಾಗಿರೋರೆ. ಅದೇನಪ್ಪ ಅಂದರೆ ನೀವಿಬ್ರು ನನಗೆ 2 ಕಿಡ್ನಿ ಇದ್ದಂಗೆ. ಏನಪ್ಪ ಹೇಳ್ತೀಯಾ ಅಣ್ಣವ್ರೆ? ಹಾ, ನೀನ್ 2 ಕಿಡ್ನಿಗಳು ಫೇಲ್ ಆಗೋ ತರ ಒಂದ್ ವಿಷಯ ಹೇಳ. ಹೇಳು. ಈ ಸಲ ಹಾ, ನಮ್ ಕಡೆಯಿಂದ ಹಾ. ಯಾರು ನಿಂತ್ಕೊಳ್ಳೋದು ಬೇಡ, ಹಾ, ನಾವು ನೀವು ನಿಂತು ಹೋರಾಡೋಣ. ಅವಾಗ ಯಾರು ಗೆಲ್ತಾರೋ ಅವನೇ ಕ್ಲೀನರು ಅಥವಾ ಮೇಯರು. ಸುಮ್ನೆ ಇರಿ ಅದೆಲ್ಲ. ನೀನೇನು ಹೇಳ್ತೀಯಪ್ಪ? ನನಗೆ ಓಕೆ ಅಣ್ಣ, ಹಾ. ಮೇಯರ್ ಕ್ಯಾಂಡಿಡೇಟ್ ಜೊತೆ ಬರ್ತೀನಿ. ಓ ಹೌದಾ, ಓಕೆ. ಹೂವೆ ಹೂವೆ ಏಯ್, ಮಲ್ಲಿ, ಎದ್ದೇಳಿ. ಹೂವೆ 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 ಪಿಕಪ್ ಲೇಟು ಪ್ಯಾಕಪ್ ಲೇಟು, ಹೂವುಗಳೆಲ್ಲ ಬಾಡಿದ್ದೆ ಮಜಾ ಹೋಯ್ತು. ನೀನು ಹೋಗು. ಹಾ, ಹೋಗು. ತಲೈವ, ಏನಪ್ಪ? ಒಂದ್ ವಿಷಯನ ಸರಿಯಾಗಿ ನೆನ್ಪಿಟ್ಕೋ. ಅಲ್ಲಿ ನೋಡು, ಹಾ, ಶನಿ ಶಕುನಗಳೆಲ್ಲ ತೊಲಗಾಯ್ತು, ಸ್ನೇಹ ಪ್ರೀತಿ ಮಾತ್ರ ಇರೋದು. ಇನ್ ಮುಂದೆ ನೀವೇ ನಮ್ಗೆ leader ಆಗಿ. ಅದು ನಾನು ಓಕೆನಾ? ನೋಡ್ಕೊತೀನಿ, ನಾನು ಮತ್ತೆ ನಮ್ಮ ಕಾರ್ಯಕರ್ತರು ಏನ್ ಮಾಡ್ತಿದಾರೆ ನೋಡ್ಕೊಂಡ್ ಬರ್ತೀನಿ. ಆಯ್ತು. ಸರಿ, ಬರ್ತೀನಿ. ಹಾ. ನಮ್ಮ ಪಕ್ಷಕ್ಕೆ ಸೇರ್ಕೋತೀರಾ? ವೆಲ್ಕಮ್. ನಮ್ಮಣ್ಣನ್ಗೆ ಜಯವಾಗ್ಲಿ, ನಮ್ಮಣ್ಣನ್ಗೆ ಜಯವಾಗ್ಲಿ. ಅಣ್ಣ, ಒಂದು ಚಿಕ್ಕ ಸಂದೇಹ. ಇಬ್ರು ಇಂಪಾರ್ಟೆಂಟ್ ಅಂತ ಅಂದ್ಮೇಲೆ ನನಗೆ 2 ಕಣ್ಣುಗಳಿದ್ದಾಗೆ ಅಂತಾರೆ, ಆದ್ರೆ ಅಣ್ಣವ್ರೇನು ವಿಶೇಷವಾಗಿ ಕಿಡ್ನಿ ಅಂತ ಹೇಳ್ತಾರೆ. ತುಂಬಾ ಮುಖ್ಯ. ಅವ್ರೇನೋ ಟ್ರೆಂಡಿಂಗ್ ಸ್ವಲ್ಪ ಕೆಳಗಿಳಿದು ಕೇಳಿದ್ದಾರೆ. ಚೆನ್ನಾಗಿ ಗಮನಿಸಿದಿರ ಅಣ್ಣ. ಟ್ರೆಂಡಿಂಗ್ ಆಗಿರ್ಲಿ ಅಂತ 2 ಕಿಡ್ನಿ ಅಂತ ಹೇಳಿದ್ರು, ಇನ್ನೂ ಸ್ವಲ್ಪ ಕೆಳಗೆ ಇಳಿದು. ನೀನ್ ಏನ್ ಹೇಳಕ್ ಬರ್ತೀಯ ನನಗೆ ಗೊತ್ತು. ಬೇಕಿತ್ತೇನೋ? ಅವನೇನೋ ಪ್ಲಾನ್ ಮಾಡಿ ಹೇಳ್ತಿದ್ದಾನೆ, ನೀನ್ ನೋಡಿದ್ರೆ ಅದಕ್ಕೆ ಸವಾಲ್ ಹಾಕ್ತಿದ್ಯಾ. ನಾನ್ ಗೆದ್ದು ಮೇಯರ್ ಆಗ್ಲಿಲ್ಲ ಅಂತ ಇಟ್ಕೋ, ಅಲ್ಲಿ ಹೇಳ್ದೆ ಅಲ್ವಾ, ಹಂಗೆ ಮಾಡ್ತೀನಿ. ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿದೆ. ನೀನ್ ಗೆಲ್ತೀಯಮ್ಮ. ಹೋಗೋಣ ಬಾ. ಕಮ್.
ನಮ್ಮ ಸ್ಕೂಲಲ್ಲಿ ಏನಪ್ಪ ಅಂದರೆ ಮಕ್ಕಳಿಗೆ 3 ಪ್ಲ್ಯಾನ್ ಇಟ್ಟಿದ್ದೀವಿ. ಅದರಲ್ಲಿ ನಂಬರ್ 1 ಪ್ಲ್ಯಾನ್ ಫ್ರೀಡಮ್ ಪ್ಲ್ಯಾನ್. ಫ್ರೀಡಮ್ ಪ್ಲಾನ್ ಅಂದ್ರೆ ಏನು ಸರ್? ನಿಮ್ಮ ಥರ ಪೇರೆಂಟ್ಸ್ ಸ್ಕೂಲ್ ಮಕ್ಕಳಿಗೆ ಲೈಬ್ರರಿ ಫೀಸ್, ಸ್ಪೆಷಲ್ ಫೀಸ್, ಈ ಫೀಸು ಆ ಫೀಸು ಅಂತ ಕಟ್ಟಕ್ಕಾಗಲೇ ನೋವಲ್ಲಿದ್ದಾರೆ. ಕರೆಕ್ಟ್ ಸರ್. ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅನ್ನೋ ಕಾರಣದಿಂದ ಇರೋದೇ ಈ ಫ್ರೀಡಮ್ ಪ್ಲ್ಯಾನ್. ಈ ಪ್ಲ್ಯಾನ್ ಪ್ರಕಾರ ನಿಮ್ಮ ಮಗ +2 ಓದೋವರೆಗೂ ನೀವು ₹1 ಕೂಡ ಕಟ್ಟೋ ಅವಶ್ಯಕತೆನೇ ಇರೋದಿಲ್ಲ. ತುಂಬಾ ಸಂತೋಷ ಸರ್. ಈ ಪ್ಲಾನ್ಗೆ ಪೂರ್ತಿ 25 ಲಕ್ಷ ಕಟ್ರೆ ಸಾಕು. 25 ಲಕ್ಷ? ಎಸ್. ಅದೇನಂದ್ರೆ ಬಿಟ್ಬಿಟ್ಟಲ್ದೆ ಪೂರ್ತಿಯಾಗಿ ಕೊಟ್ಬಿಡೋದು, ಅದೇ ಫಿಕ್ಸ್ ಡೆಪಾಸಿಟ್. ಸರ್ ಸರ್ ಹೇಳಿ. ನಾನು ಹಗಲು ರಾತ್ರಿ ಆಟೋ ಓಡಿಸಿದ್ರು ಕೂಡ ₹500 ಮೇಲೆ ಸಿಗಲ್ಲ ಸರ್. ನನ್ನ ಕೈಲಿ ಅಷ್ಟು ದೊಡ್ಡ ಅಮೌಂಟ್ ಕಟ್ಟಕ್ಕಾಗಲ್ಲ ಸರ್. ಹೌದು ಸರ್. ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗ್ತಾ ಇದೆ. ಹಾಗಾದ್ರೆ ರೆಗ್ಯುಲರ್ ಪ್ಲಾನ್ ತಗೋಬಿಡಿ. ರೆಗ್ಯುಲರ್ ಪ್ಲಾನ್ ಅಂದ್ರೆ ಸರ್? ರೆಗ್ಯುಲರ್ ಪ್ಲಾನ್ ಅಂದ್ರೆ ಮೊದಲು ಕ್ಯಾಪಿಟೇಷನ್ ಫೀಸ್ ಅಂತ ಕಟ್ಬಿಡ್ಬೇಕು. ಅದಾದ್ಮೇಲೆ 1 ವರ್ಷಕ್ಕೆ ₹9,999 ಕಟ್ಟಿದ್ರೆ ಸಾಕು. ಅದೇನಂದ್ರೆ ₹1,00,000 ₹1 ಕಡಿಮೆ, ಅಡ್ವರ್ಟೈಸ್ಮೆಂಟ್ ತರ. ನಿನ್ನ ಕೇಳಿದ್ರಾ? ಸರ್ ಫೀಸ್ ಬೇಕಾದ್ರೆ ಕಟ್ಬೋದು, ಆದರೆ ಡೊನೇಷನ್ ಎಲ್ಲ ಕೈಯಲ್ಲಿ ಕಟ್ಟಕ್ಕಾಗಲ್ಲ ಸರ್. ನಮ್ ಕೈಲಿ ಆಗಲ್ಲ ಸರ್. ಅದಕ್ಕೂ ನಮ್ಮ ಹತ್ರ ಒಂದು ಪ್ಲಾನ್ ಇದೆ, ಪ್ರೀಮಿಯಂ ಪ್ಲಾನ್. ಪ್ರೀಮಿಯಂ ಪ್ಲಾನ್ ಅಂದ್ರೆ ಏನ್ ಸರ್? ಮೊದಲು ಒಂದು ₹25,000 ಕಟ್ಬಿಡಿ. ಮಿಕ್ಕಿದ್ದು ಮಂತ್ಲಿ ಕಂತು ತರ ಕಟ್ಕೊಂಬಿಡಿ. ಮಿಕ್ಸಿ ಗ್ರೈಂಡರ್ ತಗೊಂಡ್ರೆ EMI ಕಟ್ತಿರಲ್ಲ, ಅದೇ ತರ. ಮಂಗಸ್ವಾಮಿ ಸ್ವಾಮಿ ವರ್ಸಿ ಸ್ವಾಮಿ. ಸರಿ ಸರ್. ಈ ಡೊನೇಷನ್ ಇಲ್ದಿರೋ ಹಾಗೆ ಏನಾದ್ರೂ ಮಾಡ್ಕೊಡಕ್ಕಾಗತ್ತಾ? ಅದಕ್ಕೊಂದು ಪ್ಲಾನ್ ಇದೆ. ಏನ್ ಪ್ಲಾನ್? EKM. EKP ಅಂದ್ರೆ? ಜಾಗ ಖಾಲಿ ಮಾಡಿ. ಇದು ಫಕೀರ ಸ್ವಾಮಿ ಪಬ್ಲಿಕ್ ಸ್ಕೂಲ್. ಹಣೆ ಬರ ಹಾಗೆಮ್ಮ. ಈ ಫಕೀರನ್ ಮೀರಿ ನಾನೇನು ಮಾಡೋಕ್ಕಾಗಲ್ಲ. ಸರ್ ನಾವು ಸ್ಕೂಲ್ ಮುಚ್ಚಿಬಿಟ್ಟು ಕಾಂಪ್ಲೆಕ್ಸ್ ಕಟ್ಟಿದ್ರೆ ಹೇಗೆ? ಅವ್ರಿಗೆ ಹೇಳಿದ್ನಲ್ಲ, ಅದೇ ಪ್ಲಾನು ನಿನಗೂ ಹೇಳ್ತಾ ಇದ್ದೀನಿ. EJK ಜಾಗ ಖಾಲಿ ಮಾಡೋ. ಯಾಕಮ್ಮ ಅವಮಾನ ಮಾಡಿಸ್ಕೊತೀರ ದುಡ್ಡು ಕೊಟ್ಟು? ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬಿಡಿ. ಎಲ್ ಸರ್ ಹೇಳಿದ್ರೆ ಕೇಳ್ತಾನೆ. ಓದಿದ್ರೆ ಇದೇ ಸ್ಕೂಲಲ್ಲಿ ಓದ್ತೀನಿ, ಇಲ್ಲ ಅಂದ್ರೆ ಮಾಡಿ ಮೇಲಿಂದ ಬಿದ್ದು ಸಾಯ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಏನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಲಿಲ್ಲ ಅಂದ್ರೆ ಮನೆಯಿಂದ ಕೆಳಗಡೆ ಬೀಳ್ತೀರಾ? ಕಾನ್ವೆಂಟ್ ಸ್ಕೂಲಿಗೆ ಸೇರಿಸಿದ್ರೆ ಅಲ್ಲಿಂದಲೂ ಕೆಳಗಡೆ ಬೀಳ್ತೀರಾ? ಏನ್ ಮಕ್ಕಳ ನೀವೆಲ್ಲ? ಸ್ವಾಮಿ, ಕ್ಯಾನ್ ಯು ಪ್ಲೀಸ್ ಗೆಟ್ ಔಟ್? ಸರಿ ಬಿಡು, ಇವಾಗ ಫೀಲ್ ಮಾಡಿ ಏನ್ ಪ್ರಯೋಜನ? ಯಾರ ಹಣೆಯಲ್ಲಿ ಏನ್ ಬರ್ತಿದೆ ಅದೇ ತಾನೇ ನಡೆಯೋದು. ಇವಾಗತ್ತೇನ್ ಪ್ರಯೋಜನ? ನಾನು ಮೊದಲೇ ಹೇಳಿದ್ದೆ ನಮ್ಮ ವರ್ಮಾನಕ್ಕೆ ಎಲ್ಲಾದ್ರೂ ಕಾರ್ಪೊರೇಷನ್ ಸ್ಕೂಲಲ್ಲಿ ಸೇರ್ಸೋಣ ಅಂತ. ನೀನೇ ಕಾನ್ವೆಂಟ್ ಅಲ್ಲಿ ಓದಿಸ್ಬೇಕು ಅಂತ ಹಠ ಮಾಡ್ತಾ ಇದೀಯಾ? ಮಗ ರೀ ನಮಗಿರೋದು. ಒಬ್ಬ ಮಗನ್ ಹೆತ್ಬಿಟ್ರೆ ಅವನ್ ಕೇಳೋಷ್ಟು ಕಾಸು ಯಾರು ಕೊಡ್ತಾರೆ? ಸುಮ್ಮನೆ ಯಾರು ಕೊಡ್ತಾರೆ? ಸ್ವಲ್ಪ ಇರಲಿ. ಏನು ಅಳ್ತಿದ್ದೀರಾ? ಅಂಡಿ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಈ ಸ್ಕೂಲಲ್ಲಿ ಹುಡುಗನ ಅಡ್ಮಿಷನ್ ಮಾಡೋಣ ಅಂತ ಬಂದ್ವಿ. ಅವರು ಲಕ್ಷಗಟ್ಲೆ ದುಡ್ಡು ಕೇಳ್ತಾ ಇದ್ದಾರೆ. ಅವ್ರು ಕೇಳೋಷ್ಟು ದುಡ್ಡು ನನ್ನ ಹತ್ರ ಎಲ್ಲ ಕೊಡೋದಕ್ಕೆ. ರೆಕಮೆಂಡೇಶನ್ ಯಾರಾದ್ರೂ ನೋಡ್ಬೇಕಾನೆ? ಯಾರು ನೋಡುದು, ಎಲ್ಲಿಗೆ ಹೋಗುದು ಅಂತಾನೆ ಗೊತ್ತಿಲ್ಲ ಕಣ್ರಪ್ಪ. ಯಾರು ಗೊತ್ತಿಲ್ವಾ? ಇವ್ರು ಯಾರು ಗೊತ್ತೇ ಇಲ್ವಾ? ಲೀಡರ್ ನೋಡಿದ್ರಾ? ಲೀಡ್ರ? ಅವ್ರು ಯಾರು? ಅವ್ರು ಎಲ್ಲಿ ಸಿಗ್ತಾರೆ? ಇಂಟರ್ವಲ್ ಅಲ್ಲಿ. ಲೈ ಸುಮ್ನಿರೋ. ಅವ್ರ ಇಂಟ್ರೋ ಅಂತ ನೀನು ಇಂಟರ್ವಲ್ ಕೊಡ್ತಿದ್ದಿಲ್ಲ. ಇಲ್ಲಿ ನೋಡಿ, ನಾವು ಹುಡ್ಕೊಂಡೋಗೋದಲ್ಲ. ಕಷ್ಟ ಅಂದ್ರೆ ಅವರೇ ಬರ್ತಾರೆ. ತಮ್ಮ, ನೀನ್ ಆದಿಮುತ್ತು ಮಗ ತಾನೆ? ರೋಲೆಕ್ಸ್. ನಮ್ಮ ಲೀಡರ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಲೀಡರ್ ಒಂದು ನಿಮಿಷ, ಅದೇ ಮ್ಯಾಟ್ರು. ಇದೇ ಸಮಸ್ಯೆನಾ? ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಮಗಂಗೆ ನಾನು ಸೀಟ್ ಕೊಡಿಸ್ತೀನಿ. ಏನಪ್ಪ ಸ್ಕೂಲಲ್ಲಿ ಹೋದ ಚಿಕ್ಕ ಮಗನ್ ತರ ಕಾಣಿಸ್ತಾ ಇದ್ದಾನೆ? ಇವನ್ ಹೆಂಗಪ್ಪ ಸೀಟ್ ಕೊಡಿಸ್ತಾನೆ? ಚಿಕ್ಕ ಮಕ್ಕಳ ಅಂಕಲ್, ಚೆಸ್ಸು, ಫುಟ್ಬಾಲು, ಕ್ರಿಕೆಟ್, ಒಲಿಂಪಿಕ್ಸ್ ಅಂತ ನಮ್ಮ ಕಂಟ್ರಿಗೆ ಮೆಡಲ್ ಎಲ್ಲ ತರೋದು ನಾವೇ. ದೊಡ್ಡೋರ್ ನೀವು. ಸಾರಿ ಲೀಡರ್, ಅವನೇನು ಕಿತಾಕಿಲ್ಲ ಅಂತ ಆಕ್ಷನ್ ಅಲ್ಲಿ ಹೇಳಿದೆ ಅಷ್ಟೇ. ಅಂಕಲ್, ನಮ್ಮನ್ನ ವಿಚಾರಿಸಿದ ಸಾಕು. ನಿಮ್ದೇನು ಚಿಕೋಮ? ಚಿಕೋಮನ? ಏನಪ್ಪ ಹಂಗಂದ್ರೆ? ಚಿಕೋಮ ಅಂದ್ರೆ ಏನ್ ಸಮಸ್ಯೆ ಅಂತ ಕೇಳ್ತಿದಾರೆ. ಏನಿಲ್ಲ ತಮ್ಮ, ನನ್ ಮಗನ್ ಈ ಸ್ಕೂಲಿಗೆ ಸೇರ್ಸೋದಕ್ಕೆ ಡೊನೇಷನ್ ಕೇಳ್ತಾ ಇದಾರೆ ಅಷ್ಟೇನೆ. ಯಾರು? ಅವರು ನಮ್ HM ಅಪ್ಪ. ಇಲ್ಲ ಅಂತ ಹೇಳ್ಬಿಟ್ರು. HM ಏನ್ ದೇವ್ರ? ನಾನ್ ಕೊಡಿಸ್ತೀನಿ. ಏನಪ್ಪ ಚಿಕ್ಕ ಮಗು ಆಟ ಆಡೋ ತರ ಅವನು ಇವನ್ ಹೆಂಗಪ್ಪ ಕೊಡಿಸ್ತಾನೆ ಸೀಟು? ಸೀಟ್ ಬೇಕಾ ಬೇಡವಾ? ಬೇಕು. ಇರಿ ಲೀಡರ್, ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವು ಸೂರ್ಯ ಫ್ಯಾನೇ, ಹಂಗಂತ ಸೂರ್ಯ ಫಿಲಮ್ ಬಂದಾಗಲ್ಲ ಹೆಸರು ಬದಲಾಯಿಸ್ತೀರಾ? ನನ್ನ ಹೆಸರನ್ನೇ ಕರಿಬೋದಲ್ಲ? ನೀ ನನ್ನ ಗ್ರೂಪ್ ಅಲ್ಲಿ ಇರ್ಬೇಕಾ ಇಲ್ಲ ಎಕ್ಸಿಟ್ ಆಗ್ಬೇಕಾ? ರೋಲೆಕ್ಸ್ ಅಂತಾನೆ ಕರೀರಿ. ಆಮೇಲೆ ತಮ್ಮ ಅಂತ ಕರೀದೆ, ಲೀಡರ್ ಅಂತ ಕರಿಬೇಕು. ಸರಿ ಲೀಡರ್.
ಫ್ರೀ ಫೈರು ಸಾರಿ ಲೀಡರ್, ಮಿಸ್ ಫೈರ್ ಆಗ್ಬಿಡ್ತು. ನೋಡ್ಕೋತಾರೆ. ಇನ್ನೊಂದ್ಸಲಿ ಮಿಸ್ ಫೈರ್ ಆಯ್ತು ಬ್ಯಾಕ್ ಫೈರ್ ಆಗುತ್ತೆ. ರೆಕಮೆಂಡೇಶನ್. ಇವಾಗ +2 ಓದ್ತಾ ಇದೆಯಾ ನೀನು, ಅರ್ಥ ಆಯ್ತಲ್ಲ? ನಿನ್ನ ಅಪ್ಪನ ಥರ ರಾಜಕೀಯ ವ್ಯಕ್ತಿ ಆದಮೇಲೆ ಈ ಥರ ರೆಕಮೆಂಡೇಶನ್ ಎಲ್ಲ ತಗೊಂಡು ಬಾ. ಈಗ ಓದು ಹೋಗು. ಅಯ್ಯೋ, ನಾನು ರೆಕಮೆಂಡೇಶನ್ಗೆಲ್ಲ ಬಂದಿಲ್ಲ. ಒಂದು ಚಿಕ್ಕ ಡೌಟು. ಓ, ಏನು ಸೈನ್ಸಾ ಮ್ಯಾಥ್ಸಾ? ಈ 94896330 ಅದು ನನ್ನ ಹೆಂಡ್ತಿ ಫೋನ್ ನಂಬರ್. ಸೂರ್ಯಕಾಂತಿ ಅದು ನನ್ನ ಹೆಂಡ್ತಿ ಹೆಸರು. ಓಕೆ ಸರ್, ಡೌಟ್ ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಸರ್. ಲವ್ ತಮ್ಮ ಪಲ್ಲವ, ನರಸಿಂಹ ಪಲ್ಲವ. ಏನ್ ಸರ್? ನಿನ್ ಡೌಟ್ ಕ್ಲಿಯರ್ ಆಯ್ತು. ಈಗ ನನ್ನ ಡೌಟು, ಏನಕ್ಕೋಸ್ಕರ ನನ್ನ ಹೆಂಡ್ತಿ ಹೆಸರು ಮತ್ತೆ ಟೆಲಿಫೋನ್ ನಂಬರ್ ಎಲ್ಲ ಕೇಳಿದೆ? ಒಂದ್ ವಿಡಿಯೋ ಕ್ಲಿಪ್ಪು ಸರ್, ಕಳಿಸ್ಬಿಟ್ರೆ ತಗ್ಲಾಕೊಂಡ್ಬಿಡ್ತೀರಾ. ತಗ್ಲಾಕೊಳೋದ? ಏನ್ ತಗ್ಲಾಕೊಡೋದು? ಏನ್ ವಿಡಿಯೋ ಕ್ಲಿಪ್ಪು? ನಿಮ್ದೇ ಸರ್, ಫುಲ್ ಮಾಸ್ ಆಗಿದೆ. ಏನ್ ಫುಲ್ ಮಾಸ? ಏನಪ್ಪ ಅದು? ಕರೆಕ್ಟ್ ಆಗಿ ಹೇಳಪ್ಪ. ಮೇಡಮಿಗೆ ಕಳಿಸ್ತೀನಿ, ಅವ್ರ ಹತ್ರ ಕೇಳ್ಕೊಳ್ಳಿ. ಲೋ ಆ ವಿಡಿಯೋ ಎಲ್ಲಿ ತೆಗ್ದಿದ್ದು, ಏನಕ್ಕೆ ತೆಗ್ದಿದ್ದು ಹೇಳ್ಬಿಟ್ಟು ಹೋಗು. ಸೀಟ್ ಬಗ್ಗೆ ಚಿಂತೆ ಬಿಡು, ಫ್ರೀ ಸೀಟೇ ಕೊಡ್ತೀನಿ. ಆ ವಿಡಿಯೋನ ತೋರಿಸು. ಅದನ್ನೆಲ್ಲ ಡ್ರೈವಲ್ಲಿ ಸೇಫ್ ಆಗಿ ಸೇವ್ ಮಾಡಿ ಇಟ್ಟಿದ್ದೀನಿ, ಆರಾಮಾಗಿ ನೋಡ್ಕೋಬಹುದು. ಡ್ರೈವಲ್ಲಿ ಸೇಫ್ ಆಗಿ ಇಕ್ಕಿದ್ಯಾ? ತಮ್ಮ, ಒಂದ್ಸಲ ನನಗೆ ತೋರಿಸಿ ಆಮೇಲೆ ಡಿಲೀಟ್ ಮಾಡಪ್ಪ. ಡಿಲೀಟ್ ಮಾಡೋ ಅಂತ ಐಟಮ್ ಸರ್, ಅದು ಮಾಸ್ಟರ್ ಪೀಸು. ಮಾಸ್ಟರ್ ಪೀಸಾ? ಹೆಡ್ ಮಾಸ್ಟರ್ ಪೀಸು. ತಮ್ಮ, ಆ ವಿಡಿಯೋ ಒಂದ್ಸಲ ತೋರಿಸು, ಟೆನ್ಷನ್ ಆಗ್ತಾ ಇದೆ ಕಣೋ. ಹೋಗಿ ಸರ್, ಗೊತ್ತಿಲ್ದೇ ಇರೋ ತರ ಕೇಳ್ತಿದ್ದೀರಾ. ನನಗೆ ಪಪ್ಪಿ ಶೇಮ್ ಆಗ್ತಿದೆ. ಪಪ್ಪಿ ಶೇಮ? ಯಾವ ಪಪ್ಪಿ ಹೇಳ್ತಾವ ನೀವನು? ಲೀಡರ್, ಸಾರಿ ಲೀಡರ್, ನನ್ ಮಗನ್ಗೆ ಇಲ್ಲಿ ಸೀಟ್ ಕೊಡ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಣಪ್ಪ. ಏನ್ ಅಂಕಲ್ ಇದಕ್ಕೆಲ್ಲ ಹೋಗಿ ಥ್ಯಾಂಕ್ಸ್ ಕೇಳ್ತೀರಾ? ಅಲ್ಲ, ಎಂತ ದೊಡ್ಡ ಮನುಷ್ಯ ಇವಯ್ಯ. ಥ್ಯಾಂಕ್ಸ್ ಹೇಳ್ದೆ ಎಲ್ಲೋಯ್ತಿದ್ದೀರಾ? ಹೇಳಿದ್ವಲ್ಲ. ಏನಪ್ಪ ಹೇಳ್ತಾ ಇದ್ಯಾ? ಇವಾಗ ತಾನೇ ಥ್ಯಾಂಕ್ಸ್ ಹೇಳಿದ್ನಲ್ಲಪ್ಪ. ಅವರೇ ತಾನೇ ಥ್ಯಾಂಕ್ಸ್ ಬೇಡ ಅಂತ ಹೇಳಿದ್ದು. ಥ್ಯಾಂಕ್ಸ್ ಬೇಡ ಅಂತ ಹೇಳಿಲ್ಲ, ಮತ್ತೆ ಇಲ್ಲಿ ಬೇಡ ಅಂತ ಹೇಳಿದ್ರು. ತಮ್ಮ, ನನ್ ಮಗನ್ ಜೀವನ ಕಾಪಾಡ್ಬಿಟ್ಟೆ. ಥ್ಯಾಂಕ್ಸ್ ಕಣಪ್ಪ ತಮ್ಮ. ಏನೋ ಗಂಟ್ಲು ಒಣಗೋಗೋ ತರ ಕಿರ್ಚ್ಕೋತದೇನ, ಆದ್ರೂ ಹೋಗ್ತಾ ಇದಾರೆ. ನೀವ್ ಹೇಳಿದ್ದು ಕೇಳಿಸ್ಲಿಲ್ಲ ಅಂದ್ರೆ ಇನ್ನೂ ಜೋರ ಕೇಳಿಸ್ಬೇಕು ಅಂದ್ರೆ ಕುಟುಂಬ ಸಮೇತ ಕೂಕ್ಕೊಳ್ಳೋದಾ? ತಮ್ಮ, ತುಂಬಾ ಥ್ಯಾಂಕ್ಸ್ ಕಣಪ್ಪ. ಸ್ಟೂಡೆಂಟ್ಸ್, ಮೆಡಿಟೇಷನ್ ಅನ್ನೋದು ಸೆಲ್ಫ್ ಲವ್, ಮೋಸ್ಟ್ ಪವರ್ಫುಲ್ ಕೂಡ. ಸೊ ನೀವು ಲೈಫಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಫೋಕಸ್ ಮಾಡ್ಕೊಂಡು ಮೆಡಿಟೇಟ್ ಮಾಡಿದ್ರೆ ಖಂಡಿತ ಅಚೀವ್ ಮಾಡ್ಕೋತೀರಾ. ನಾವು ಸ್ಲೋಲಿ ಕ್ಲೋಸ್ ಯುವರ್ ಐಸ್, ಚೆನ್ನಾಗಿ ಡೀಪ್ ಬ್ರೀತ್ ಮಾಡಿ. ಅದರಲ್ಲಿ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಫೋಕಸ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಓಪನ್ ಯುವರ್ ಐಸ್. ದರ್ಶ, ನೀನೇನಮ್ಮ ಆಗ್ಬೇಕು? ಪೈಲಟ್. ಗುಡ್. ಅಶೋಕ್, ನೀನೇನಾಗ್ಬೇಕು? ಕಲೆಕ್ಟರ್ ಆಗ್ಬೇಕು ಮಿಸ್. ಕಲೆಕ್ಟರ್ ಆಗ್ಬೇಕಾ? ಶಭಾಷ್. ಅಲೆಕ್ಸಾಂಡರ್, ನೀನೇನಾಗ್ಬೇಕು? ಮಿಸ್, ನಾನು ಪೊಲಿಟಿಷಿಯನ್ ಆಗ್ಬೇಕು ಮಿಸ್. ಪೊಲಿಟಿಷಿಯನ್ ಆಗ್ಬೇಕಾ? ಹಾಗೆಲ್ಲ ಹೇಳ್ಬಾರ್ದು, ತಪ್ಪು. ಮಿಸ್, ನಾನು ಪೊಲಿಟಿಷಿಯನ್ ಆಗ್ಬೇಕು ಮಿಸ್. ಹಾಗೆ ಹೇಳ್ಬಾರ್ದು, ಬ್ಯಾಡ್ ವರ್ಡ್ಸ್. ನಾನು ಹೇಳೋದನ್ನ ಕೇಳು. ಪೊಲಿಟಿಷಿಯನ್ ಬ್ಯಾಡ್? ಹೌದು, ಪೊಲಿಟಿಷಿಯನ್ ಬ್ಯಾಡ್ ವರ್ಡೇ. ಬಾರಿಸ್ತೀನಿ ನೋಡು. ಮಿಸ್, ನೀವು ಹೊಡೆದ್ರು ನಾನು ಪೊಲಿಟಿಷಿಯನ್ ಮಿಸ್ ಆಗೋದು. ಎಷ್ಟು ಕೊಬ್ಬು ಮಾತಾಡ್ತಾನೆ ಇದ್ಯಾ? ನಾನು ಪೊಲಿಟಿಷಿಯನ್ ಅವ್ರ ನಿಮ್ಗೇನ್ ಮಿಸ್? ನಿನ್ನೋ ಹೋಗು, ನಿಮ್ಮ ಅಪ್ಪನ್ ಕರ್ಕೊಂಡ್ ಬಾ, ಹೋಗು. ಕರ್ಕೊಂಬರ್ತೀನಿ. ಏಯ್, ನೀನೇನೋ ಆಗ್ಬೇಕು? ಲೆಜೆಂಡ್ ಶರ್ವಣ. ನಿಮ್ಮನ್ನೆಲ್ಲೋ ಈ ಅಕ್ಕಿನ ಮಿಕ್ಸ್ ಮಾಡಿ ಎತ್ತಿಡ್ತೀನಿ. ನಾನು ಹೋಗ್ಬಿಟ್ಟು ಬಂದಿರ್ತೀನಿ. ಏಯ್, ಎಲ್ಲಿ ಉರ್ಸಿದ್ಕೊಂಡ್ ಬರ್ತಾ ಇದ್ಯಾ? ನಾ ಆಚೆ ಹೋಗ್ತಾ ಇದೀನಿ, ಅಂಗಡಿ ನೋಡ್ಕೊ, ಎಲ್ಲೂ ಆಚೆ ಹೋಗ್ಬೇಡ. ಯಾವನಾದ್ರೂ ಅಡ್ಡ ಬರ್ಲಿ ಕುತ್ಕೊಂಡು ಹೋಯ್ತಾ ಇರೋದೇ ಮಚ್ಚ. ಯಾರು ಬರ್ತಿರೋ? ಯಾಕೋ ಕೂತ್ಕೊಂಡಿದ್ಯಾ? ಕಸ್ಟಮರ್ ನೋಡ್ಕೊಳ. ನೋಡ್ತೀನಿ. ಸರಿ, ಹೆಂಗಾದ್ರೂ ಹಾಳಾಗೋಗು. ಏನ್ ಬ್ರೋ ಬೇಕು? 1 ಪ್ಲೇಟ್ ಪಾನಿಪುರಿ, 2 ಪ್ಲೇಟ್ ಮಸಾಲಾ ಪುರಿ, 3 ಪ್ಲೇಟ್ ಬೇಲ್ ಪುರಿ. ಹಾಗಾದ್ರೆ 4 ಪ್ಲೇಟ್. ಅದು ನೀನ್ ತಿನ್ನು. ಕಾಮಿಡಿ ನನ್ನ ಮಕ್ಕಳು. ಲೇ, ಯಾವನವನು ನಮ್ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡವನ? ವಿಚಾರಿಸೋಣ ಇರು. ಲೇ, ಫಕೀರ್ ಸ್ವಾಮಿ ಸ್ಕೂಲಲ್ಲ ಓದ್ತೀಯಾ? ಎಷ್ಟನೇ ಕ್ಲಾಸು? 8. ಏನ್ ಬಾಯ್ಬಿಟ್ಟು ಹೇಳಲ್ವೋ? ಯಾಕೋ ಡಲ್ ಆಗಿದ್ಯಾ? ಮಿಸ್ ಬೈದ್ಬಿಟ್ರು. ಯಾಕೆ ಬೈದ್ರು? ಏನ್ ಆಂಬಿಷನ್ ಅಂತ ಕೇಳಿದ್ರು, ಹೇಳ್ದೆ, ಬೈದ್ರು. ಆಂಬಿಷನ್? ನೀನೇನ್ ಹೇಳ್ದೆ? CM ಆಗ್ಬೇಕು ಅಂತ ಹೇಳ್ದೆ. CM?
ಸರಿ, ಅದಕ್ಕೆ ಟೀಚರ್ ಏನು ಹೇಳಿದ್ರು? ಅಪ್ಪ ಅಮ್ಮನ್ ಕರ್ಕೊಂಬರಕ್ ಹೇಳಿದ್ರು. ಸರಿ, ಅಪ್ಪನ್ ಕರ್ಕೊಂಡೋಗು. ಅಪ್ಪ ಇಲ್ವಲ್ಲ. ಸರಿ ಕಣ, ಅಮ್ಮನ್ನಾದ್ರೂ ಕರ್ಕೊಂಡೋಗು. ಅಮ್ಮ ಬೈತಾರೆ. ಲೇ, ನಾನು ಫಕೀರ್ ಸ್ವಾಮಿ ಸ್ಕೂಲಲ್ಲೇ ಓದೋದು. ಬಾ, ಹೆಲ್ಪ್ ಮಾಡ್ತೀನಿ. ಯಾರು ನೀವಾ? ಹೋಗ್ರಿ. ಹೆಲ್ಪ್ ಮಾಡ್ತೀನೋ? ನಿಜವಾಗ್ಲೂನಾ? ಥ್ಯಾಂಕ್ಸ್ ಅಣ್ಣ. ರೋಲೆಕ್ಸ್. ಏಯ್ ಅಣ್ಣ ಅಲ್ಲ, ಲೀಡರ್. ಥ್ಯಾಂಕ್ಸ್ ಲೀಡರ್. ನಾಳೆ ನೋಡ್ತಿರೋ. ಬಾಟಲಿ ನೀನು ಹೇಳಕ್ ಕೇಳು. ಬಾಟಲಿ ನೀನು ಗೊತ್ತಿಲ್ಲ ಇದೆಲ್ಲ ಲೈ. ಏನ್ ಡೆಲ್ಲಿ ಎಂತೆಂತ ಕೆಲಸ ಮಾಡಿದ್ಯಾ ನೀನು? ಇದಕ್ಕೂ ಹೋಗಿ ಎದ್ರಗೋತಿದ್ಯಾ? ಏಯ್, ಡಿಲ್ಲಿಗೆ ಹೋಗಿ ಅಲ್ಲಾಡ್ಸೋನು ಅಲ್ಲಾಡಿಸ್ತಾನೆ. ಓ ಇಲ್ಲ ಕಣ್ರ, ಭಯ ಆಗಲ್ವಾ? ಇಲ್ಲಿ ನೋಡು ಡೆಲ್ಲಿ, ನೇರವಾಗಿ ಹೋಗ್ತೀಯಾ, ಸ್ಕೂಲ್ಗೆ ಹೋಗಿ ಇವನೇ ನಿನ್ ಮಗ ಅಂತ ಹೇಳ್ತೀಯ. ಅಣ್ಣ ಸಿಂಪಲ್ ಮ್ಯಾಟ್ರ್ ಸಾಲ್ಟ್ ವಾಟರ್ ಅಣ್ಣ. ಅಪ್ಪ ಅಂತ ಹೇಳಿ ಬಿಟ್ಬಿಡ್ತಾರೆ. ಯಾರಿಗೆ? ಇವನ್ಗೆ? ನಾನು ಲೈ ಏನು? ಬಾ ತಿರ್ಗೋ. ಅಲ್ಲಿ ನೋಡು. ಲೇ, ಹೆಂಗ್ ನೋಡಿದ್ರು ಹೊಂದಾಣಿಕೆ ಆಗ್ತಾನೆ ಇಲ್ಲ ಕಣ. ಏನ್ ಡೆಲ್ಲಿ ನೀನ್ ಎಂತ ದೊಡ್ಡ ರಾಜಕೀಯ. ಲೈ, ಅಪ್ಪನು ಮಗನು ಹೋಗ್ರಪ್ಪ ಹೇಳ್ತೀನಿ. ಏಯ್, ಕಾಲ್ ಮಡ್ಸ್ಕೊಂಡು ಕೂತ್ಕೊಳ್ಳೋ. ಏಯ್, ಡೋಂಟ್ ಲಾಫ್. ಏ ಅರ್ಜುನ್, ಕ್ಲೋಸ್ ಯುವರ್ ಐಸ್. ಎಕ್ಸ್ಕ್ಯೂಸ್ ಮಿ ಮಿಸ್. ಎಕ್ಸ್ಕ್ಯೂಸ್ ಮಿ ಮಿಸ್. ಅಪ್ಪ ಬಂದಿದ್ದಾರೆ. ಅಪ್ಪನಾ? ಇಲ್ಲಿ. ಎಲ್ಲಿ? ಕೆಳಗೆ ಮಿಸ್. ಅಮ್ಮ, ಮಿಸ್ ಅಮ್ಮ, ಮಹಾ ಗುರುಗಳಾದ ಯೋಗ ಮೇಡಮ್ಮೇ. ಏನಪ್ಪ ಆಯ್ತು? ನಾನೇ ಬೇಡ ಬೇಡ ಅಂತ ಹೇಳಿದ್ನಲ್ರ, ಕೇಳಿದ್ರ? ಹಾಸನ ಹಾಕು ಅಂತ ಮಾತಾಡೋ ಬಾಯಿನ ಕಿತ್ತಾಕ್ಬಿಟ್ಲು ಕಣ್ರು. ವೀರಭದ್ರಾಸನ ಹಾಕು, ಹಾಕು, ಹಾಕು. ಬರ್ತೀಯೋ ನೀನ್ ಈ ಕಡೆ? ಟೀಚರ್ಸ್ ಸ್ಟೂಡೆಂಟ್ಸ್ ನ ಹೊಡಿತಾರೆ, ಅದೇಂಗ್ ಪೇರೆಂಟ್ಸ್ ಹೊಡೆದ್ರು? ಪೇರೆಂಟ್ಸ್ ಅಂದ್ರೆ ಹೊಡೆಯಲ್ಲ ಕಣ, ಅದೇ ಗಂಡ ಆದ್ರೆ ಗಂಡನ ಗಾಬ್ರಿಲಿ ನನ್ನ ಹೆಂಡತಿ ಕೆಲಸ ಮಾಡೋ ಸ್ಕೂಲ್ ಅನ್ನೋದನ್ನ ಮಾರ್ತೇ ಹೋದೆ ಕಣ. ಕೊನೆಗೆ ಒಂದು ಅರ್ಶನ ಹಾಕೊಂಡು ನೋಡು. ಶಿರಸಾಸನ. ಶಿರಸಾಸನ. ಒಳಗೆ ಹಾಕಿಲ್ಲ, ಒಳಗೆ ಹಾಕಿಲ್ಲ. ಯಾಕೆ ಹೊಡಿತಿದ್ದೆ ಬಿಡ? ಮಿಸ್ ಚಡ್ಡಿನೇ ಹಾಕಿಲ್ಲ ಮಿಸ್. ಅಯ್ಯೋ, ನನ್ನ ಮಗನ ಹಾಕೊಡ್ತೀಯನಲ್ಲ. ಅಯ್ಯೋ ಅಮ್ಮ, ಬಿಟ್ಬಿಡೆ ಸಾಕು. ಅಮ್ಮ ಬಿಟ್ಬಿಡೆ, ನನ್ನ ದಯವಿಟ್ಟು ಬಿಟ್ಬಿಡೆ. ಅಯ್ಯೋ 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 ಪಾಪಿ, ಆ ಪಾಪಿ ನನ್ನನ್ನು ಯಾಮಾರ್ಸ್ ಹೋದ. ನೀನಾದ್ರೂ ಓದ್ ದೊಡ್ಡ ಮನುಷ್ಯ ಆಗ್ತೀಯ ಅನ್ಕೊಂಡ್ರೆ ನನ್ ಮಾನ ಕಳೀತಿದ್ಯಲ್ಲೋ. ಯಾಕೋ ಹೀಗ್ ಮಾಡ್ತಿದ್ಯಾ? ಯಾಕೆ? ನಾನು ಅಷ್ಟೊಂದು ಕಿರ್ಚ್ಕೊತಾ ಇದೀನಿ, ಕಲ್ಲಿಂದ ನಿಂತ್ಕೊಂಡಿದ್ಯಲ್ಲೋ. ಮಾತಾಡಿ. ಹೋಗು. ಯಾವ ನೋಡಿದ್ರೆ ನಿನ್ನೆ ತಾನೇ ಕೇಳ್ತಾ ಇದೀನಿ, ಬಾಯ್ ಬಿಟ್ಟು ಮಾತಾಡೋ. ಏ ಲಿಲ್ಲಿ, ಯಾಕೆ ಮಗುನ್ ಬೈತಾ ಇದ್ಯಾ? ಯಾಕೋ ಸ್ಕೂಲ್ಗೆ ಹೋಗಿಲ್ಲ ನೀನು? ಅಕ್ಕ, ಸ್ಕೂಲ್ಗೆ ಅಪ್ಪ ಅಂತ ಬೇರೆ ಯಾರನ್ನೋ ಕರ್ಕೊಂಡು ಹೋಗಿದ್ದಾನಕ್ಕ ಇವನು. ಅಪ್ಪ ಅಂತ ಹೇಳಿ ಕರ್ಕೊಂಡು ಹೋಗಿದ್ನಾ? ಅಪ್ಪ ಅಂತ ಹೇಳ್ಕೊಂಡು ಯಾರನ್ನಾದ್ರೂ ಕರ್ಕೊಂಡು ಹೋಗಿದ್ದೇನೋ? ಅದನ್ನ ಎತ್ತಿ ಮೇಲಿಡೋ. ಹಾಗೆ ಮಾಡ್ದೆ? ತಪ್ಪು ಮಾಡಿದ್ದೀನಿ. ಸರಿ, ಇನ್ಮೇಲೆ ಹಾಗೆ ಮಾಡಲ್ಲ ಅಂತ ಹೇಳು. ಏ ತಲೆ ಹರಟೆ, ನಿನ್ನ ಕೇಳ್ದೆ, ನೀನ್ ಹೇಳೋ. ಮತ್ತೆ ಹಿಂಗ್ ಮಾಡಲ್ಲ. ಬಾಯ್ ಬಿಟ್ಟು ಹೇಳೋ. ಇನ್ಮೇಲೆ ಹಿಂಗ್ ಮಾಡಲ್ಲ. ಚಂಬ ನೋಡಿ ಅಕ್ಕ, ಅವನಿಗೆ ತಲೆ ಮೇಲೆ ಹೊಡೆದ್ರೆ. ಏಯ್ ಚಿಕ್ಕ ಹುಡ್ಗ, ಇವ್ನಿನ್ನು ಚಿಕ್ಕವನು ಪರವಾಗಿಲ್ಲ. ನಾನ್ ಮನೇಲಿ ಇಟ್ಕೊಂಡಿದ್ದೀನಲ್ಲ ದೊಡ್ಡವನು, ಸಾಯೋ ವಯಸ್ಸಾಗಿದೆ. ಅವನ್ ಕಾಟ ತಡಿಯೋಕ್ ಆಗ್ತಿಲ್ಲ. ಆಂಟಿ ನೀವು ಡಿಂಗ್ ಡಿಂಗಾ? ಎಷ್ಟು ತುಂಟನೋ ನೀನು. ವೆಟ್ವೇಲ್ ಮುರುಗನಿಗೆ ಅರೋಹರ, ವೆಟ್ವೇಲ್ ಮುರುಗನಿಗೆ ಅರೋಹರ. ಅಯ್ಯಪ್ಪನ್ ಕಣು ಅರೋಹರ ಇಲ್ಲಿದ್ದಾರ ಬಾ. ಹೌದಾ? ಏನೋ ಬೆಳಿಗ್ಗೆ ಕನ್ಫ್ಯೂಷನ್ ಆಗಿದ್ಯಾ? ಊರಿಗೆಲ್ಲ ಊಟ ಹಾಕ್ಸ್ತೀನಿ, ಆದ್ರೆ ನನ್ನ ಕೈ ಖಾಲಿ ಇದೆಯಲ್ಲ ಸ್ವಾಮಿ. ಬರೀ ಕೈ ಅನ್ನೋದು ಮೂಢತನ ಅಷ್ಟೇ. ಅಷ್ಟು ಜನಕ್ಕೆ ಒಳ್ಳೇದಾಗಿದೆ ಅನ್ನೋದು ಒಳ್ಳೆತನ. ಕೇಳೋದಕ್ಕೆ ಚೆನ್ನಾಗೇ ಇರುತ್ತೆ, ಆದ್ರೆ ಯಾವ್ದು ನಡೆಯೋದೇ ಇಲ್ವಲ್ಲ. ನೀನ್ ನಡೆಸಿದ್ರೆ ಅಷ್ಟೇ ಕಣೋ ನಡೆಯೋದು. ನಡೀತೀನಿ, ಪಳನಿವರೆಗೂ ಪಾದಯಾತ್ರೆಲ್ಲೇ ನಡೀತೀನಿ, ಆದ್ರೆ ಏನೂ ಆಗಲ್ಲ. ಆ ದೇವ್ರಿಗೆ ಹೋಗಿದ್ಯಾ? ನಡೆದೆ, ಅಲ್ಲಿಗೂ ನಡೆದೆ, ಏನೂ ಆಗ್ಲಿಲ್ಲ. ಆ ಪಕ್ಕದಲ್ಲಿತ್ತ ಆ ದೇವಸ್ಥಾನ? ಅಲ್ಲಿಗೂ ನಡೆದೆ, ಏನೂ ಆಗ್ಲಿಲ್ಲ. ಆ ಬ್ರಹ್ಮನ್ ದೇವಸ್ಥಾನಕ್ಕೆ ಹೋಗಿದ್ಯಾ? ಅದೇ ಸ್ವಾಮಿ ಮಾಡ್ತಾ ಇರೋದು, ಮುತ್ತುಮಾರಿಗೆ ಹೋಗೋಣ ಅಂತ. ಅಲ್ಲಿ ಹೋಗಿ ಬಂದ್ಬಿಟ್ರೆ ನಿನ್ ಸಮಸ್ಯೆ ಎಲ್ಲ ಕಳೆದೋಗುತ್ತಾ? ಕಳಿಯಲ್ವಾ? ಒಳ್ಳೇದು ಕೆಟ್ಟದ್ದೆಲ್ಲ ಅಲ್ಲೆಲ್ಲ ಕಣ ನಿರ್ಧಾರ ಆಗೋದು.
ಬರೀ ದೇವಸ್ಥಾನಕ್ಕೆ ಹೋದ್ರೆ ಕಷ್ಟ ತೀರಲ್ಲ ಕಣೋ, ಮನಸ್ಸು ಬದಲಾಗಬೇಕು. ಮೊದಲು ಮನುಷ್ಯನಾಗಿ ನಡ್ಕೋ ಹೋಗು. ಗೌರ್ಮೆಂಟ್ನವ್ರು ಕಿತ್ಕೊಂಡಿರೋ ದುಡ್ಡನ್ನ ದೇವ್ರ ಹತ್ರ ಕೇಳಿದ್ರೆ ಹೇಗಾಗುತ್ತೆ? ಹೋಗೋಗು. ಏನ ವೇದ ಮನೆ ಟಾಕಲ್ ಮಾಡಬೇಕು, ಪ್ರಚಾರ ಮಾಡಬೇಕು, ಗೆಲ್ಬೇಕು, ಇನ್ನು ಎಷ್ಟು ಕೆಲಸ ಇದೆ. ನೀವು ನೋಡಿದ್ರೆ ಕೂಲಾಗಿ ಕೂತ್ಕೊಂಡು ಫೇಶಿಯಲ್ ಮಾಡಿಸ್ಕೊಂತ ಇದ್ದೀರಾ. ಲೇ ಯೂಟ್ಯೂಬ್ ಪೊಲಿಟಿಕ್ಸ್ ಅಂದ್ರೆ ಲೂಟಿ ಮಾಡ್ಬೇಕು, ಲಂಚ ಹೊಡಿಬೇಕು, ಕೊಲೆ ಮಾಡ್ಬೇಕು, ಕಮಿಷನ್ ತಗೋಬೇಕು. ಅದಕ್ಕೆ ಮುಖ ಪಳಪಳ ಅಂತ ಹೊಳಿತಿದ್ರೆ ಕಣ ನಂಬೋದು. ಕರಡಿ ತರ ಇದ್ರೆ ಯಾರು ನಂಬ್ತಾರೆ? ನಂಬೋದಿಲ್ಲ. ಹಾ ಹೋಗೋಣ. ಆ ಆದಿಮುತ್ತು ಏನ್ ಪ್ಲಾನ್ ಮಾಡಿದಾನೆ ಅಂತಾನೆ ಗೊತ್ತಾಗ್ತಾ ಇಲ್ವೇ? ಹೂವೆ 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 ಹೂವೆ. ಓಡೋಗಿರೋ ನಿನ್ ಗಂಡನೇ ವಾಪಸ್ ಬಂದ್ಬಿಡ್ತಾನೆ. ಎಂತ ಚೀಟ ಇದು? ಇಲ್ಲ, ಹಾಡಿಗೆ ಅಷ್ಟೊಂದು ಶಕ್ತಿ ಇತ್ತಲ್ಲ, ಅದಕ್ಕೆ ಹೇಳ್ದೆ. ಆದ್ರೆ ನಾನ್ ಹಳಬ್ಳಲ್ವಲ್ಲ. ಈ ತರ ಆಡಿದ್ರೆ ಯಾವನ್ ತಾನೇ ಬಿಟ್ಟೋಗ್ತಾನೆ ನಿನ್ನ. ಇಲ್ಲ ನೋಡು, ನಾನು ನಿನ್ನ ಹೆಸರನ್ನ ಬದಲಾಯಿಸ್ಬಿಟ್ಟಿದ್ದೀನಿ. ಯಾಕೆ ನನ್ನ ಹೆಸರು ಚೇಂಜ್ ಮಾಡಿದ್ದು? ಚೆನ್ನಾಗಿತ್ತಲ್ವಾ? ಒಂದ್ಸಲ ನಿನ್ನ ಹೆಸರು ಹೇಳು. ಕುഞ്ഞു ಮೂಳ. ಮಲಯಾಳಮಲ್ಲಿ ಚೆನ್ನಾಗಿದೆ, ಕನ್ನಡದಲ್ಲೂ ವೈಬಾಗ್ಬೇಕಲ್ವಾ? ಅದಕ್ಕೆ ಇನ್ ಮುಂದೆ ನಿನ್ನ ಹೆಸರು ಮಲ್ಲಿಕಾ. ಇಲ್ಲಿ ಹೇಳು. ಮಲ್ಲಿಕಾ 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 ಮಲ್ಲಿಕಾ. ಅಣ್ಣ ಮೇಂಟೈನ್ ಮಾಡೋ ಹುಡುಗಿರಿಗೆಲ್ಲ ಮಲ್ಲಿಕ್ ಅಂತ ಹೆಸರು ಬದಲಾಯಿಸ್ಬಿಡ್ತಾರಲ್ಲ. ಅಣ್ಣನಿಗೆ ಮಲ್ಲಿಗೆ ಹೂ ಅಂದ್ರೆ ಅಷ್ಟೊಂದು ಇಷ್ಟನೇನ? ಹೂ ಅಲ್ಲ, ಹೂ ತೋಟ. ಅಣ್ಣನ ತೋಟದಲ್ಲಿ ಬೆಳೆದಿರೋ ಅಂತ ಮಲ್ಲಿಗೆ ಹೂವ. ಏನಣ್ಣ ಹೂವಿಂದೇನಾದ್ರೆ ಗಂಧ ಬರ್ತಿದ್ಯಣ್ಣ? ಟೈಮ್ ಮಿಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನೀನು ಬಾ. ಜಡೆಯಲ್ಲಿ ಮಲ್ಲಿಗೆ ಹೂ ಲೇ, ಫುಲ್ಲು ಮಿಲ್ಸ್ತಾವಳಲ್ಲ. ನಮ್ಮ ಅಣ್ಣನ ಪ್ರೀತಿ ಕತೆ ನಾನು ಹೇಳ್ತೀನಿ, ಕೇಳಿಸ್ಕೊ. ಹಿಡ್ಕೊಳ್ಳ ಮುಟ್ಕೊಳ್ಳ. ಅವಾಗ ಅಣ್ಣಂಗೆ ಸರಿಯಾಗಿ ಪ್ರಾಯ ಹುಕ್ಕುವಂತ ವಯಸ್ಸು, ಮಲ್ಲಿಕಂಗೆ ಅದೇ ವಯಸ್ಸು. ಜಡೆಯಲ್ಲಿ ಮಲ್ಲಿಗೆ ಹೂ, ಅದರಲ್ಲೂ ಇಬ್ರಿಗೂ 10 ಉರಿಯುವಂತ 16 ವಯಸ್ಸು. ಹಿಡ್ಕೊಳ್ಳ ಮಲ್ಲಿಕಾ ಮಲ್ಲಿಕಾ ಮಲ್ಲಿ. ಏನೋ ಐ ಲವ್ ಯು. ಇನ್ನೊಂದ್ಸತಿ ರೋಜಾ ಹೂ ಕೊಟ್ರೆ ನಮ್ಮ ಅಪ್ಪಂಗೆ ಹಂಗಂದ್ರೆ ದಾಸವಾಳ ಕೊಡ್ಲಾ? ನೀನು ಹೋಗೋ, ನೀನು ನಿನ್ ಕೂದ್ಲು. ನೆಟ್ಟಿದ್ದು ರೋಜಾ, ಹುಟ್ಟಿದ್ದು ಮಲ್ಗೆ. ಸುಂದರ ನೀನು, ಸುಂದರಿ ನಾನು, ಸುಂದರ ಇವನ್ ಸುಂದರ ಅಂತೆ, ಅಯ್ಯಮ್ಮ ಸುಂದರಿ ಅಂತೆ. ಹೊಟ್ಟೆ ಒರೆಸ್ತಾರೆ. ಇವಾಗ ಹೇಗ್ ಬರೋ ತರ ಮಾಡ್ತೀನಿ ನೋಡು. ಸರಿನಾ ಯಜಮಾನ್ರೆ, ಏರಿಯಾದಲ್ಲಿ ಇಬ್ರು ಹತ್ಕೊಂಡು ಉರಿತಾ ಇದಾರೆ, ಬೇಗ ಬನ್ನಿ. ನೀವಿಲ್ಲಿ ಬೆಂಕಿ ಹಚ್ಚಿದ್ ಸಾಕು. ಏನದು? ಅದೇನಂದ್ರೆ ಅವರಿಬ್ರು ನಾವಿರೋದನ್ನ ನೋಡಿ ಹುರ್ಕೋತಾ ಇದಾರೆ. ನಾನು ಮತ್ತೆ ಬರ್ತೀನಿ. ಸೇರುವೆ ನಿನ್ನ ಮಲ್ಲಿಗೆ. ಏನಣ್ಣ ಆ ಮುಂಚನಿಗಿರೋ ಹೆಸರುಗೂ ಆ ಮುಂಚನಿಗಿರೋ ಗಾತ್ರಕ್ಕೂ ಈಗ ಊರಲ್ಲಿರೋ ಹುಡುಗಿರ್ಗಳ ಮಲ್ಲಿಕನ ಹೆಸರು ಇಡೋದ್ ಬಿಟ್ಟು ಯಾಕ ಒರಿಜಿನಲ್ ಹುಡುಗಿನ ಕರ್ಕೊಂಡ್ಬಿಟ್ಟು ಜಮಾಯಿಸ್ಬಾರ್ದು? ಕೇಳ ನೋಡ್ದೆ ಏನ್ ಗುರು, ಪಾಪ್ಕಾರ್ನ್ ತಿನ್ನೋ ತರ ನನ್ನ ಸಂಸಾರನ ಹೊಡೆದು ತಿನ್ಬೇಕು ಅನ್ಕೊಂಡಿದ್ದೀರಾ ನೀವಿಬ್ರು? ಇಲ್ಲಣ್ಣ, ಇಲ್ಲಿವರೆಗೂ ನೀವು ಮಾಡಿರೋ ಸಾಧನೆ, ಇನ್ ಮುಂದೆ ಮಾಡೋ ಅಂತ ಸಾಧನೆನ ಹೇಳ್ತಾ ನಮ್ಗಾಗಿರೋ ವೇದನೆನ ಇವನ ಹತ್ರ ಮೂಲೆ ನಿನ್ಕೊಂಡು ಮಾತಾಡ್ತಾ ಇದ್ದೆ ಅಣ್ಣ. ನೀನ್ ಏನೇ ನಾಟಕ ಮಾಡಿದ್ರು ನಿನ್ ಫೋಟೋಗೆ ಆರ ಫಿಕ್ಸು. ಅಣ್ಣ, ನನ್ಗೆ ಯಾವ್ದೇ ಕಾರಣಕ್ಕೂ ಮೋಸ ಮಾಡಲ್ಲ ಅಲ್ವಾ? ಮೋಸ ಮಾಡೋರಿಗೆಲ್ಲ ನಾನು ಮೋಸ ಮಾಡಲ್ಲ ಕಣಪ್ಪ. ನಿಯತ್ತಾಗಿರೋರ್ಗಷ್ಟೇ ಮೋಸ ಮಾಡೋದು. ಅಣ್ಣ ಹಾಗಿದ್ರೆ ಸರಿ, ಒಳ್ಳೆ ಕಂಟೆಂಟ್ ಸಿಕ್ಕಿದ್ರಣ್ಣ. ಯೂಟ್ಯೂಬ್ಗ ಯಾರ್ ಮಲ್ಗವ್ನೆ, ಯಾವನ್ ಸತ್ತೋದ, ಯಾರ್ ತಿಂತವ್ರೆ, ಯಾರ್ ಹೆಂಡ್ತಿ ಯಾರ್ ಜೊತೆ ಹೊಡೋದ್ರು, ಬೇರೆಯವ್ರ ಪರ್ಸನಲ್ ಯೂಟ್ಯೂಬ್ ಬಗ್ಗೆ ಹೊಟ್ಟೆ ತುಂಬಿಸ್ಕೋತೀರ ನನ್ ಮಕ್ಳ. ಥೋ, ಯೂಟ್ಯೂಬ್ ಅಲ್ಲಿ ಯಾವತ್ತು ಒಳ್ಳೆ ವಿಚಾರ ಹಾಕೋ, ಇಲ್ಲ ಸಾಯಿಸ್ಬಿಡ್ತೀನಿ ಮಗನೇ. ಥೋ, ಫಕೀರ್ ಸ್ವಾಮಿ ಸ್ಕೂಲಲ್ಲಿ ಯೋಗ ಕಲಿಸೋ ಅಂತ ಟೀಚರ್ಗೂ ಯಾವುದೋ ಒಂದು ಅಂಗಡಿಲಿ ಪಾನಿಪುರಿ ಹಾಕೋ ಒಂದು ತಾಯಿ ಮಗನಾಗಿರೋ ನಿನಗೂ ಸಮಸ್ಯೆ. ಇನ್ಮೇಲೆ ಟೀಚರ್ ನಿನ್ ತಂಟೆಗೆ ಬರೋದಿಲ್ಲ, ಧೈರ್ಯವಾಗಿರೋ. ಏ ಅಲೆಕ್ಸಾಂಡರ್, ಸ್ಕೂಲ್ಗೆ ಯಾಕೆ ಹೋಗಿಲ್ಲ? ಲೇ ಇರೋ, ಎಲ್ಗೋ ಹೋಯ್ತಿದ್ಯಾ? ಥ್ಯಾಂಕ್ಸ್ ಹೇಳ್ಬಿಟ್ಟೋಗೋ. ಪ್ಲ್ಯಾನ್ ವರ್ಕೌಟ್ ಆಗಲಿ, ಆಮೇಲೆ ಬೇಕಾದ್ರೆ ಹೇಳ್ಕೊಳ್ಳೋಣ. ಅಲೆಕ್ಸಾಂಡರ್ ಬಾ. ನೋಡ್ರ ಲೀಡರ್, ಅವ್ರು ಕರೆದ ತಕ್ಷಣ ನಮಗೆ ಮರ್ಯಾದಿನೇ ಇಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸನ್ಫ್ಲವರ್ ಸರ್. ಏನ್ ಸನ್ಫ್ಲವರ್? ಸೂರ್ಯಕಾಂತಿ. ಯಾವುದೋ ವಿಡಿಯೋ ನಿಂಗೆ ಹೇಳ್ಬಿಟ್ಟು ನಾನು ಹಿಂಗ್ ಬ್ಲ್ಯಾಕ್ ಮೇಲ್ ಮಾಡ್ತಾನಲ್ಲ. ಸ್ಕೂಲ್ಗೆ ಮೊಬೈಲ್ ತರದೇ ತಪ್ಪು, ಅದರಲ್ಲಿ ತೋರ್ಸ್ಕೊಂಡು ಬೇರೆ ಹೋಗ್ತಿದ್ದಾನೆ. ಅವನ್ ಫೋನು ಅದೇನಾದ್ರೂ ತೋರಿಸ್ಕೊಂಡು ಹೋಗ್ಲಿ ಬಿಡಯ್ಯ. ಸರ್, ಸನ್ಫ್ಲವರ್ ಅಂತ ಏನು ಹೇಳಿದ್ನಲ್ಲ ಸರ್. ಇವಾಗ ಅಮೆರಿಕದಲ್ಲಿ ಗುಡ್ ಮಾರ್ನಿಂಗ್ ಬದಲಿಗೆ ಸನ್ಫ್ಲವರ್ ಹಂಗಂತಾನೆ ಹೇಳ್ತಾ ಇದಾರೆ. ಸರ್, ಕೇಳೋದನ್ನ ಮರ್ತ್ಬಿಟ್ಟೆ. ಏನು? ಸನ್ಫ್ಲವರ್ ಸರ್. ಯೋಗ ಕ್ಲಾಸ್ಗೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ತಲಪತಿ ಅಲಿಪತಿ ಯೋಗ ಟೀಚರ್. ನೀನ್ ಒಳ್ಳೇದಕ್ಕೆ ತಾನೇ ಹೇಳ್ದೆ. ಆ HM ನನಗೆ ಎಷ್ಟು ಬೈತಾರೆ ಗೊತ್ತಾ? ನೀನು ಪೊಲಿಟಿಷಿಯನ್ ಆದ್ರೂ ಆಗು, ಪೊರ್ಕೆ ಆದ್ರೂ ಆಗು, ಎಲ್ಲಾದ್ರೂ ಹಾಳಾಗಿ ಹೋಗು. ತುಂಬಾ ಧನ್ಯವಾದ ಮಿಸ್.
ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಫ್ರೆಂಡ್ 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 ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಫ್ರೆಂಡ್ 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 ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಫ್ರೆಂಡ್ 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 ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಫ್ರೆಂಡ್ ಒಬ್ಬ ದೋಸ್ತಿ ಬಾ ಫ್ರೆಂಡ್ ಒಬ್ಬ ಫ್ರೆಂಡ್ ಒಬ್ಬ ದೋಸ್ತಿ ಬಾ ಫ್ರೆಂಡ್ ಒಬ್ಬ ಲೈಫು ಜನ್ಗೆ ಸಾಕು ಬಾ ಎಲ್ಲ ಟೈಮಲ್ಲೂ ನೀನೇ ಬಾ ಏನೇ ಯಾವ್ದಾರು ಜೊತೆಗಿರುತ್ತಾ ಫ್ರೆಂಡು ಒಬ್ಬ ಶಾಶ್ವತ ಫ್ರೆಂಡು ಓ ಓ ಓ ದೋಸ್ತಿ ಓ ಗೆಳೆಯ ಗೆಳೆಯ ಮಚ್ಚ 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 ದೇವರು ಕೈಯನ್ನು ಬಿಟ್ರು ಕೈಯ ಹಿಡಿಯೋದು ಫ್ರೆಂಡು ಯಾರು ಅರ್ಧಕ್ಕೆ ಬಿಟ್ಟು ಹೋದ್ರು ಕೊನೆವರೆಗಿರುವ ಫ್ರೆಂಡು ಫ್ರೆಂಡು ಫ್ರೆಂಡ್ 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 ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಫ್ರೆಂಡ್ 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 ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಹಂಚ್ಕೊಂಡ್ ತಿನ್ನು ಡೈಲಿ ಫುಡ್ ನಕ್ಕೊಂತಾನೆ ಮಾಡು ಟ್ರೆಂಡ್ ಎಲ್ಲರ ಲೈಫಿಗೆ ಎನರ್ಜಿ ಫ್ರೆಂಡ್ ಫ್ರೆಂಡು ಇದ್ದರೆ ಡೈಲಿ ಟ್ರೆಂಡ್ ಯಾರೇ ನಂದ್ರು ಬಿಡೋದಿಲ್ಲ ದೂರ ಎಂದು ಆಗುದಿಲ್ಲ ಕಾಲೆಡ್ಕೊಂಡು ಇರ್ತೀವಿ ಹಿಂಗೆ ಜೀವಕ್ಕೆ ಜೀವ ಕಟ್ಕೊಂಡೆ ಫ್ರೆಂಡ್ 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 ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಫ್ರೆಂಡ್ 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 ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಫ್ರೆಂಡ್ 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 ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಫ್ರೆಂಡ್ 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 ಲೈಫ್ 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 ಯಾರಿಗಾದರೂ ಅಷ್ಟೇ ಮಚ್ಚ ಏ ರಂಗನಾಯ್ಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಏನ್ ಆಂಬಿಷನ್ನು ಟೀಚರ್ ಹೋಗೋಣ ಓಮನ ಲೀಡರ್ ಆಲ್ ದ ಬೆಸ್ಟ್ ಅಂದ್ರೇನೆ ಉರ್ಕೊಂತವಳೆ ನೀವು ಇದ್ರಲ್ಲಿ ಆಂಬಿಷನ್ ಬೇರೆ ಕೇಳ್ತಿದ್ದೀರಾ ಈ ಕಾಲದಲ್ಲೂ ನಾವೇನೇನೋ ಆಸೆಗಳು ಇಟ್ಕೊಂಡಿದ್ರು ಅವಳು ಟೀಚರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡವಳಲ್ಲ ಏನ್ ಹೇಳ್ತೀಯ ಅಲೆಕ್ಸಾಂಡರ್ ಏಯ್ ಬೇಗ ಬೇಗ ಕೊಟ್ಟು ಕಳ್ಸೋ ಏನ್ ಬೇಕು ನಿಮ್ಗೆ ಎಲ್ಲಿದ್ದಾರೆ ನೋಡು ಏನು ನೋಡ್ತಾ ಇದ್ಯಾ ಆ ಟೇಬಲ್ಗೆ ಏನ್ ಬೇಕು ಕೇಳು ಹೋಗ್ ಸಾಂಬಾರ್ ತಗೊಂಡೋಗು ಇರಮ್ಮ. ಏನ್ ಮಾತಾಡ್ಕೊಂಡು ನಿಂತಿದ್ಯಾ ದೋಸೆ ಹಾಕು ಏನ್ ಹೇಳೆ ಸ್ಕೂಲಿಗೆ ಫಸ್ಟ್ ಅಮ್ಮ ಹಾ ಸರಿ ಲೇಟ್ ಆಗ್ತಿದೆ ಬೇಗ ಆ ಟೇಬಲ್ ಅಲ್ಲಿ ಏನೋ ಕೇಳ್ತಾ ಇದಾರೆ ಏನು ಅಂತ ಸಾಕಾಗೋಯ್ತು ಅವಾಗಿಂದ ಏನಮ್ಮ ಸ್ಕೂಲ್ ಎಕ್ಸಾಮ್ ಅಲ್ಲಿ ಫಸ್ಟ್ ಸರಿ ಸರಿ ಆನ್ಯುವಲ್ ಎಕ್ಸಾಮ್ ಇದೆಯಲ್ಲ ಅವಾಗ ನೋಡ್ಕೊಳ್ಳೋಣ ಇವಾಗ ಇಲ್ಲಿ ಎಷ್ಟು ಕೆಲಸ ಇದೆ ಇವಳು ಬೇರೆ ಅವ್ರಿಗಲ್ಲಿ ಚಟ್ನಿ ಅಂತ ಕೊಡೋ ಏನು ನೋಡೋದೇ ಇಲ್ಲ ಅಂತ್ಯಾ ಟೆನ್ಷನ್ ಅಲ್ಲಿ ಯಾರ್ಯಾರು ಏನೇನ್ ಬೇಕೋ ಬೇಗ ಬೇಗ ಕೊಡು ಆಯ್ತು ಸ್ಕೂಲ್ ಟಾಪರ್ ಎಷ್ಟು ಪರ್ಸೆಂಟೇಜು 83 ನಾಚಿಕೆ ಆಗಲ್ಲ ಹೊಗಳಿಕೆನಾ ಮುಖ್ಯ ಪರ್ಸೆಂಟೇಜೇ ಮುಖ್ಯ ನಿಂಗೂ ನಂಗೂ ಹೋರಾಡಕ್ಕೆ ಯಾರೂ ಇಲ್ಲ ಯಾವ ಕೋಟಾನೂ ವರ್ಕ್ ಆಗಲ್ಲ ಪೂರ್ತಿಯಾಗಿ ತುಳಿದಿಟ್ಟಿದ್ದಾರೆ ನಮ್ಮನ್ನು ನಾವು ಮುಂದೆ ಇರಬೇಕು ಅಂದರೆ ಎಲ್ಲದರಲ್ಲೂ 100% ತೆಗಿಬೇಕು ಅದರಿಂದ ಮಾತ್ರನೇ ಸಾಧ್ಯ ಮಲ್ಲಿಕಾ ಕುಂಭರಾಶಿ ನಿಮ್ಮದು ಚಾಣಕ್ಯ ರಿಷಭಂ ಕೃತಿಕೆ ಓಕೆ ಅಯ್ಯೋ ನನಗೆ ಟೈಮ್ ಬೇರೆ ನೋಡಕ್ ಬರ್ತಿಲ್ವೇ ಏ ಟೈಮ್ ಆಯ್ತು ನಾಮಿನೇಷನ್ಗೆ ಹೋಗ್ಬೇಕು ಏನ್ ಮಾಡ್ತಾ ಇದೀರಾ ಏನ್ ಮಾಡ್ಬೇಕು ನಿಮ್ಗೆಲ್ಲ ಮನೆ ಬಾಗ್ಲಾಕಿಲ್ವಾ ಈ ಕಡೆ ಬಾ ಇಲ್ಲಿ
ಈ ಮನೇಲಿ ಬೆಲೆ ಬಾಳೋ ವಸ್ತು ಇದೆ ಅಂದ್ರೆ ಅದ್ ನಾನೇ ಆಚೆ ಹೋಗ್ತಿದ್ದೀನಿ ಅಂದ್ರೆ ಬಾಗ್ಲಾಕೋ ಅವಶ್ಯಕತೆ ಏನಿದೆ ಬಂದ್ ಕೂತ್ಕೊಳ್ಳೆ. ನೀನ್ ಒಳ್ಳೇದಕ್ಕೆ ತಾನೇ ಹೇಳ್ದೆ. ಇವಳೇನಿದು ಮೂತಿ ತಿರ್ಸ್ಕೊಂಡು ಹೋಯ್ತಾವಳೆ. ಏನಾಯ್ತು? ಈ ಮನೇಲಿ ಬೇಡದಿರೋ ವಸ್ತು ಅಂದ್ರೆ ಅದೊಂದೇ. ಯಾವನಾರು ಎತ್ತಕೊಂಡೋಗ್ಲಿ, ಎತ್ತ ಬೇಗ. ಏನ ಚೆನ್ನೈಯಿಂದ ನಮ್ಮನ್ನ ಭೇಟಿ ಮಾಡಕ್ ಯಾರೋ ಬಂದಿದ್ರಲ್ಲ, ಅವ್ರು ಎಲ್ಲಿ ಉಳ್ಕೊಂಡಿದ್ದಾರೆ? ಸಿಗ್ಲಿಲ್ವಾ? ಸರಿ ನಡಿ. ಸರ್ ಪೇಪರ್ ನೋಡಿ ಸರ್, ಸ್ವಲ್ಪ ಬೇರೆಲ್ಲ ನೋಡ್ದವ. ಪತ್ರ ಕೊಟ್ಟಿದ್ದೀರಲ್ಲ, ಇನ್ಮೇಲಿಂದ ಇವರೇ ನಿಮ್ದೆ ಅಂದ್ಕೊಳ್ಳಿ. ನನ್ನ ಪೇಪರ್ ಯಾರಿಗೆ ಕೊಡ್ಬೇಕು ಅಂತ ಕೇಳ್ಕೊಂಡ್ಯಾ? ಅದಕ್ಕೆ ಕಲ್ಲಿ ಆ ಫಾರ್ಮ್ಗೆ ಮಲ್ಲಿಗೆ ನಮ್ಗೆ ಏನಂತೀರಾ? ಚೆನ್ನಾಗಿಲ್ಲ ಆದ್ರೂ ಪರವಾಗಿಲ್ಲ. ಮಹಾನಗರದಲ್ಲಿ ನಡೆದಂತ ಚುನಾವಣೆಯ ನಡೆದ ಪೈಪೋಟಿಯ ನಂತರ ಎರಡೂ ಪಕ್ಷಗಳ ಫಲಿತಾಂಶ ಇವತ್ತು ಹೊರಬೀಳಲಿದೆ ಎಂದು ವಕ್ತಾರರು ತಿಳಿಸಿದ್ದಾರೆ. ಇದನ್ನೆಲ್ಲ ನೋಡುತ್ತಿರುವ ಸರ್ಕಾರ ಫಲಿತಾಂಶದ ನಂತರ ಭದ್ರತೆಗೆ ಸಿದ್ಧರಾಗಿರುವಂತೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ನೀಡಲಾಗಿದೆ. ಏನೋ ಮೆಂಬರ್ ತರ ಬಂದು ನಿಂತ್ಕೊಂಡ್ಬಿಡಿದ್ಯಾ? ಓಸ್ ಕಿತ್ಕೋಬೇಕಲ್ಲ. ಅದಾಗಲ್ಲ ಬಿಡ. ಏನಿಲ್ಲ ಅಣ್ಣ, ಇವತ್ತು ನಾಮಿನೇಷನ್ ಮಾಡೋದು ಕೊನೆ ದಿನ ಅಣ್ಣ. ಹೌದಲ್ವಾ? ಒಂದ್ ಕೆಲಸ ಮಾಡು, ಕೇರಳ, ತೆಲಂಗಾಣ, ತಮಿಳ್ನಾಡು, ಮಹಾರಾಷ್ಟ್ರ ಇಲ್ಲಿರೋ ಐಟಮ್ಗಳನ್ನ ಎಲ್ಲಾ ಕಡೆ ತಗೊಂಡೋಗಿ ಇಳಿಸು. ಸರಿ ಅಣ್ಣ, ನಮ್ಮ ಐಟಮ್ ಅಲ್ವಾಣ? ಅಲ್ಲ, ನಂದು. ಸರಿ ಅಣ್ಣ, ಇಡ್ತೀನಿ. ಸರಿ ಸರಿ ಅಣ್ಣ. ಹಂಗೆ. ಏ ಆದಿಮೂರ್ತು, ಮಲ್ಗೋದಕ್ಕೂ ಜಾಗ ಕೊಟ್ಟು ಈಗ ಆಸ್ತಿಲೂ ಪಾಲ್ ಕೊಡ್ತಿದ್ಯಲ್ಲೋ? ಏಯ್, ನೀನೇನ್ ಅಲಾರಾಮ್ಗ ಹುಟ್ಟಿದ್ಯಾ? ಹಿಂಗ್ ಬಡ್ಕೋತಿಯಲ್ಲ? ಇಲ್ಲಿ ನೋಡ, ಇದಕ್ಕೆಲ್ಲ ಹಗಲು ರಾತ್ರಿ ನಾನು ಎಷ್ಟು ಕಷ್ಟಪಟ್ಟು ದುಡ್ದಿದ್ದೀನಿ ಗೊತ್ತಾ? ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಅದೆಲ್ಲ ನಿಂಗೆ ಎಲ್ಲ ಅರ್ಥ ಆಗುತ್ತೆ? ಹೌದು, ಅದ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಏನೇ ಗೊತ್ತಾ? ನೋಡು ಹೇಳು. ಟೈಮ್ ಆಯ್ತಣ್ಣ, ಬನ್ನಿ ಹೋಗೋಣ. ಮಹಾನಗರದಲ್ಲಿ ಇಂದು ಫಲಿತಾಂಶದ ಕುರಿತು ವಾಗ್ದಾಳಿ ನಡೆಯುತ್ತಲೇ ಇದೆ. ಜನರ ಉತ್ಸಾಹ ಹೆಚ್ಚಾಗುತ್ತಲೇ ಇದೆ. ಇಲ್ಲಿವರೆಗೂ ನಾವು ನಿರೀಕ್ಷಿಸಿದಂತೆ ಶ್ರೀಮತಿ ಮಲ್ಲಿಕಾ, ಶ್ರೀಮತಿ ಷಣ್ಮುಗ ಅವರ ಪೈಪೋಟಿ ಹೆಚ್ಚಾಗುತ್ತಲೇ ಇದೆ. ಜನರು ಕೂಡ ಉತ್ಸಾಹದಿಂದ ತಮ್ಮ ಮತವನ್ನು ಚಲಾಯಿಸಲು ತೆರಳುತ್ತಿದ್ದಾರೆ. ಮಲ್ಲಿಕಾ 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 ಬಿಟ್ರೆ ಬೇರೆ ಕಾಣಿಸ್ತಿದ್ವಲ್ಲ. ಅಲ್ಲೋಡು, ಷಣ್ಮುಗಂ ಹೋಗ ಓಟ್ ಹಾಕೋಗೋ. ಏಯ್, ನಿನಗೆ ಕನ್ನಡ ಬರುತ್ತೇನೋ? ನನಗೆ ಕನ್ನಡ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ನನಗೆ ಕನ್ನಡ ಬರುತ್ತೆ ಅನ್ನೋದು ನಿನಗ್ ಗೊತ್ತು ಅಂತ ಆದಿಮುತ್ತು ಗೊತ್ತಾದ್ರೆ ಟ್ರಾನ್ಸ್ಫರ್ ಗ್ಯಾರಂಟಿ. ಅರ್ಥ ಆಯ್ತಾ ರಾಜ? ಈ ಊರಲ್ಲಿ ಯಾರಿಗಿದ್ರೆ ಚೆನ್ನಾಗಿರತ್ತೆ ಅಂತ ನೀವ್ ಅನ್ಕೊಂಡಿದ್ದೀರಾ? ಅವನಿಗೂ ಇಲ್ಲ ಇವನ್ಗೂ ಇಲ್ಲ. ನಮ್ಮ ಒಟ್ಟು ಷಣ್ಮುಗಂಗೆ. ಮೈಸೂರು ಮಲ್ಗೆನೋ ದುಂಡ್ ಮಲ್ಗೆನೋ ಏನೋ ಒಂದು. ನಮ್ಮ ಒಟ್ಟು ಷಣ್ಮುಗಂಗ್ ಮಾತ್ರನೇ. ಷಣ್ಮುಗನ್ಗೆ ಓಟ್ ಹಾಕೋದು. ಷಣ್ಮುಖನ್ಗೆ ನಾವು ಓಟ್ ಹಾಕೋದು. ನಡೆದಿರುವಂತ ಈ ಚುನಾವಣೆಯಲ್ಲಿ ಆದಿಮುತ್ತು ಪಕ್ಷದವರು ಭಾರಿ ಮತಗಳ ಮುನ್ನಡೆಯಿಂದ ಜಯಗೊಳಿಸಿದ್ದಾರೆ. ಎಲ್ಲರೂ ಅಂದ್ಕೊಂಡಂಗೆ ಷಣ್ಮುಖ ಆದಿಮುತ್ತು ಅವರು ತಮ್ಮ ಎದುರಾಳಿ ವಿರುದ್ಧ ಭಾರಿ ಮತಗಳ ಜಯಬೇರಿಯನ್ನು ಗಳಿಸಿದ್ದಾರೆ. ಇದು ತುಂಬಾ ದೊಡ್ಡ ಗೆಲುವಾಗಿದೆ. ಬಡವರ ಬಂಧು, ಆರಾಧ್ಯ ದೈವ, ಅನಾಥ ರಕ್ಷಕ, ನಮ್ಮೆಲ್ಲರ ಫಕೀರ ಸ್ವಾಮಿ ಷಣ್ಮುಖ ಆದಿಮುತ್ತು ಅವರನ್ನು ಭೇಟಿ ಆಗಿ ಅವರಿಗೆ ಮೇಯರ್ ಪದವಿಯನ್ನು ಒಪ್ಪಿಸುತ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಒಬ್ಬ ಹೆಣ್ಣು ಮಗು ಮೇಯರ್ ಆಗ್ತಿರೋದು ಇದೊಂದು ದೊಡ್ಡ ವಿಷಯ ಆಗಿದೆ. ಏನೋ ಅವಳು ಫ್ಯಾನ್ ಅಂತ ಒಳ ಕರ್ಕೊಂಬಂದ್ರೆ ಬಾರಿ ಫೀಲ್ ತಗೋತಾ ಇದೀಯಾ? ಸಾಯಿಸ್ಬಿಡ್ತೀನಿ. ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನನ್ನ ಪೋಸ್ಟಿಗೆ ಸಗಣಿ ಆಗ್ತಾ ಇಲ್ವಾ? ಹಂಗೆ ನಿಂತ್ಕೋ. ಮಾವಾ, ಏನೇ ಈ ಮೇಯರ್ ಡ್ರೆಸ್ ಅಲ್ಲಿ ನಾನು ಹೇಗಿದ್ದೀನಿ? ನೋಡಕ್ಕೇನೋ ಅಸಹ್ಯವಾಗಿ ಕಾಣಿಸ್ತಾ ಇದೆ. ದೊಡ್ಡ ದೊಡ್ಡ ವಿದ್ವಾಂಸ ಹಾಕಿದ್ ಬಟ್ಟೆ ಇದು. ಕೊಡ ಇಲ್ಲ ಅದನ್ನ. ಕೊಡ ಇಲ್ಲಿ ಟೋಪಿನ ತಗೋಣ. ಕರ್ನಾಟಕದ ಹಣೆ ಬರ ಇವಳು ತಲೆ ಮೇಲೆ ಬಂದು ಕೂತ್ಕೋತಾ ಇದೆ. ಹಿಡ್ಕೋ. ಏಯ್ ಅದುಮ್ರ, ಸರಿಯಾಗಿ ಅದುಮ್ರ, ಬೀಳ್ಬಾರ್ದು. ಯಾರ ಪಾಯ್ಸ. ಇಲ್ಲಿ ನೋಡು ಷಣ್ಮುಗ, ಮೇಯರ್ ಆಗೋದು ಮುಖ್ಯ ಅಲ್ಲ, ಅಧಿಕಾರ ಹೆಂಗ್ ಕಿತ್ಕೋಬೇಕು, ಸೀಟ್ ಹೆಂಗ್ ಕಿತ್ಕೋಬೇಕು, ತಹಸೀಲ್ದಾರ್ ತಲೆ ಮೇಲೆ ಲಾರಿ ಹೆಂಗ್ ಹಚ್ಚೋದು, ಇದೆಲ್ಲ ನಿಂತ್ ಕಲ್ತ್ಕೊಂಡು. ಏನಪ್ಪ ಯಡಿಯೂರಪ್ಪ? ಫೋನ್ ಬಂದಿದ್ಯಣ್ಣ. ಯಾರಪ್ಪ ಅದು? ನನಗೆ ಗೊತ್ತಿಲ್ಲ ಅಣ್ಣ. ಹಲೋ. ಏಯ್ ಜಾಗ ಬಿಡು ಅಲ್ಲಿ. ಏನ್ ರಾಜಣ್ಣ, ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆದು ಆದಿಮುತ್ ಮನೆ ಕಲೆ ಕಟ್ಟಿದೆ. ಇಲ್ಲಿನ್ನೇನು ಮನೆ ಹತ್ತಿ ಉರಿತಾ ಇದೆ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ನಮ್ಮ ಅಪ್ಪ ಅಮ್ಮ ಎತ್ತಿದ ಜಾಗ ಸರಿ ಇಲ್ಲ. ಈ ತರ ಬಂದು ನಿಲ್ಕೊಂಡ್ಬಿಟ್ನಲ್ಲ. ಅಯ್ಯೋ, ಮೇಯರ್ ಮಲ್ಲಿಕಾಗೆ.
ಆ ಮೇಯರ್ ಗೌನು ಕಿರೀಟನು ಯಾವುದು ನನ್ಗಿಲ್ಲ. ತಪ್ಪಾಗಿ ಹೇಳ್ತಿದ್ಯಮ್ಮ, ಅದು ಗದಾ ಯುದ್ಧ ಅಲ್ಲ, ಮೇಯರ್ ಸಿಂಗೋಲ್. ತುಂಬಾ ಮುಖ್ಯ ಅದು. ಇದೆಲ್ಲ ಚೆನ್ನಾಗಿ ಮಾತಾಡ್ತೀಯ, ಎಲೆಕ್ಷನ್ ಬಂದ್ಬಿಟ್ರೆ ಎಲ್ಲ ಬಿಟ್ಬಿಡ್ತೀಯ. ಏಯ್ ದಂಡ್ಪಿಂಡಗಳ ಅದ್ಗೆ ಹೇಳಿ ಅದ್ಗೆ ಹೋಗ ಆಚೆಗೆ. ನನ್ನ ಆಸೆಗೆಲ್ಲ ತಣ್ಣೀರ್ ಎಷ್ಬಿಟ್ಟ ಕಣೆ ನಿಮ್ಮಪ್ಪ. ಕೋಪ ಮಾಡ್ಕೋಬೇಡ, ಮೇಯರ್ ಪದವಿ ಹೋದ್ರೇನು, ನಿಂಗೆ ದೊಡ್ಡ ಪೋಸ್ಟ್ ಕೊಡ್ತೀನಿ ಬಿಡು. ಇಲ್ಲಿ ಮಲ್ಕೊಳಕ್ಕೆ ಜಾಗ ಇಲ್ಲ ಅಂತದ್ರಲ್ಲಿ ಹನಿಮೂನ್ ಅಂತೆ. ಇನ್ಮೇಲೆ ಎಲ್ಲದಕ್ಕೂ ಅವಳ ಹತ್ರನೇ ಹೋಗಿ ನಿಂತ್ಕೋಬೇಕು. ನೀರಿಂದ ಹಿಡ್ದು ಕಕ್ಕಸ್ವರ್ಗುನು ಅವಳ ಹತ್ರನೇ ಹೋಗ್ಬಿಟ್ಟು ಬೇಡ್ಬೇಕು. ಅಮ್ಮ, ನೀನ್ ಅವತ್ತು ಆದಿಮುಟ್ಟು ಕೊಟ್ಟಿದ್ ರೋಸ್ನ ಇಸ್ಕೊಂಡಿದ್ದಿದ್ರೆ ನಾನು ಇವತ್ತು ಮೇಯರ್ ಮಗಳಲ್ವಮ್ಮ. ಗೊತ್ತಾಗ್ದಿರೋ ವಯಸ್ಸು ಕಣೆ ನಿಮ್ಮಮ್ಮನ್ಗೆ. ಅದು ಒಂದು ರೋಸು. ಅಯ್ಯೋ, ರೋಜಾ, ಮಲ್ಗೆ, ಕನಕಾಂಬ್ರ, ಸಾವಂತಿಗೆ, ಏನ್ ಮಾಡ್ಲಿ? ಆ ನನ್ನ ಮಗನ್ ಪಕ್ಕದಲ್ಲೂ ನಾನು ನೆನ್ಸ್ಕೊಳಕ್ಕೂ ಆಗ್ತಿಲ್ವಲ್ಲ. ಯಪ್ಪ ಸಯ್ಯ. ಹೋಯ್ತು. ಏನಮ್ಮ ಎಲ್ಲ ಹೋಯ್ತು. ಒಂದು ಮೇಯರ್ ಪದವಿಗೋಸ್ಕರ ಅಪ್ಪನ ಬದಲಾಯಿಸ್ಬೇಕಂದ್ಕೊಂಡಿದ್ಯಾ? ನೀನ್ ಗಂಡನ ಬದಲಾಯಿಸ್ಬೇಕಂದ್ಕೊಂಡಿದ್ಯಾ? ಎಸ್ ಅಲ್ಲಿ ಹೇಳ್ಬಿಡಮ್ಮ. ಮೇಯರ್ ಗಂಡ ಆಗಿದಾನೋ ಆದಿ. ಮಗು 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 ಇದೆ. ಪಾಪಿ ಪಾಪಿ ಪಾಪಿ, ಹೋಗ ಎದ್ದು, ಹೋಗ ಎದ್ದು, ಹೋಗು ಅಂದೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ವರ್ಷ ನಮ್ಮ ಶಾಲೆಯಲ್ಲಿ ಎಲೆಕ್ಷನ್ ನಡೆಸಲು ತೀರ್ಮಾನಿಸಿದ್ದೇವೆ. ವಿದ್ಯಾರ್ಥಿನಿಯರಿಗೆ ಏನಾದರೂ ಆಸಕ್ತಿ ಇದ್ದರೆ ತಮ್ಮ ಇಷ್ಟದಂತೆ ಪ್ರಿನ್ಸಿಪಾಲರ್ ಹತ್ರ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬಹುದು. ಧನ್ಯವಾದಗಳು. ಇನ್ನು ಸ್ವಲ್ಪ ಬೇಕಾ? ಎಲ್ಲರಿಗೂ ಇಟ್ವಿ ಆಪು. ಲೀಡರ್ ಅಂದ್ರೆ ಗೊತ್ತು. ಈ ಸಲ ಕಪ್ ನಮ್ದೇ. ಏನೋ ಪದವಿ ಬರೋಕ್ಕೂ ಮುಂಚೆ ಇಷ್ಟೊಂದು ಆಡಂಬರನ? ಇದು ಸ್ಕೂಲ್ ಎಲೆಕ್ಷನ್. ಏನಾದರೂ ಚಿಕ್ಕ ಸಮಸ್ಯೆ ಆದರೂ ಎಲ್ರೂ ಕಾಲು ಮುರಿದು ಬಿಡ್ತೀನಿ. ತಗೋ, ಸೈನ್ ಹಾಕು. ಹೇಳಿದ್ದು ನೆನಪಲ್ಲಿರಲಿ. ಏನು ಒಳ್ಳೆ CM ತರ ಕೈ ಎತ್ತಾ ಇದೆಯಾ? ನನಗೂ ನನ್ನ ಬಗ್ಗೆ ಅದೇ ಭಯನೇ. ಸರಿ ಸರಿ, ಹೋಗು. ಲೀಡರ್ ಅಂದ್ರೆ ಗೊತ್ತು. ಲೀಡರ್ ಅಂದ್ರೆ ಈ ಸಲ ಕಪ್ ನಮ್ದೇ. ಏನ್ ಚಾಣಕ್ಯ, ಬಂದಿದ್ದ ವಿಷಯ ಏನಂತ ಹೇಳಲೇ ಇಲ್ಲ. ನಾನು ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗದ ಅಣ್ಣ? ಯಾವನಾದರೂ ಒಬ್ಬ ಸಂಜೆ ಬಂದ ಅಂದರೆ ಖರ್ಚಿಗೆ ದಾರಿ ಹುಡುಕ್ತಾನೆ ಅಂತ ಅರ್ಥ. ಅವನು ಬೆಳಿಗ್ಗೆ ಬಂದ ಅಂದರೆ ಯಾವುದಾದ್ರೂ ಪದವಿ ಕೇಳ್ಕೊಂಡು ಬಂದ ಅಂತ ಅರ್ಥ. ಆದರೂ ನಿಮ್ಮ ಬಾಯಲ್ಲಿ ಕೇಳಬೇಕಲ್ವಾ? ಅಣ್ಣ, 3 ತಲೆಮಾರಿಂದ ಅಧಿಕಾರದಲ್ಲೇ ಬದುಕಿದ್ದೀವಿ. ಗೊತ್ತು. ಜಾಸ್ತಿ ಏನು ಸಂಪಾದನೆ ಮಾಡಿಲ್ಲಣ್ಣ. ಹೌದು, 1000 ಕೋಟಿ ಎಲ್ಲ ಕಡಿಮೆನೆ ಬಿಡು. ಹೇಳು. ನೀವು ಮೋಸ ಮಾಡಿ ಸಂಪಾದನೆ ಮಾಡಿರೋ 5,000 ಕೋಟಿ ಕಂಪೇರ್ ಮಾಡಿದ್ರೆ ನಮ್ ಸಂಪಾದನೆ ಕಡಿಮೆ. ಏನ್ ಮಲ್ಲಿನಲ್ಲಿ ಅನ್ಕೊಂಡು ಸುಮ್ನಿರು. ಬಿಸಿಯಾಗಿದೆ, ಕುಡೀರಿ. ಅಣ್ಣವ್ರೆ, ಮೇಯರ್ ಪದವಿ ಅಂತೂ ಕೈ ಬಿಟ್ಟೋಯ್ತು. ಆ MLA ಪದವಿನಾದ್ರೂ ಕೊಡಿಸ್ತೀರಾ ಇಲ್ವಾ? ನಾನೇ ನೆಕ್ಸ್ಟ್ MLA ಆಗ್ಬೇಕು. ನಡೀಲಿಲ್ಲ ಅಂದ್ರೆ ಎಲ್ಲನೂ ಮುಗ್ದೋಗುತ್ತೆ. ಏನಪ್ಪ, ನನಗೆ 28 ವರ್ಷ ವಯಸ್ಸಿದ್ದಾಗ ತಲೆ ಕೂದಲು ಉದುರೋಯ್ತು. ಅಂದರೆ ಅವನು ಎದುರುಕೊಂಡು ಮನೆಯಿಂದ ಆಚೆ ಬರೋದಿಲ್ಲ, ಮನೆ ಒಳಗೇ ಇರ್ತಾನೆ. ನಾನು ಹಾಗಲ್ಲ, ಕೂದಲು ಉದುರೋದ್ರೂ ಕೂಡ ನನಗೆ ಯಾವ ಭಯನೂ ಇಲ್ಲ. ನಮ್ಮ ಯಜಮಾನರು ಒಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 18 ಸಲ ಕೆಡಿಸಿದ್ರು. ಅದನ್ನ ಹಾಳು ಮಾಡಿದವರು ಕಣ್ಮಾರಿಯಾಗಿ ಹೊರಟೋದ್ರು. ಆದ್ರೆ ಇಲ್ಲಿ ಬಿಲ್ಡಿಂಗು ಸ್ಟ್ರಾಂಗು, ಬೇಸ್ಮೆಂಟು ಸ್ಟ್ರಾಂಗು. ಸರಿ ಅಣ್ಣ, ನ್ಯಾಯ ಅಂತ ಒಂದಿದ್ಯಲ್ಲ, ಅವಳು ಹೆಂಡತಿ ಹೆಂಗಿರು ಮೇಯರ್ ಆಗಿದೆ ಹೇಳ್ತಾನೆ. ಇವಳಿಗೆ ಯಾವ್ದಾದ್ರು ಮಿನಿಸ್ಟರ್ ಪೋಸ್ಟ್ ಕೊಡ್ಬೋದು ತಾನೆ? ಕೊಡೋದು ಬಿಡೋದು ಎಲ್ಲ ಜನರು ನೋಡ್ಕೋತಾರಪ್ಪ. ಈ ಎಲೆಕ್ಷನ್ ಅಂತ ಬಂದರೆ ಎಲ್ಲ ನಿರ್ಧಾರ ಆಗೋದು ಜನರ ಕೈಯಲ್ಲಿ. ಕೆಲಸ ಅಂತ ಬಂದರೆ ಪೋಸ್ಟ್ ಅಂಟಿಸೋನು, ಭಾಷಣ ಮಾಡೋನು, 24 ಗಂಟೆ ಕೆಲಸ ಮಾಡೋನೇ ಹೀರೋ. ಅವರಿಗೆ ಬಿರಿಯಾನಿ ಹಾಕ್ಸು, ನಿನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ. ಅವನೇ ಫೋನ್ ಮಾಡಿದ್ದಾನೆ, ಅದೇನಂತ ಕೇಳು. ನಮಸ್ಕಾರ ಅಣ್ಣ. ನೀನ್ ಆಸ್ತಿ ಆದ್ರೆ ಇಡೀ ಕರ್ನಾಟಕ ಗೌರವ ಪಡುತ್ತೆ. ನೀನ್ ಬೆಳೆಯಾಗಿ ಬಂದ್ರೆ ಇಡೀ ಕರ್ನಾಟಕ ಸಂತಸ ಪಡುತ್ತೆ. ಏನಣ್ಣವ್ರೆ, ನನ್ನ ಹಳೆ ಲವರ್ನ ಕರ್ಕೊಂಡ್ಬಂದು ಪೋಸ್ಟಿಂಗ್ ಕೇಳ್ತಾ ಇದ್ದಾನ? ಮೊದ್ಲು ಅವ್ನಿಗೆ ನಿಮ್ ಪೋಸ್ಟನ್ನ ಸರಿಯಾಗಿ ಗಂಡ್ಸೋದಕ್ಕೆ ಕೇಳಿ, ಆಮೇಲೆ ಅವ್ನ ಪೋಸ್ಟಿಂಗ್ ಕೇಳಿದ್ರೆ ಆಯ್ತು. ಅಣ್ಣವ್ರೆ, ಹಂಗೆ ಸ್ವಲ್ಪ ಅವ್ರ ಹೆಂಡತಿಗೆ ಫೋನ್ ಕೊಡ್ತೀರಾ? ನಾನ್ ಲವ್ ಮಾಡಕ್ಕೂ ಮುಂಚೆ ಮಾತು ಹೇಳಿದ್ದೆ, ಅದಂಗೆ ಹೋಗ್ಬಿಡ್ಲಾ? ಅಣ್ಣ, ಮತ್ತೆ ಅಣ್ಣವ್ರೆ, ಬರುವಾಗ ಮಣಿಸನ್ನ ನೋಡ್ಕೊಂಡ್ ಬಂದೆ. ಏನೋ ಟೊಮೆಟೊ ದುಡ್ಡೇ ಕೊಟ್ಟಿಲ್ವಂತೆ ನೀವು? ಹಳೆದು ಮರ್ತಿಲ್ವಾ? ನೀವ್ ಯಾವತ್ತಾನೆ ಕೊಟ್ಟೋಗಿದ್ರೆ ಹೇಳಿ. ಚಾಣಿಕ್ಯ, ನೀನು ಆದಿಮುತ್ತು ತರ ರಾಜಕೀಯ ಕಲ್ತ್ಕೋ. ನನ್ನ ನೀನು ಒಳ್ಳೆನಾಗಿ ನೋಡಿದ್ಯಾ, ಕೆಟ್ಟನಾಗಿ ನೋಡಿಲ್ಲ ತಾನೆ?
ನೋಡ್ತೀಯ ಇರು. ಕಾಶಿ ಮನೆನೇ. ಇಲ್ಲ ಇಲ್ಲ ಇಲ್ಲ, ದೊಡ್ಡ ಮನೆನೇ. ಆಹಾ, ಅದೆಲ್ಲ ಸರಿ ಬರೋದಿಲ್ಲ. ಇಲ್ಲ, ಅವ್ನ ಆ ಕಡೆಯಿಂದನೇ ತಕೊಂಡ್ ಬರೋಣ. ನಮಸ್ಕಾರ ಅಣ್ಣ. ಬರ್ತಿದ್ದೀರಾ? ಅದೇನು ಇಲ್ಲ ಅಣ್ಣ, ಎಲ್ರಿಗೂ ಬಿರಿಯಾನಿ ಹಾಕ್ಸ್ಬೇಕಲ್ವಾ? ಯಾವ ಏರಿಯಾ ಬಿರಿಯಾನಿ ಹಾಕ್ತಾರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಾ ಇದ್ದೀವಿ. ಹೌದಣ್ಣ, ಹೌದು. ಚಿಕನ್ ಮಟನ್? ಅದಕ್ಕೆ ಬಿರಿಯಾನಿ ಅಂದ್ರೆ ಮಟನ್ ಬಿರಿಯಾನಿ ಅಲ್ವಾ? ಸೂಪರ್. ಆಮೇಲೆ ಆ ಚಾಪ್ಸ್ ಮತ್ತೆ ಬ್ಲಡ್ ಅಲ್ವಾ? ಏನಣ್ಣ ನೀನು ಬ್ಲಡ್ ಅಲ್ವಾ ಎಲ್ಲ ಮರಿತೀವ? ಹೇಳಿ ಅದಕ್ಕೆ ನೀವು. ಏನ್ರೋ ಪ್ರಚಾರಕ್ಕೆ ಪೋಸ್ಟ್ ಅನ್ಸಕ್ ಕಳೆದ್ರೆ ಬರೋದಿಲ್ಲ, ಸಮಾರಂಭ ಕರೆದ್ರು ಬರೋದಿಲ್ಲ. ಆದ್ರೆ ಬಿರಿಯಾನಿಗೋಸ್ಕರ ಟೇಬಲ್ ಹಾಕೊಂಡು ಡಿಸ್ಕಷನ್ ಮಾಡ್ತಿದ್ದೀರಾ? ನಾವ್ ಆಲ್ರೆಡಿ ಬಿರಿಯಾನಿ ಹಾಕ್ಸಿದ್ವಲ್ಲೋ. ಅಯ್ಯೋ, ಹಾಕ್ಸಿದ್ರ? ಯಾವಾಗ ಹಾಕ್ಸಿದ್ರಿ? ಬಿರಿಯಾನಿ ತಿಂತಾ ಇದ್ದಾರಾ? ಹೌದೌದು, ತಿಂತವ್ರೆ ಅದಕ್ಕೆ. ಅಣ್ಣ ಎಲ್ಲಿದ್ದಾರೆ? ಇದ್ರಲ್ಲಿ ಬಿರಿಯಾನಿ ಹಾಕಿದ್ವಲ್ಲ, ಹಂಗೆ ಗ್ರಾಫಿಕ್ಸ್ ಅಲ್ಲಿ ಅಣ್ಣನ ಹಾಕ್ಬಿಟ್ಟ. ಈಗ ನಾವ್ ಬಿರಿಯಾನಿ ಹಾಕ್ಸಿದ್ವಾ? ಹೌದೌದು, ಅದಕ್ಕೆ ಹಾಕ್ಸಿದ್ವಿ. ಈ ವಿಡಿಯೋ ವೈರಲ್ ಆಗೋವರೆಗೂ ನಿಮ್ಮೆಲ್ಲರಿಗೂ ಬರೀ ಗಂಜಿನೇ. ಒಂದಿನ 2 ಎಕ್ಸ್ಟ್ರಾ ಇಡ್ಲಿ ಕೇಳೋದಕ್ಕೆ ಗಂಟ್ಲ ಕೈ ಹಾಕಿ ಕಕ್ಕ ತರ ಮಾಡ್ದಲ್ಲ. ನೀನ್ ನಾಯಕನ ಅವ್ನ ನಾಯಕನ? ಹೌದಾ? ಇವಾಗ ಇವನೇನ್ ಮಾಡ್ತಿದ್ದಾನೆ ಅಂತ ನೋಡಿ. ಏನ್ ಡೆಲ್ಲಿ? ನೋಡಿ ಅಣ್ಣ, ಆಡು ಕೋಳಿ ಮೊಟ್ಟೆ ಎಲ್ಲ ಇಟ್ಟು ಏನ್ ಆಟ ಆಡಿಸ್ತಾವ ನೋಡಿ. ಎಲ್ಲ ತೋರ್ಸಿದೀರ ನಮ್ಗೆ. ತಾಯಿಗೆ ಊಟ ಹಾಕಿಲ್ವೋ ಹಿಂಗೆ? ಊರಿಗೆ ಮಟನ್ ಬಿರಿಯಾನಿ ಹೆಂಗ ಹಾಕಿಸ್ತವನೆ? ಏನಾಯ್ತು ಲೀಡರ್, ಯಾಕೆ ಅಪ್ಸೆಟ್ ಆಗಿದ್ದೀರಾ? ಮನೇಲಿ ಟೆನ್ಷನ್, ಮಮ್ಮಿ ಶೌಟಿಂಗ್, ಆದಿಮುತ್ತು ಆಸ್ ಯೂಶುವಲ್ ಎಸ್ಕೇಪ್. ಓ, ಯಾಕೆ ಏನಾಯ್ತು? ಅಪ್ಪನ ಆಪೋಸಿಟ್ ಅವನು ಬಿರಿಯಾನಿ ಹಾಕ್ಸಿ ಮಜಾ ಮಾಡ್ತಾವನೆ. ನಮ್ಮ ಅಪ್ಪ ಏನಾದ್ರು ಎಲೆಕ್ಷನ್ ಅಲ್ಲಿ ಗೆದ್ಬಿಟ್ರ ಗತ್ತು ಕಣ. ಲೇ, ಲೀಡರ್ ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ, ಕೂತ್ಕೊಂಡು ಗೇಮ್ ಆಡ್ತಿದ್ಯಾ? ಗೇಮ್ ಆಡ್ತಿಲ್ಲ, ಆಡಿರೋ ಗೇಮ್ನ ಮತ್ತೊಂದ್ಸಲಿ ನೋಡ್ತಿದ್ದೀನಿ. ನೋಡ್ತಿದೀಯಾ? ಎಸ್ ಲೀಡರ್, ಫೇಕ್ ಕೇಡಿ ಥರ ಫೇಕ್ ಬಿರಿಯಾನಿ ಹಾಕ್ಬಿಟ್ಟವ್ರೆ. ಪೀಸ್ ಹಾಕಿಲ್ಲ, ನಮಗೆಲ್ಲ ಮಸಾಲೆ ಹಾಕವ್ರೆ, ಫೋಟೋಶಾಪು. ಅದಕ್ಕೆ ನನ್ನ ಮಕ್ಕಳನ್ನ ಆಡ್ಕೊಂಡು ಮೀಮ್ಸ್ ಮಾಡ್ತಿದ್ದೀನಿ. ಇವ್ರಪ್ಪಂಗೆ ಹೇಳಿ ಬಿರಿಯಾನಿ ಹಾಕ್ಸೋಣ. ಬಿರಿಯಾನಿ ಹಾಕೋದು ಬೇಡ, ಲೈವ್ಗೆ ಹೋಗೋಣ, ಲೈಕ್ ತಗೊಳ್ಳೋಣ, ಲೈಫ್ ಸ್ಟೈಲ್ನೇ ಬದಲಾಯಿಸ್ಕೊಳ್ಳೋಣ. ತಳಪತಿ ಕಣ, ನಾನು CM ಮುಂದ್ರೆ ನೀನು IT ವಿಂಗ್. ಈಗ ಮೀಮೆಲ್ಲ ನಮ್ಮನ್ನ ಗೆಲ್ಸ್ಬಿಡುತ್ತೋ. ಅಯ್ಯೋಣ, ಮಟನ್ ತಾನೆ ಹಾಕಿರೋದು, ನಾವು ಬೀಫ್ ಹಾಕನ? ತಪ್ಪೋದು. ಬಾಯ್ ಮುಚ್ಚ, ಮೊದ್ಲು ಇವನನ್ನ ಕತ್ತರಿಸ್ಬಿಡಿ. ಏನಾ ಅಪ್ಪ? ಅದ್ ಫೋಟೋಶಾಪಪ್ಪ. ಫೋಟೋಶಾಪಲ್ಲೇ ಹಿಂಗ್ ತಿಂತವ್ರೆ. ಬಿರಿಯಾನಿ ಹಾಕ್ಬೇಡ, ಆಡ್ಕೊಂಡ್ಬಿಟ್ಟು ಮೀ ಮಾಡು. ಅಣ್ಣ, ಚಿಕ್ಕ ಮಕ್ಳು ಮಾತೆಲ್ಲ ಕೇಳ್ಬೇಡಿ ಅಣ್ಣ. ಮೀಟಿಂಗ್ ಮಾಡ್ತೀವಿ, ಕ್ರೌಡ್ನ ಕರೆಸ್ತೀವಿ, ರಾಜಕೀಯದಲ್ಲಿ ನಮ್ ಗತ್ತೇನು ಅಂತ ತೋರಿಸ್ತೀವಿ. ಇವ್ರುಗಳನ್ನ ನಂಬ್ಕೊಂಡ ಸುಮ್ಮನೆ ದುಡ್ಡು ಹಾಳಾಗುತ್ತೆ. ಅಪ್ಪ, ಇವ್ರಿಗೆಲ್ಲ ವಿಷ ಕುಡಿಸಿ ಕಳಿಸ್ಬಿಡೋಣ. ಬೇಗ ಮಾಡೋ, ಬೇಗ ಒಂದು ಡೇಟ್ ಆದ್ರೆ ಫಿಕ್ಸ್ ಮಾಡೋ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಲೈವ್ ಅಲ್ವಾ, ಟ್ರೆಂಡಿಂಗ್ ಅಲ್ಲಿ ಇರ್ತೀಯ. ಹೌದು. ಏನ್ ಹೇಳ್ತಿದ್ಯಾ? ರಾಜಕೀಯದಲ್ಲಿ ಅದೇ ತಾನೇ ನಡೀತಿರೋದು. ಇವ್ರ ಅಪ್ಪನ್ಗೆ ಇವನೇ ಕೊನೆಗಾಣಿಸ್ತಾನೆ ಅಂತ ಅನಿಸ್ತಾ ಇದೆ. ಸರಿ ಹೋಯ್ತು, ಜೀವನ ಚೆನ್ನಾಗಿ ಉದ್ಧಾರ ಏನಯ್ಯ ಹಿರಿತಲೆ? ಅದೇನಾರ ಮಿಕ್ತು ಅಂದ್ರೆ ಬೆಳಗ್ಗೆ ತಿಂಡಿಗೂ ಉಪಯೋಗಿಸ್ಬಿಡೋದಾ? ನನ್ ನಂಬಪ್ಪ, ವ್ಯೂಸ್ ಎಲ್ಲ ಓಟಾಗಿ ಬದಲಾಗುತ್ತೆ. ನೀನ್ ಹೇಳ್ತಾ ಇರೋದೇನು ಅರ್ಥ ಆಗ್ತಿಲ್ಲ ಕಣ. ಅಪ್ಪ, ಈಗಿರೋ ರಾಜಕೀಯದವರೆಲ್ಲ ಅದ್ ನಂಬ್ಕೊಂಡೇ ಬದುಕ್ತಿರೋದು. ಮೀಮ್ಸ್ ಬಂದಾಗಿಂದ ನೇಮ್ಸಿಗೆ ಬೆಲೆನೇ ಇಲ್ಲ. ರಾಜಕೀಯನ ಇದ್ರಲ್ಲಿ ಇದೆಯಾ? ಹೌದಪ್ಪ, ಇಡೀ ಪ್ರಪಂಚನೇ ಕೈಲಿದೆ ಅಂತಾರೆ, ಅದೇ ಇರ್ಬೇಕಿದ್ದು. ಮಗನೇ, ಫೇಸ್ಬುಕ್ ಹೆಂಗ್ ಓಪನ್ ಮಾಡೋದು ಅಂತ ಸ್ವಲ್ಪ ಹೇಳು. ಇರಪ್ಪ, ಅದನ್ನೆಲ್ಲ ಇಲ್ಲಿಟ್ಕೊಂಡು ಓಪನ್ ಮಾಡಬಾರ್ದಪ್ಪ. ಏನು ಓಪನ್ ಮಾಡಿದ ತಕ್ಷಣ ಗಾಜಾಲೆ ಬರ್ತಾ ಇದೆ. ಸ್ಟೇಜ್ ಹಾಕ್ಬಿಟ್ಟು ಟ್ರಾಫಿಕ್ ಜಾಮ್ ಮಾಡಿ ಆಂಬುಲೆನ್ಸ್ ದಾರಿ ಇಲ್ದೆ ಒಂದ್ ಸಾವಿನ ಜೊತೆ ಆಟ ಆಡೋ ರಾಜಕಾರಣಿ ನಾನಲ್ಲ. 2K ಕಿಡ್ಸ್ ಜೊತೆ ಸೇರಿ ಆಟ ಆಡೋ ಮಹಾರಾಜ ನಾನು. ಸ್ಟ್ರೈಟ್ ಆಗಿ ಮ್ಯಾಟ್ರಿಕ್ ಬರ್ತೀನಿ ಕೇಳಿ. ಅಭಿವೃದ್ಧಿನ ವ್ಯಾಪಾರ ಮಾಡೋಣ ಅಂತ ನೋಡಿದ್ರೆ ಜಾತಿ ಅನ್ನೋ ಟೀ ಅಂಗಡಿನ ಊರ್ ತುಂಬಾ ಹಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಕ್ಸ್ಟ್ರಾ ಮಸಾಲ ಹಾಕಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ನಮ್ ಜನನೂ ಅದು ಗೊತ್ತಿಲ್ಲದೆ ಸುಮ್ಮನೆ ಕುಡಿತಾನೆ ಇದ್ದಾರೆ. ಕೊನೆಗೆ ಉಳಿದಿರೋದೇನಪ್ಪಾ ಅಂದ್ರೆ ಅದು ಒಂದೇ ಪೀಸು, ಅದು ನೀವು ಅಂದ್ರೆ ಜನ. ನಿಮ್ಮ ವೀಕ್ನೆಸ್ಸೇ ನಮ್ಮ ಬಲ. ಪದವಿ ನನಗೆ, ಸ್ವರ್ಗನೂ ನನಗೇನೆ. ನಿಮಗೆ ಓಕೆ ಅಂದ್ರೆ ಇದು ಡೀಲು, ಅದಕ್ಕೆ ಮಾಡಿದೆ ನಾನು ಈ ರೀಲು. ಈ ಹಳೆ ಪ್ರಚಾರನೆಲ್ಲ ಬಿಟ್ಟಾಕ್ಬಿಟ್ಟು ಹೊಸ ರೀತಿ ಪ್ರಚಾರ ಮಾಡೋಣ. 1000-2000 ಎಲ್ಲ ಹೊರಟೋಗಿ ಅದ್ರ ಬದಲಾಗಿ ಈಗ ಡಿಜಿಟಲ್ ಬಂದಿದೆ ತಾನೆ, ಅದೇ ತರ ಈ ಆರ್ಭಟ, ಹೋರಾಟ, ಪ್ರಚಾರ ಟ್ಯೂಬ್ ಇಲ್ದಿರ ಟೈರ್ ತರ ಆಗ್ಬಿಟ್ಟಿದೆ. ಈಗ ಮೀಮೆಲ್ಲ ನಮ್ಮನ್ನ ಗೆಲ್ಸ್ಬಿಡುತ್ತೋ. ಇದನ್ನೆಲ್ಲ ಆದಿಮುತ್ತು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೇನೋ.
ಒಂದು ವೇಳೆ ಅವನೇನಾದ್ರೂ ಗೆದ್ರೆ ನನಗೂ ಒಳ್ಳೇದು ನಿಮಗೂ ಒಳ್ಳೇದು. ಆದ್ರಿಂದ ಈ ಸಲ ಆದಿಮುತ್ತನ್ನ ಗೆಲ್ಸ್ಬಿಡೋಣ. ಅವನ್ನ ಗೆಲ್ಸೋನು ನಾನು. ಅಣ್ಣ ಏಯ್ ಏನು ಹೆಸರೆಲ್ಲ ಬೇಡ, ಪಕ್ಷದ ಹೆಸರಲ್ಲಿ ಕೂಗ್ರು. ನಿಮ್ ಹೆಸರು ಇನ್ಸಿಲ್ ಸಮೇತ ಬೇಡ ಬೇಡ, ಹಂಗೆ ಹೇಳು. ಸೂಪರ್ ಬಾಂಧವನೇ, ನಮ್ಮೆಲ್ರಿಗೂ ಆಪತ್ ಬಾಂಧವನೇ. ಸ್ವಾಮಿಗೆ 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 ಜಯವಾಗಲಿ. ಇದೇ ತಟ್ಟಲ್ಲಿ 2 ಸಲ ನನ್ನ ತಲೆ ಮೇಲೆ ಹೊಡೆದಿದ್ಯಾ ನೀನು. ನನ್ನ ಒದ್ದು ತಾನೆ ಆಚೆ ಹಾಕಿದ್ದೆ. ಮದುವೆ ಬಂದ ತಕ್ಷಣ ಪ್ರೀತಿ ಬಂದ್ಬಿಡ್ತಾ. ಹೋಗೋ ಏನ್ ನಿಂಕ ನೋಡ್ತಾವಳೆ. ಬನ್ನಿ ಅಣ್ಣ. ಲೀಡರ್ ರೋಲೆಕ್ಸ್, ನಿನ್ಗೊಂದು ವಿಷಯ ಗೊತ್ತೇನಾ? ಮೀ ಮಾಡಿ ಧೂಳೆ ಬುಸ್ಬಿಟ್ಟ ಕಣ. ನಿನ್ನಿಂದನೇ ಕಣ ನಮ್ಮ ಅಪ್ಪಂಗೆ ಇಷ್ಟು ದೊಡ್ಡ ಪೋಸ್ಟ್ ಸಿಕ್ಕಿದ್ದು. ಥ್ಯಾಂಕ್ಸ್ ಕಣ. ಥ್ಯಾಂಕ್ಸ್ ಎಲ್ಲ ಯಾಕೆ ಲೀಡರ್? ಲೀಡರ್ ಒಳ್ಳೆ. ಏಯ್ ಇವಾಗ ಏನ್ ಹೇಳ್ದೆ? ಥ್ಯಾಂಕ್ಸ್ ಎಲ್ಲ ಯಾಕೆ ಲೀಡರ್ ಅಂದೆ? ಇನ್ಮೇಲೆ ನನ್ನ ಲೀಡರ್ ಅಂತ ಕರಿಬೇಡ, ಅಣ್ಣ ಅಂತ ಕರಿ. ಓಕೆ ಅಣ್ಣ. ನಿಮ್ಮೆಲ್ಲರಿಗೂ ಈಗ ಟ್ರೀಟ್. ಅಣ್ಣ 3 ಪ್ಲೇಟ್ ಪಾನಿಪುರಿ. ಲೇ ಹೋಟ್ಲಿಗೆ ಬಂದು ಪಾನಿಪುರಿ ಕೇಳ್ತೀಯಲ್ಲ ಲೇ. ಇಲ್ಲ ನೋಡ ಬಂತು ನೋಡ ಪಾನಿಪುರಿ ಹೆಂಗ್ ಮಜಾ. ಇನ್ಮೇಲೆ ಹಂಗೆ ಕರಿಬೇಡ್ರ. ಪಾನಿಪುರಿ ಪಾನಿಪುರಿ ಬೇಡ. ಪಾನಿಪುರಿ ಅವನಿಗೆ ಹೆಸರಿಟ್ಟವ್ರೆ. ಅವನ ಹೆಸರು ಅಲೆಕ್ಸಾಂಡರ್. ಅವನ ಅಲೆಕ್ಸಾಂಡರ್ ಅಲ್ಲ, ಆಲೂಗಡ್ಡೆ ಪುರಿ. ಅವನ ಮುಖದಂತೆ ಪುರಿ. ಪಾನಿಪುರಿ 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 ಪಾನಿಪುರಿ. ಬಾರ. ಇವಾಗ ಹೇಳು, ಇವನ ಹೆಸರೇನು? ಅಲೆಕ್ಸಾಂಡರ್. ನನ್ನ ತಮ್ಮ. ಇನ್ಮೇಲೆ ಪಾನಿಪುರಿ ಬೇಲ್ಪುರಿ ಅಂತ ಏನಾರ ಕರ್ದೆ ಬಡಿಯ. ತಗೋ ಐಸ್ ಕ್ಯಾಂಡಿ, ನಂಗೆ ಕವ ನಿಂಗೆ. ತಗೋ ಬ್ರೋ. ನೀನೇ ಅವನಿಗೆ ಪಾನಿಪುರಿ ಅಂತ ಕೂಗ ಕೇಳಿದೆ, ನೀನೇ ಅವನಿಗೆ ಒಡಿಯ ಕೇಳಿದೆ, ನೀನೇ ನನ್ನ ತಗಲಾಕ್ತಾ ಇದೆಯಾ? ಇಲ್ಲ ನೋಡು, ನಮಗೆ ಪೋಸ್ಟರ್ ಅಂಟಿಸೋದಕ್ಕೆ, ಘೋಷ ಕೂಗೋದಕ್ಕೆ ಆಳುಗಳು ಬೇಕಲ್ವಾ? ಇನ್ಮೇಲೆ ಅವನೇ ನಮಗೆ ದೊಡ್ಡ ಸೇವಕ. ಯಾವ ಲಾಜಿಕ್ ಅಣ್ಣ? ಲಾಜಿಕ್ ನಹಿ, ಒಳಸಂಚು. ಹಂಗಂದ್ರೆ ಏನಣ್ಣ? ಇನ್ಸೈಡ್ ಪಂಚ್. ಮೌ ಮೌ ಮಾ ಯಾಕ ಮಾಡ್ತಿದ್ಯಾ? ಅಮ್ಮ ಬೀಡಮ್ಮ. ಏನಮ್ಮ ಆಯ್ತು? ಅಪ್ಪ ಏನಾದ್ರು ಬೈದ್ರಾ? ಕಾರ್ಪೊರೇಷನ್ ಎಲ್ಲೇನಾದ್ರೂ ಸಮಸ್ಯೆನಾ? ಏನಮ್ಮ ಸಮಸ್ಯೆ? ನೀನೇ ಕಣೋ ಸಮಸ್ಯೆ. ಗಾಡಿ ನಿಲ್ಸು. ಯಾವ ಕುಟುಂಬನೂ ಬೇಡ, ಯಾರ ಸಹವಾಸನೂ ಬೇಡ ಅಂತ ಹೇಳಿದ್ರೇನು ಈ ಹುಡುಗನ್ ಜೊತೆ ಸುತ್ತಾಡ್ಕೊಂಡು ಅದನ್ನ ಫೋಟೋ ಬೇರೆ ತೆಕ್ಕೊಂಡಿದ್ಯಲ್ಲ. ಅವನ್ ಯಾರು ಅಂತ ನನಗ್ ಗೊತ್ತು. ಅವನ ಮನುಷ್ಯನ್ ಮಗ ಅನ್ನೋದು ನನಗ್ ಗೊತ್ತು. ಆದ್ರೆ ಅವ್ನ ಸ್ಕೂಲಲ್ಲಿ ಏನ್ ಹೇಳ್ದ ಅಂತ ಗೊತ್ತಾ? ನಾನು ಪೊಲಿಟಿಷಿಯನ್ ಆಗ್ಬೇಕು ಮಿಸ್. ಹಾಗಾದ್ರೆ ನಾನು ಬಿಡೋದಿಲ್ಲ. ಅವನ್ ಕೊನೆವರೆಗೂ ನನ್ ಕೆಳಗಡೆನೆ ಇರ್ಬೇಕು. ಘೋಷ ಕೂಗ್ಬೇಕು, ಪೋಸ್ಟರ್ ಅಂಟಿಸ್ಬೇಕು. ನಾನೇ
ನಾನ್ ಮಾತ್ರನೇ ಲೀಡರ್ CM ಎಲ್ಲ ಬಿಡೋದಿಲ್ಲ. ಹೇಳ್ದಿಲೆ ಅಣ್ಣ ರಾಜಕೀಯ ಏನೋ ಚೆನ್ನಾಗಿ ಬೆಳೀತಾ ಇದೆ, ವ್ಯವಸಾಯ ಏನಾಯ್ತು ಅಂತ ಗೊತ್ತಾಗ್ತಿಲ್ವೇ? ಬೆಳೆ ಏನೋ ಹಾಕ್ ಬಂದ್ವಿ ನಾವು, ಎಲ್ಲಿಗೆ ಬೆಳೀತು ನೋಡ್ಲಿಲ್ವೇ? ಇವಾಗ ಹೋಗೊಂದ್ಸಲ ನೋಡ್ಕೊಂಬರೋಣ ಅಣ್ಣ. ಹಂಗಂತೀಯಾ? ಹೌದಣ್ಣ. ಒಳ್ಳೆ ಗಾಡಿ ಎತ್ತಮ್ಮ. ಮಾ 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 ತಗೋ ಹೊಡಿಯಮ್ಮ. ನೀನು ಎಷ್ಟೇ ಹೊಡೆದ್ರೂ ಪರವಾಗಿಲ್ಲ, ನಾನು ನಿನ್ನಿಂದನೇ ಸುತ್ತದು. ನಂಗೇನು ಬೇಡ ಅಂತ ತಾನೇ ದೂರ ಇದ್ದೆ, ಅವನ ಜೊತೆನೇ ಸೇರ್ತಿದ್ಯಲ್ಲ. ಅವ್ನು ಯಾರು ಅಂತ ಗೊತ್ತಾ? ಗೊತ್ತು, ನಿನ್ನೆ ಓಡಿಸ್ಬಿಟ್ನ ಅವನು, ಆ ನರಸಿಂಹನ್ ಮಗ. ಆಮೇಲೆ ಕಾಲೇಜಲ್ಲಿ ಚೇರ್ಮನು MLA, ಅವನ್ನ ಬೆಳೆಯಕ್ಕೆ ಬಿಡಲ್ಲ. ನಾವೇನು ಕೂತ್ಕೊಂಡು ಘೋಷಣೆ ಕೂಗ್ಬೇಕಾ? ನರಸಿಂಹ ಅಂತ ಘೋಷಣೆ ಹಾಕ್ಬೇಕಾ? ಅವನ ಕೈಲಿ ಘೋಷಣೆ ಹಾಕ್ಸ್ತೀನಿ, ಪೋಸ್ಟರ್ ಅಂಟಿಸ್ತೀನಿ, ಅವನ್ನ ಬೆಳೆಯಕ್ಕೆ ಬಿಡಲ್ಲ. ಲೋ ಹಂಗಲ್ಲ ಮಾ, ನೀನ್ ಸುಮ್ಮನೆ ಇರಮ್ಮ. ನೀನೇ ಪಾನಿಪುರಿ ಮಾರ್ಕೊಂಡು ಕಷ್ಟಪಡ್ತಾ ಇದೆಯಾ, ನಾನು ಅದೇ ಅಂಗಡಿ ಇಟ್ಕೊಂಡು ಪಾನಿಪುರಿ ಅಂತ ಬೆಲ್ಲಿಟ್ಕೊಂಡು ಹೋಗ್ಬೇಕಾ? ಹೇಳಮ್ಮ. ಹೇಳದ್ನ ಕೇಳು. ನನ್ನ ಮಗ ದೂರ ಮಾಡ್ದ ಆ ಮುತ್ತು ಅಲೆಕ್ಸಾಂಡರ್ ನನ್ನ ಮಗ ಅಂತ ಹೇಳ್ಬೇಕು. ಹೇಳೋ ಥರ ಮಾಡ್ತೀನಿ. ಆ ನರಸಿಂಹನ್ ಮಗ ನನ್ನ ಪೋಸ್ಟರ್ ಅಂಟಿಸ್ಬೇಕು, ನನ್ನ ಘೋಷಣೆ ಕೂಗ್ಬೇಕು. ನಾನು ಮಾತ್ರ CM, PM ಕೂಡ ಆಗ್ತೀನಿ. ನೋಡ್ತಿದ್ಯಾ ಈ ಅಲೆಕ್ಸಾಂಡರ್ ಮಾತ್ರನೇ. ಎಷ್ಟು ಸಲ ಬೀಜ ಬಿತ್ತುತ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆ ಬೀಜದಿಂದ ಎಷ್ಟು ಸಲ ಫಲ ತೆಗಿತೀವಿ ಅನ್ನೋದು ಮುಖ್ಯ. ವ್ಯವಸಾಯ ಅಂದ್ರೆ ನಿಮ್ಗೆ ತುಂಬಾ ಇಷ್ಟನಾ ಅಣ್ಣ? ಯಾವಾಗ ನೋಡಿದ್ರು ವ್ಯವಸಾಯದ ಬಗ್ಗೆನೇ ಮಾತಾಡ್ತಾ ಇರ್ತೀರಾ? ಕರೆಂಟ್ ಸಿಚುಯೇಷನ್ ಅಲ್ಲಿ ವ್ಯವಸಾಯ ಮತ್ತೆ ಜಾತಿನಲ್ಲಿ ಒಂದು ಬಿಸ್ನೆಸ್ ಆಗಿರೋದು. ಜಾತಿ ಒಂದು ಟೀ ಅಂಗಡಿ, ನನಗೆ ಇಷ್ಟ ಇಲ್ಲ ಅದು. ವ್ಯವಸಾಯ ಅಂದ್ರೆ ಇಷ್ಟ, ಅದಕ್ಕೆ ಒಂದು ಕವಿತೆ ಹೇಳಿದೆ ಅಷ್ಟೇ. ಅಣ್ಣ ನೀವೆಲ್ಲೋ ನಾನು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಆವಡಿಯಪ್ಪ. ಆದಿಮುತ್ತು ನರಸಿಂಹ ಪಲ್ಲವ ಅನ್ನೋ ನಾನು, ಆದಿಮುತ್ತು ಅಲೆಕ್ಸಾಂಡರ್ ಅನ್ನೋ ನಾನು, ಕಾನೂನಿನ ಪ್ರಕಾರ ಏರ್ಪಟ್ಟಿರೋ ಭಾರತೀಯ ಕಾನೂನಿನ ಪ್ರಕಾರ ನಿಮ್ಮೆಲ್ಲರ ನಂಬಿಕೆನ ಉಳಿಸ್ಕೋತೀವಿ ಅಂತ ಭಾರತ ಪೂರ್ತಿ ಖಂಡಿತವಾಗ್ಲೂ ಬದಲಾವಣೆ ತರ್ತೀವಿ ಅಂತ, ಗೌರವವನ್ನ ನಾವು ಕಾಪಾಡ್ತೀವಿ ಅಂತ, ನಮ್ಮ ಇಡೀ ರಾಜ್ಯಕ್ಕೆ ಹೇಳ್ಬೇಕು ಅಂತ. ನೀವು ಯಾರೇ CM ಆದ್ರೂ ಈ ಆದಿಮುತ್ತುನೇ ಕಣೋ ಎಲ್ಲ. ಅಣ್ಣ ಉಚ್ಚೆ ಬರ್ತೈತಣ್ಣ. ಉಚ್ಚೆ ಬರ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಮಸಾಜ್ ಬೇಕಾ? ಡೆಲ್ಲಿ, ಆ ಅಲೆಕ್ಸಾಂಡರ್ ಆ ಮನುಷ್ಯನ್ ಕೀಪಿನ್ ಮಗ ಅನ್ನೋ ವಿಷಯ ನನಗ್ ಗೊತ್ತು ಅಂತ ಆ ಅಲೆಕ್ಸಾಂಡರಿಗೆ ಗೊತ್ತಾಯ್ತು. ಅಪ್ಪ ಊರ್ಗೆ ಗೊತ್ತಾಗಿದೆ, ಅವನು ಗೊತ್ತಾಗ್ಬಾರ್ದ ಅಷ್ಟೇ ತಾನೆ? ಅದಕ್ಕೆ ಯಾಕೋ ಈ ತರ ಬಂದು ಹೆದರ್ಸ್ತಾ ಇದ್ಯಾ? ಗೊತ್ತಿಲ್ಲ. ಗೊತ್ತಾಯ್ತು. ಅಣ್ಣ ಆ ಹುಡುಗ ಹೇಳಿದ್ದೇನಾದ್ರು ನಿಮ್ಗೆ ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತಣ್ಣ. ಏನಣ್ಣ ಚಿಕ್ಕ ಹುಡುಗರೆಲ್ಲ ಬಂದು ಎದುರಿಸ್ತಾ ಇದ್ದಾರೆ ನಿಮ್ಗೆ? ದೊಡ್ಡ ಮನುಷ್ಯ ತಪ್ಪು ಮಾಡಿದ್ರೆ ಚಿಕ್ಕ ಹುಡುಗರೆಲ್ಲ ಬಂದು ನಮಗ್ ಮಕ್ಕಳು ಹೋಗ್ತಾರೆ. ಅಂಥದ್ದೇನಣ್ಣ ಮಾಡಿದ್ರು? ಏನ್ ಮಾಡ್ಲಿಲ್ಲ, ಒಂದು ದಿನ ಗೋಧಿ ಹಿಟ್ಟನ್ನ ಕಲ್ಸಿಟ್ಟಿರೋ ತರ ಅಂತ ಒಂದು ಹುಡುಗಿ. ಅಣ್ಣ ನೀವು ಕೈ ಆಡ್ಸೋದನ್ನ ನಿಲ್ಸ್ಬೇಡಿ ಅಣ್ಣ, ಚೆನ್ನಾಗಿ ಆಡ್ಸಿ. ಅಣ್ಣ ಬಾಬು ಸರ್. ಯಾರಮ್ಮ? ಹೆಸರೇನು ಅಂತ ಕೇಳ್ದೆ. ಲಿಲ್ಲಿ ಅಂತ ಹೇಳಿದ್ಲು. ಆಮೇಲೆ ಅವ್ರಿಬ್ರು ಸೇರ್ಕೊಂಡು ಇವಳನ್ನ ಕೆಲ್ಸಕ್ಕೆ ಸೇರ್ಸ್ಕೊಂಡ್ರು. ನಮ್ಮಣ್ಣ ಗೊತ್ತಲ್ಲ ಈ ವಿಷಯದಲ್ಲಿ ಕಿಲಾಡಿ ಅಲ್ವಾ. ಇಂಥ ಹೂವಗಳನ್ನು ಮೂಸ್ಬಿಟ್ಟಿದ್ದೀನಿ ನಾನು, ಆದ್ರೆ ಇಂಥ ಹೂವನ್ನ ಇದೇ ಫಸ್ಟ್ ಟೈಮ್ ಮೂಸ್ತಾ ಇರೋದು. ಐ ಲವ್ ಯು ಕಣ. ಈ ಕಡೆ ಬಂದ್ಯಾ? ಸರಿ ಈ ಕಡೆ ಬಾ, ಬೀಟ್ ಮಿಸ್ ಆಗ್ಬಾರ್ದು. ಬೀಟು ಇವಳು ಅಂಗಡಿಗೆ ಬೆಂಡೆಕಾಯಿ ತರ್ತೀನಿ ಅಂತ ಹೋಗಿಲ್ಲಲ್ಲ. ಅಯ್ಯೋ ಅದೇನಿಲ್ಲಮ್ಮ, ಹೊಸ ರೀಲ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಷ್ಟೇ. ಅಯ್ಯೋ ನೋಡಿದ್ರಿ ಸ್ಟೆಪ್ಪು. ಬಾಮ ಮಾಡಿದ್ಮೇಲೆ ಹೋಗೋಣ. ಫ್ಯಾಂಟಾಸ್ಟಿಕ್, ವೆರಿ ಇಂಟ್ರೆಸ್ಟಿಂಗ್. ಆಫ್ಟರ್ ದಟ್ ಏನ್ ಆಫ್ಟರ್ ದಟ್? ನೋವು ಅನ್ಭವಿಸಿ ನಡು ರಸ್ತೆಯಲ್ಲಿ ಬಂದು ನಿಂತ್ಕೊಂಡ. ಪಾನಿಪುರಿ ಅಂಗಡಿ ಇಟ್ಟು ಒಂದ್ ಜೀವನ ಮಾಡ್ಕೊಂತ ಬಿಟ್ಟೆ. ನೀವ್ಯಾಕೆ ಅಂಗಡಿ ಹಾಕೊಟ್ರಿ? ಏನ ಆ ತರ ಏನು ನಡೀಲಿಲ್ಲ. ನಾನ್ ಮಾಡಿದ ಪಾಪ. ನೀವೇನ್ ಪಾಪ ಮಾಡಿದ್ರಿ? ಅವಳು ಹುಡ್ಕೊಂಡ್ ಬಂದಿದ್ದು ಪಕ್ಕದ ರೋಡ್ ಚಿಟ್ಟಿ ಬಾಬು, ನಾನ್ ಡಿಲ್ಲಿ ಬಾಬು. ಬಾಬುಯಿಂದ ಬಂದಿದ್ದ ಸಮಸ್ಯೆ ಚಿಟ್ಟಿ ಬಾಬುಯಿಂದ ಚಿಕ್ಕ ಪಾಪುನೇ ಆಗೋಯ್ತು.
ಆಮೇಲೆ ಏನ್ ನಡೀತು ಅಂತ ನನಗೆ ಗೊತ್ತಿಲ್ವಲ್ಲ. ಬೇರೆ ಕೆಲ್ಸಕ್ಕೆಲ್ಲರೂ ಮೈ ಸೋರ್ತಾ ಇದ್ರು. ಲೋ ಅಲೆಕ್ಸಾಂಡರ್, ಹೇ ಇಲ್ಲಿ ಯಾರು ಇಲ್ಲ ತಾನೆ? ನಿಮ್ಮಮ್ಮ ಎಲೆಕ್ಷನಲ್ಲಿ ಸೋತಿದ್ದಕ್ಕೂ ನಿಮ್ಮಪ್ಪ ರಾಜಕೀಯದಲ್ಲಿ ಬೆಳೆದೇ ಇರೋದಕ್ಕೂ ಪಲ್ಲವನ್ ಫ್ಯಾಮಿಲಿನೇ ಕಾರಣ. ಹೌದು ಕಣೋ, ಹೇಗಾದ್ರೂ ಪಲ್ಲವ್ನ ಎಲೆಕ್ಷನ್ ಇಂದ ಸೋಲಿಸ್ಲೇಬೇಕು. ಐಡಿಯಾ? ಹಾ, ಏನ್ ಐಡಿಯಾ? ನೀನ್ ಸುಮ್ನೆ SP ಅಲ್ಲಿ ಆಗ್ಬಿಡು. SP ಅಲ್ಲ, ನಾನಾಗಕ್ಕಾಗಲ್ಲ. ಮತ್ತೆ ಇನ್ಯಾರು? ಗೆಲ್ಲಿಸ್ಬೇಕಂತ ನಂಗೆ ಗೊತ್ತಿದೆ. ಯಾರು? ರಂಗನಾಯಕಿ. ಅವಳೇ ಇವಾಗ ನಮಗ್ ಸಿಕ್ಕಿರೋ ತಲೆ ಆಡ್ಸೋ ಬೊಂಬೆ. ಅವಳು ಚೆನ್ನಾಗಿ ಓದೋ ಹುಡುಗಿ ಪಕ್ಕಾ ಓಟ್ ಬೀಳುತ್ತೆ. ಹುಡುಗರ್ಗೆ ಗಿಫ್ಟು ಚಾಕ್ಲೇಟು ಅಂತ ಕೊಟ್ಟು ಕನೆಕ್ಟ್ ಮಾಡ್ಬೋದು. ಆದ್ರೆ ಸ್ವಲ್ಪ ಫಂಡ್. ನಾನ್ ನಮ್ಮಪ್ಪ ಹತ್ರ ಮಾತಾಡ್ತೀನಿ, ನೀನು ಬಂದ್ ಮಾತಾಡು. ಬಿಡು, ಬರೋಣ. ಏಯ್, ನಿಮ್ ಮನೆ ಇಷ್ಟು ದೊಡ್ಡದಾಗಿ ಸಖತ್ತಾಗಿದೆ. ಇಷ್ಟು ದೊಡ್ಡದಾಗಿದ್ ಪ್ರಯೋಜನ? ಮನೇಲಿ ಯಾರೂ ಇಲ್ಲ, ಹೌದಲ್ವಾ? ಮನೇಲಿ ಯಾರೂ ಕಾಣಿಸ್ತಿಲ್ಲ. ನಮ್ಮ ಅಮ್ಮನೂ ಪೊಲಿಟಿಕ್ಸ್, ನಮ್ಮ ಅಪ್ಪನೂ ಪೊಲಿಟಿಕ್ಸ್, ಯಾವಾಗ್ಲೂ ಸೋಷಿಯಲ್ ವರ್ಕ್. ಇನ್ಫ್ಯಾಕ್ಟ್ ನಂಗೆ ಫ್ರೆಂಡ್ಸ್ ಕೂಡ ಇಲ್ಲ. ಹೇ, ಐ ಆಮ್ ಯುವರ್ ಫ್ರೆಂಡ್. ನನಗೆ ಮ್ಯಾಕ್ಸಲ್ಲಿ ಡೌಟ್ ಅಂತ ಹೇಳಿದಕ್ಕೇನೆ ನನಗೆ ನೀನು ಸಿಕ್ಕಿದ್ದು. ಕಂಪಲ್ ಮಾಡಿದಕ್ಕೆ ತಾನೇ ಬಂದಿದ್ದು. ಇಲ್ಲ ಬರ್ತಿದ್ಯಾ? ಹೇ, ನಾನು ನೀನು ಫ್ರೆಂಡು ಕಣೆ. ನನ್ನ ಫ್ರೆಂಡಾಗಿ ಒಂದು ಹೆಲ್ಪ್ ಮಾಡ್ತೀಯಾ? ಏನು ಹೆಲ್ಪು ಮಾಡ್ತೀಯಾ ಇಲ್ವೋ ಹೇಳು. ಹೇಳೇ. ಸರಿ ಬಾ, ಕುತ್ಕೋ. ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ ಬರ್ತಿದ್ಯಲ್ಲ, ಅದ್ರಲ್ಲಿ ಆ ಪಲ್ಲವ ನಿಂತ್ಕೋತಿದ್ದಾನಲ್ಲ, ಹೌದು, ಅವ್ನಿಗೆ ಆಲ್ರೆಡಿ ತುಂಬ ಕೊಬ್ಬಿದೆ. ಗೆದ್ಬಿಟ್ಟ ಅಂದರೆ ಅಷ್ಟೇನೆ. ಸರಿ, ಅದ್ ಬಿಟ್ಟಕ್ಕೂ ಅದಾಗಲ್ಲ. ಈಗ ನಿಂತರ್ದವಳು ನಿಂತು ಗೆದ್ಲು ಅನ್ಕೋ. ಈಗ ನೀನೇ ಗೆದ್ದೆ ಅನ್ಕೋ. ನೀನೆಲ್ಲರೂ ಓದ್ಬೇಕು ಅಂತ ಮೋಟಿವೇಟ್ ಮಾಡ್ತೀಯ ತಾನೆ? ಯಾರು ಜಗಳ ಆಡ್ಬಾರ್ದು, ಫ್ರೆಂಡ್ಸ್ ಆಗಿರ್ಬೇಕಂತೀಯ ತಾನೆ? ಎಲ್ಲರಿಗೂ ಡಿಸಿಪ್ಲಿನ್ ಆಗಿರಕ್ ಹೇಳ್ತೀಯ ತಾನೆ? ಎಲೆಕ್ಷನ್ ನೀನೇ ನಿಂತ್ಕೊಬಿಡು. ನಾನಾ? ಜೋಕ್ ಮಾಡಬೇಡ ಸರಿನಾ? ಪ್ಲೀಸ್, ಐ ಆಮ್ ಸೀರಿಯಸ್. ನಂಗೋಸ್ಕರ ಲೀಡರ್ ಆಗ್ಬಿಡು. ಹೇ, ನನ್ನ ಪೇರೆಂಟ್ಸ್ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಪ್ಲೀಸ್, ನನಗದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲಮ್ಮ. ನೀನು ಅದಷ್ಟು ನಮ್ಮ ಸ್ಕೂಲಿಗೆ ತುಂಬ ಒಳ್ಳೇದು. ಪ್ಲೀಸ್ ಲೀಡರ್ ಆಗ್ಬಿಡು, ಪ್ಲೀಸ್ ಕಣೆ. ಅಮ್ಮ, ನಾನು ಸ್ಕೂಲ್ ಎಲೆಕ್ಷನಲ್ಲಿ ನಿಂತ್ಕೋತಿದ್ದೀನಿ. ಏನಂದೆ? ಸ್ಕೂಲ್ ಎಲೆಕ್ಷನ್ನ? ಅದೆಲ್ಲ ಏನು ಬೇಕಾಗಿಲ್ಲ, ನಮಗ್ ಸರಿ ಹೋಗಲ್ಲ. ಅಮ್ಮ ಪ್ಲೀಸ್ ಮಾ, ಫ್ರೆಂಡ್ಸ್ ಎಲ್ಲ ಕಂಪಲ್ ಮಾಡ್ತಿದಾರ. ಫ್ರೆಂಡ್ಸ್ ಅಂದ್ರೆ ಹಾಗೇನೆ, ಸಾವಿರ ಬಲವಂತ ಮಾಡ್ತಾರೆ. ಓದೋದ್ರ ಕಡೆ ಗಮನ ಕೊಡು. ನಿಮ್ಮಪ್ಪ ಊರೂರು ಸುತ್ತಾ ಇರ್ತಾರೆ, ನೀನು ನೋಡು ಬಂದ್ರು. ಯಾಕೆ ಆ ಹುಡುಗಿನ ಬೈತಾ ಇದೀಯಾ? ನಿನ್ನ ಮಗಳು ಸ್ಕೂಲ್ ಎಲೆಕ್ಷನ್ ಅಲ್ಲಿ ನಿಂತ್ಕೋತಾಳಂತೆ. ಓ ಹೌದಾ, ವೆರಿ ಗುಡ್. ನೀನ್ ನಿಂತ್ಕೊಮ್ಮ. ಏನಂದೆ? ವೆರಿ ಗುಡ್. ನೀನಿರೇ ಈ ಮಹಾಭಾರತದಲ್ಲಿ ಇಲ್ಲ, ಈ ರಾಮಾಯಣದಲ್ಲಿ ಮಹಾತ್ಮ ಗಾಂಧಿ ಏನ್ ಹೇಳಿದಾರೆ ಗೊತ್ತಾ? ಗಾಂಧಿ ಏನ್ ಹೇಳಿದ್ರು ಅನ್ನೋದು ಬೇಕಾಗಿಲ್ಲ, ಈಗ ನೀನ್ ಏನ್ ಹೇಳ್ತೀಯಾ? ನೀನು ನಿಮ್ಮಮ್ಮನ ಥರನೇ ಇದ್ಬಿಡಮ್ಮ. ಇವಳು ನಮ್ಮಿಬ್ಬರನ್ನ ಹೇಗೆ ಆಟ ಆಡಿಸ್ತಾಳೋ, ನೀನು ಎಲ್ಲರನ್ನು ಅದೇ ಥರ ಆಟ ಆಡಿಸ್ಬಿಡು. ಅಮ್ಮ ಎಲ್ಲರೂ ನನ್ನ ಮಾತನ್ನ ಕೇಳ್ಬೇಕಂತ ಹೇಗೆ ಆಟ ಹಿಡಿತಾಳೋ ಅದೇ ಥರ ನೀನು ಮಾಡು. ಇದೆಲ್ಲ ನಡಿಬೇಕು ಅಂದರೆ ನೀನು ಸ್ಕೂಲ್ ಎಲೆಕ್ಷನ್ನಲ್ಲಿ ನಿಂತ್ಕೋಬೇಕು, ಗೆಲ್ಲಬೇಕು. ಏನಂದ್ರೆ? ಬಾಯಿ ತೆಗಿಬೇಡ, ಸೊಳ್ಳೆ ಗಿಡ ಒಳಗೋಗ್ಬಿಟ್ಟವು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನೋ ಇಲ್ಲಿವರೆಗೂ ಸಾಕ? ಇನ್ನಷ್ಟು ಬೇಕಂತಿದ್ದವರು ಪೋಸ್ಟರ್ ಹಾಕ್ಲಿಲ್ವಾ ನೀವು? ಸರ್, ಕೈಲಾಗದೆ ಹೋದ್ರೆ ಕಿರ್ಚಾಡೋದು. ಗೆಲ್ಲೋರು ಯಾವತ್ತೇ ಇದ್ರು ಸುಮ್ಮನೆ ನಿಲ್ಕೊಂಡು ಗೆಲ್ತಾರೆ. ಸರ್ ಯಾರು? ಹಳೆ ಹುಲಿ ಟಿಪ್ಪು ಸುಲ್ತಾನ? ಇವ್ರೇನು ಪ್ರಚಾರದ ಕಿಂಗ? ತಗೊಳ್ಳಿ, ಸೈನ್ ಹಾಕಿ. Vote for leader. 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 Vote for Ranganayaki. Vote for leader. Vote for leader. Vote for leader. Vote for Ranganayaki. All the best Ranganayaki. Vote for leader. Vote for leader. ಲೀಡರ್ ಆಪೋಸಿಟ್ ಅಲ್ಲಿರೋ ನಮ್ಮವ್ರೆ ಆಗಿದ್ರೆ ಒಂಥರ ಸಖತ್ತಾಗಿರುತ್ತಲ್ವಾ? ಏನಂತೀರಾ? ಮುಚ್ಕೊಂಡ್ ಬರ್ರಲೇ. ಲೀಡರ್ಗೆ ಜೈವಾಗ್ಲೇ. ರಂಗನಾಯಕಿ. ಅಕ್ಕ ಏನು
ಯಾಕಕ್ಕ ನನ್ನ ಜೊತೆ ಮಾತಾಡ್ತಿಲ್ಲ? ಅಯ್ಯಯ್ಯೋ ನೀನ್ ದೊಡ್ಡ ಮನುಷ್ಯಪ್ಪ. ನೀನ್ ದೊಡ್ಡವ್ರ ಜೊತೆ ಎಲ್ಲ ಇರಕ್ ಶುರು ಮಾಡಿದ್ಯಾ. ಬೆಳಗ್ಗೆ ನನಗ್ ಸಪೋರ್ಟ್ ಆಗಿ ನಾಮಿನೇಷನ್ ಮಾಡೋದಕ್ ಬಂದೆ, ಮಧ್ಯಾಹ್ನ ಅವನು ಓಟ್ ಕೇಳ್ಕೊ ಬಂದಿದ್ಯಾ. ಸೋಲ್ಬೇಕು ಅಂತ ತಾನೇ ಇದೆಲ್ಲ ಅಕ್ಕ ಮಾಡ್ತಿದ್ಯಾ. ಅಕ್ಕ ಹಂಗೇನಿಲ್ಲ ಅಕ್ಕ, ನೀನ್ ಕಂಡ್ರೆ ಇಷ್ಟ ಅಕ್ಕ. ಅವ್ನ್ ಸೋಲ್ಬೇಕು, ನೀನ್ ಗೆಲ್ಬೇಕಕ್ಕ. ಹೇ ಹಾಗಿದ್ರೆ ಅವನ ಜೊತೆ ನನ್ನ ಜೊತೆ ಫ್ರೆಂಡ್ ಆಗ್ತೀನಿ ಅಂತೇಳಿ ಯಾವಾಗ ಹೇಳ್ತೀನಿ? ಹಾ ಫ್ರೆಂಡ್ ಕರೆಕ್ಟ್ ಆಗಿ ಹೇಳಿ ಅಕ್ಕ. ಅಯ್ಯೋ ಏನಣ್ಣ ಇದು? ಯಾಕಣ್ಣ ನಮ್ಮನ್ ಬಿಟ್ಟು ಹೋಗ್ಬಿಟ್ಟೆ? ಇನ್ಯಾರಣ್ಣ ನಮ್ಮ ಗತಿ? ಅಯ್ಯೋ ನಮ್ ಗೋಳನ್ ಯಾರ ಹತ್ರ ಅಣ್ಣ ಹೇಳ್ಕೊಳ್ಳೋದು? ಅಯ್ಯೋ ತಮಿಳುನಾಡಿನ ರಾಜಕೀಯ ವ್ಯಕ್ತಿಯಾಗಿರುವಂತ ಆದಿಮುತ್ತು ಅವರು ದಿಢೀರಂತ ವಿಧಿವಶರಾಗಿದ್ದಾರೆ. ಅವ್ರ ಸಾವು ತಮಿಳುನಾಡು ಮಾತ್ರ ಅಲ್ಲದೆ ಇಂಡಿಯಾ ಪೂರ್ತಿ ತುಂಬಾ ಶೋಕಾಚರಣೆಯನ್ನ ಮಾಡ್ತಿದ್ದಾರೆ. ಅಂತಾರಾಷ್ಟ್ರ ಮಟ್ಟದ ರಾಜಕೀಯದವರು ಕೂಡ ಅವ್ರ ಸಾವಿಗೆ ಶ್ರದ್ಧಾಂಜಲಿಯನ್ನ ಕೋರ್ತಿದ್ದಾರೆ. ಮಾಧ್ಯಮದ ಮುಂದೆ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಯೋ ಯೋ ಎದಳಯ್ಯ. ಸಿನಿಮಾದಲ್ಲಿ ಸಿಂಕ್ ಮಾಡ್ತಾನ? ಸಿನಿಮಾ ಸಿಂಕಾ? ಏನು ಕನ್ಸಾ? CM ಸಾಯೋ ತರ. ಯಾರು? ನೀನಾ? ನಾನಾ? ಯಾರಯ್ಯ? ಯಾರು ಅಂದೆ ಅಲ್ಲ? ಆದಿಮುತ್ತುನಾ? ತೆಗೆದು ಬಿಟ್ರೆ ಏನಯ್ಯ, ಕನ್ಸಲ್ಲೂ ಕೂಡ ನೀನು CM ಆಗಲ್ಲ, ನಾನು CM ಮಾಡಲ್ಲ. ಸುಮ್ಮನೆ ನೀನು ಸತ್ತೋಗು. ಏನು ನೋಡ್ತಿದ್ಯಾ? ಅನ್ಕಂಬದಿಂದಾದ್ರೂ ನಾನು CM ಆಗೋಗ್ತೀನಿ. ಅಮ್ಮ ಒಂದ್ ವೇಳೆ ಅಪ್ಪ ಸತ್ರೆ ನಿಜವಾಗ್ಲೂ ನನಗೆ CM ಆಗೋದಕ್ಕೆ ಚಾನ್ಸ್ ಸಿಗುತ್ತಮ್ಮ? ನಿಮ್ಮ ಅಪ್ಪನ ಕುತ್ತಿಗೆಗೆ ಯಾವಾಗ ಹಾರ ಬೀಳುತ್ತೆ, ನನ್ನ ಕುತ್ತಿಗೆಗೆ ಯಾವಾಗ CM ಹಾರ ಬೀಳುತ್ತೆ, ಯಾರಿಗೆ ಗೊತ್ತು? ಅಯ್ಯೋ, ನಾನಿತ್ತಂತ ಮಾರಿ ಅಪ್ಪ ಸತ್ರು ಪರವಾಗಿಲ್ಲ, ಅಮ್ಮ CM ಆಗ್ಬೇಕು ಅನ್ಕೊಂತೀಯ? ಏನ್ ಅಣ್ಣ ತೂಗುಡ್ಸ್ಕೊಂಬತ್ತವ್ರೆ? ಕನ್ಸಲ್ಲಿ ಆದಿಮುತ್ತು CM ಆಗಿ ಸತ್ತಿದ್ದಕ್ಕೆ ಬೇಜಾರಾಗಿದ್ರ ಅಣ್ಣ? ಕತ್ ಕೇಳಿಸ್ಕೊಂಡ? ಕೇಳಿಸ್ಕೊಂಡಿದ್ದು ಊರಿಗೆ ಕೇಳಿಸೈತೆ, ನಮಗೆ ಕೇಳಿಸಿದ್ವಾ? ಅವ್ನು CM ಆಗಿ ಸತ್ತು ನಂಗೆ ಬೇಜಾರಾಗೋದಿಲ್ಲ ಕಣೋ. ಆದ್ರೆ ನಿಮ್ಮ ಅತ್ತಿಗೆ ಅಯ್ಯೋ 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 ಅವನಿಗೋಸ್ಕರ ಯಾಕೆ ಹತ್ಲು ಅಂತ ಅರ್ಥ ಆಗ್ಲಿಲ್ಲ. ರೋಜಾ, ಮಲ್ಗೆ, ಕನಕಾಂಬ್ರ, ಸಾವಂತಿಗೆ. ಇನ್ಮೇಲೆ ಇವಳು ಬಿದ್ದು ಓಡಾಡಬಾರ್ದು. ಅಂಕಲ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಯಾರ ಅವನು ಚಿಕ್ಕ ಹುಡುಗ? ಆದಿಪೋಲು. ಇವಾಗ ನೋಡು ಎಲ್ಲಿಗೆ ಬಂದು ನಿಂತಿದೆ. ಏನು? ನಿಮ್ಮ ಆಪನೆಂಟ್ ಆದಿಮುತ್ತುಗೆ ಆಪಿಡಕ್ಕೆ ರೆಡಿಯಾಗಿದ್ದೀನಿ. 3 ಅಡಿ ಇದೆಯಾ? ಆಫ್ ಇಡೋದ್ ಬಗ್ಗೆ ಮಾತಾಡ್ತಿದ್ಯಾ? ನಕ್ಬಿಟ್ರೆ ರಾಂಗು ರೈಟ್ ಆಗುತ್ತಾ? ತಲೆನೋವಲ್ಲ, ತಲೈವ. ಸ್ಪೆಲ್ಲಿಂಗ್ ಮಿಸ್ಟೇಕ್. ನಿಮ್ಮೆಲ್ಲರಿಗೂ ಕನ್ನಡ ಟ್ಯೂಷನ್ಗೆ ಹಾಕ್ಬೇಕು ಅಂತ ಅನಿಸ್ತಿದ್ದೆ. ಟ್ಯೂಷನ್ ಏನು ಬೇಡ, ಟೀಮ್ ಬದಲಾಯಿಸಿ. ಹಂಗಾದ್ರೆ ಬಿರಿಯಾನಿಗೆ ಆಪ? ಇವಾಗ ಮಾತಾಡ್ಬೋದಾ? ವೈಟ್ ಅಂಡ್ ವೈಟಲ್ ಗೌರವದಿಂದ ಇದ್ದಿದ್ದು ನನ್ನ ಚಿಕ್ಕ ಮಕ್ಳ ಥರ ಡ್ರೆಸ್ ಹಾಕ್ಸಿ ಐಸ್ ಕ್ರೀಮ್ನ ಕೈಯಲ್ಲಿ ಇಟ್ಟಿದ್ಯಾ? ಅಂಕಲ್, ಸೀಕ್ರೆಟಾಗಿ ಪ್ಲಾನ್ ಮಾಡೋದಕ್ಕೆ ಚಿಕ್ಕ ಹುಡುಗನ ಜೊತೆ ಸೇರ್ಕೊಂಡು ತಪ್ಪೇನಿಲ್ಲ. ತಪ್ಪಲ್ಲ, ಆದ್ರೆ ಬಿಲ್ಲು ನಾನು ಕಟ್ಟಬೇಕು. ಈ ಬಿಲ್ಲೆಲ್ಲ ಬಿಗಿನಿಂಗ್. ಎಲೆಕ್ಷನ್ಗೆ ನಿಮ್ಮ ಫಂಡ್ ಸ್ವಲ್ಪ ಬೇಕು. ಫಂಡು ಎಲೆಕ್ಷನ್ಗ ಅಥವಾ ಐಸ್ ಕ್ರೀಮ್ಗ? ಬೂಮರ್ಗೆ. ಬೂಮರ್? ಇದರಲ್ಲಿರೋ ಒಂದೊಂದು ಬೂಮರು, ಅದರಿಂದ ಬರೋ ಒಂದೊಂದು ಗುಳ್ಳೆನು, ಅದು ಹೊಡಿಬೇಕಾದ್ರೆ ನಿನ್ನ ಹೆಸರು ಹೇಳಬೇಕು ರಂಗನಾಯಕಿ. ನೀವೆಲ್ಲ ಸ್ಕೂಲ್ಗೆ ಹೋಗೋ ಹುಡುಗರು ಎಲ್ಲ ಕಣೋ, ಸ್ಟ್ರೈಟ್ ಆಗಿ ರಾಜಕೀಯ ಸಮಾರಂಭಕ್ಕೆ ಹೋಗ್ಬೇಕು. ನನ್ನೆಲ್ಲರ ಪ್ರೀತಿಯ ಜನತೆಗೆ ಬೂಮರು ಹಾಳಾಗೋಯ್ತದ ಗ್ಲಾಮರು. ಪಾಲಿಟಿಕ್ಸ್ ಅಂದರೆ ಬೂಮರು ಹಾಳಾಗೋಯ್ತದ ಗ್ಲಾಮರು. ಕೈಯ ಹಿಡಿದರೆ ವೋಟರು, ಅಯ್ಯೋ ನೀನೆ ನಾಳೆಗೆ ಲೀಡರು. ಕೈಯ ಹಿಡಿದರೆ ವೋಟರು, ಅಯ್ಯೋ ನೀನೆ ನಾಳೆಗೆ ಲೀಡರು. ಇದು ಯುವಕರ ಗ್ಯಾಂಗು, ಹಾಡ್ತೀವಿ CM ಸಾಂಗು. ಇದು ಯುವಕರ ಗ್ಯಾಂಗು, ಹಾಡ್ತೀವಿ CM ಸಾಂಗು. ಪಾಲಿಟಿಕ್ಸ್ ಬಂದರೆ ಬೂಮರು ಹಾಳಾಗೋಯ್ತದ ಗ್ಲಾಮರು. ಕೈಯ ಹಿಡಿದರೆ
ಲೀಡರು 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 ಒಂದು ಎರಡು ಮೂರು ನಾಲ್ಕು ಮ್ಯಾಚಲ್ಲಿ ಲೈಫಲ್ಲಿ ಇನ್ನು ಹೇಳೋದಕ್ಕೆ ಚಾನ್ಸ್ ಇದೆ ಒಂದು ಎರಡು ಮೂರು ನಾಲ್ಕು ಮ್ಯಾಚಲ್ಲಿ ಪಾಸ್ ಆಗೋದಕ್ಕೆ ಇನ್ನೂ ಚಾನ್ಸ್ ಇದೆ ಇಂಗ್ಲಿಷ್ ಕಲ್ತ್ರೂ ಯೂಸ್ ಇಲ್ಲ ಲೈಫ್ ಹೆಂಗೆ ಹೇಳೋದು ಮಾರ್ಕ್ಸಲ್ಲಿ ಇಂಗ್ಲಿಷ್ ಕಲ್ತ್ರೂ ಯೂಸ್ ಇಲ್ಲ ಲೈಫ್ ಹೆಂಗೆ ಹೇಳೋದು ಮಾರ್ಕ್ಸಲ್ಲಿ ಪಾಲಿಟಿಕ್ಸ್ ಅಂದರೆ ಬೂಮರು ಹಾಳಾಗೋಯ್ತದ ಗ್ಲಾಮರು ಕೈಯ ಹಿಡಿದರೆ ವೋಟರು ಅಯ್ಯೋ ನೀನೆ ನಾಳೆಗೆ ಲೀಡರು ಇದು ಯುವಕರ ಗ್ಯಾಂಗು ಹಾಡ್ತೀವಿ ಸಿಎಂ ಸಾಂಗು ಇದು ಯುವಕರ ಗ್ಯಾಂಗು ಹಾಡ್ತೀವಿ ಸಿಎಂ ಸಾಂಗು ಆ ಪಲ್ಲವ ಡೆಪಾಸಿಟ್ ಕೂಡ ತಗೋಬಾರ್ದಪ್ಪ. ಏ ಅಣ್ಣ ಬಂದ್ರು ದಾರಿ ಬಿಟ್ರು. ನೀವು ದೇವ್ರು ನೋಡಕ್ ಬರ್ಲೇ ಇಲ್ಲ. ದೇವ್ರ ಐತಲ್ಲ ಅದೇ ಫಕೀರ್ ಸ್ವಾಮಿ. ಬರೀ ಜೈವಾಗ್ಲೇ 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 ಸ್ವಾಮಿ ರಾಜಕೀಯದವ್ರನ್ನೆಲ್ಲ ಹಿಡಿತಾ ಇದ್ದೀರಾ? ನನಗೆ ಇಷ್ಟ ಆಗಿರೋ ವ್ಯಕ್ತಿ ಅಂದ್ರೆ ಗಾಂಧಿ ಒಬ್ರೆ. ಮಿಸ್ಟರ್ ಗಾಂಧಿ ಅವ್ರು ಮಾತ್ರ ಕಣೋ ಈ ನೋಟಲ್ಲಿ ಎಕನಾಮಿಕ್ಸ್. ಏನಮ್ಮ ಇನ್ನು ಫೀಸ್ ಕಟ್ಟಿಲ್ಲ ಅಪ್ಪ. ಹೌದಾ, ಸ್ವಲ್ಪ ಇರಮ್ಮ. 2 ವಾರದಲ್ಲಿ ಒಂದು ತಿಥಿ ಐತೆ, ಅದಾದ್ಮೇಲೆ ಕಟ್ಬೇಡ, ಸರಿನಾ? ನೀನು ಹೊರಡು. ಬಾಯ್ ಪಾ. ಬಾಯ್. ಸ್ವಾಮಿ, ನಿಮಗೆ ಯಾರ ಮನೇಲಿ ಹೆಣ ಬಿದ್ರೂ ಸಂತೋಷನೇ ಅಲ್ವಾ? ಎತ್ತವರು ಬದುಕಿದ್ದಾಗ ಊಟ ಹಾಕ್ಬೇಡಿ. ಅದೇ ಅವ್ರು ಸತ್ ಮೇಲೆ ನಮ್ಮನ್ನ ಕರೆದು ಕಾಶಿ ನಾರಾಯಣ ನಾರಾಯಣ ತರಕಾರಿ ಹಣ್ಣು ಹಂಪಲೆಲ್ಲ ನಮಗೆ ಕೊಟ್ಬಿಟ್ಟು ಕಳಿಸಿ. ಹೋಗೋ. ಹೇಯ್ ನೀನು ಬಾರೋ. ಆದ್ರೂ ಒಂದು ಕಣೋ, ಆದರೆ ಬದುಕಿರೋನಿಗೆ ಪೂಜೆ ಮಾಡಿದರೆ 500 ರೂಪಾಯಿ ಕೊಡ್ತೀರಾ. ಅದೇ ಸತ್ತವನಿಗೆ ತಿಥಿ ಮಾಡಿದರೆ 1000 ಲೆಕ್ಕದಲ್ಲಿ ಕೊಡ್ತೀರಾ. ಒಳ್ಳೆ ಕತೆ. ಹೋಗು. ಹೆಂಗೆ ಕಂಟ್ರೋಲಿಗೆ ಇಟ್ಟಿರೋದು? ಏಯ್ ಏನಯ್ಯ ಇದು? ಸರ್, ಕೆಲವೊಬ್ರು ಸ್ಕೂಲಲ್ಲಿ ಫೀಸ್ ಕಟ್ಟೋದಕ್ಕೆ ಕಷ್ಟ ಪಡ್ತಾವ್ರೆ. ನಾವ್ಯಾಕೆ ಸರ್ ಆ ಫೌಂಡೇಶನ್ ಈ ಫೌಂಡೇಶನ್ ಅಂತ ಹೋಗ್ಬೇಕು? ಅದಕ್ಕೆ ನಮ್ಮಲ್ಲಿರೋ ಪಾಕೆಟ್ ಮನಿನ ಸೇರಿಸಿ ಸ್ಟೂಡೆಂಟ್ಸ್ಗೆ ನಾವೇ ಸಪೋರ್ಟ್ ಮಾಡಿದ್ರೆ ಸ್ಟೂಡೆಂಟ್ಸಿಗೆ ಒಳ್ಳೇದಾಗುತ್ತಲ್ಲ. ಇದಕ್ಕೆ ಅಡ್ಮಿನಿಸ್ಟ್ರು ಒಪ್ಕೊಳ್ಳೋದಿಲ್ಲ ಸರ್. ಸನ್ಫ್ಲವರ್ ಸರ್. ಅಡ್ಮಿನಿಸ್ಟ್ರೇಟರ್ ಒಪ್ಕೊಳ್ಳೋದಿಲ್ಲ, ಆದ್ರೆ ನಾನು ಒಪ್ಕೊಂತೀನಿ. ಹಾಗಾದ್ರೆ ಬೋಣಿ ಮಾಡಿ. ಎಲ್ಲಯ್ಯ ಓಟೆ ಕಾಣಿಸ್ತಾ ಇಲ್ಲ. ಸ್ಕ್ಯಾನ್ ಮಾಡಿ, ಈ ವಾಚರ್ ಬರುತ್ತೆ. ಮಾಡರ್ನ್ ವಸೂಲು ಮಾಡ್ತಾ ಇದ್ದೀರಾ? QR ಕೋಡ್ ಕಳಿಸು, ಹಾಕ್ಬಿಡ್ತೀನಿ. ಪಂಚ್ ಇಡ್ತೀನಿ. ಏನಪ್ಪ ನೀನು ಮಾತಾಡಿದ್ರ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಈ ರಾಜಕೀಯದ ಮಗ ಎಲ್ಲಿ ಮೋಸ ಮಾಡಿ ದುಡ್ಡು ಇಸ್ಕೊಂತಾನೆ ಅಂತ. ಆದರೆ ಒಬ್ಬ ಸ್ಟೂಡೆಂಟ್ ಇನ್ನೊಬ್ಬ ಸ್ಟೂಡೆಂಟ್ಗೆ ಸಹಾಯ ಮಾಡೋದು ನನಗೆ ತುಂಬ ಸಂತೋಷ ಆಗ್ತಿದೆ. ನೀನು ನಿಮ್ಮಪ್ಪ ಚೆನ್ನಾಗಿರ್ತೀರಾ. ನನಗೆ ಡಿಜಿಟಲ್ ಎಲ್ಲ ಗೊತ್ತಿಲ್ಲ. ನನ್ನಿಂದ ಕೊಡೋಕ್ಕಾಗೋದು 500 ರೂಪಾಯಿ ಇಟ್ಕೋಪ್ಪ. ನಾ ರೆಡಿದ ವರವ ಅಣ್ಣ ನಾ ಎರಂಗಿ ವರವ. ನೀನ್ ಬರೋದಿರ್ಲಿ, ನಮ್ ರಂಗನಾಯಕಿ ಗೆಲ್ಲೋದಕ್ಕೂ ಕ್ಯಾನ್ವಾಸ್ ಮಾಡೋದಕ್ಕೂ ಏನಾದ್ರೂ ಐಡಿಯಾ ಇದ್ರೆ ಹೇಳು. ಐಡಿಯಾ? ಐ ಥಿಂಕ್ ಯು ಥಿಂಕ್ ಒಂದು ಸಮೋಸ ತಿಂದ್ರೆ ಐಡಿಯಾ ಬರುತ್ತೆ ಅನ್ಕೊಂತೀನಿ. ಏನೋ ನೀನು. ಸರಿ, ನೀನ್ ಮನೆಗೆ ಹೋಗು. ಸಮೋಸ ತರಕ್ ಹೋಗ್ತಿದ್ಯಾ? ಹೋಗೋ. ಇಲ್ವಾ?
ಲೀಡರ್ ಮ್ಯಾಟರ್ ಏನಂದ್ರೆ ಆಪೋಸಿಟ್ ಏನಾದ್ರು ಕಿಟ್ಟಾರ್ ಬಿಟ್ಟವ್ರೆ. ಇದ್ದು ಕಣ ನಮ್ ಗ್ಯಾಂಗು ಅಂದ್ರೆ. ಇದಕ್ಕೆ ಆಪೋಸಿಟರ್ ಎದ್ರುಕೊಬಿಟ್ಟವ್ರೆ. ನಾವೇ ವಿನ್ ಆಗೋದು ಬಿಡೋಣ. ಪಲ್ಲವ ಏನ್ ಲೀಡರ್ ಆಪೋಸಿಟ್ ಅಲ್ಲಿ ಏಯ್ ಸುಮ್ಮಿರ. ಹೇಳು ರಂಗನಾಯ್ಕಿ. ಫೀಸ್ ಪೇ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಷ್ಟಕ್ಕೆಲ್ಲ ಹೋಗಿ ಥ್ಯಾಂಕ್ಸ್ ಹೇಳ್ತಿದ್ಯಲ್ಲ. ಅದಾಗಲ್ಲ, ಆದ್ರೂ ಇದು ದೊಡ್ಡ ಹೆಲ್ಪ್. ಥ್ಯಾಂಕ್ ಯು. ಅದೆಲ್ಲ ಸ್ಟೂಡೆಂಟ್ಸ್ಗೂ ಮಾಡೋದೆ. ಅದ್ರಲ್ಲಿ ಮೊದಲನೇವಳು ನೀನ್ ಬಂದೆ. ಥ್ಯಾಂಕ್ಸ್. ನೀನು ಪೇ ಮಾಡಿದ ಕಾಸನ್ನ ನಾನು ಆದಷ್ಟು ಬೇಗ ವಾಪಸ್ ಕೊಡ್ತೀನಿ. ರೀಪೇ ಪೇ. ಬಾಯ್ ಬಾಯ್. ಜಿಪೇನಾ ಫೋನ್ ಪೇನಾ? ಮುಚ್ಚು. ನೋಡಿದ್ಯೇನೋ ಅಲೆಕ್ಸಾಂಡರ್, ಆಪೋಸಿಟ್ ಗ್ಯಾಂಗ್ ಜೊತೆ ಮಾತಾಡ್ತಿದ್ದಾಳೆ. ಸಮೋಸ ತರಕ್ ಹೋಗಿದ್ದಾಳೆ ಅನ್ಕೊಂಡೆ, ಆದ್ರೆ ಹಲ್ವಾ ತರಕ್ ಹೋಗವಳೆ. ಅವಳನ್ನ ಬಿಡ್ಲೇಬಾರ್ದು. ಬಿಡ್ಲೇಬಾರ್ದು. ರೆಡಿ ಸ್ವೀಟ್. ಅಯ್ಯಯ್ಯೋ ಲೋ, ಏನೋ ಮ್ಯಾಚ್ ಹಿಂಗಾಗ್ಬಿಟ್ಟೈತೆ. ಹೆಂಗೋ ಗೆಲ್ಲದು ಇವತ್ತು? ಲೋ, ಗೆಲ್ಲಕ್ಕಾಗಲ್ಲ ಕಣೋ ಈ ಮ್ಯಾಚ್ನ. ಲೋ ಲೀಡರ್ ಕಣೋ. ಓ ಹೌದಾ? ದೇವ್ರೇ, ಸೋತ್ ಬಿಡ್ಬೇಕು. ಸೋತ್ ಬಿಡ್ಲಿ, ಸೋತ್ ಬಿಡ್ಲಿ, ಸೋತ್ ಬಿಡ್ಲಿ, ಸೋತ್ ಬಿಡ್ಲಿ, ಸೋತ್ ಬಿಡ್ಲಿ. ಏಯ್ ಏನೋ ಹೇಳ್ದೆ? ಸೋತ್ ಬಿಡ್ಲಿ ಅಂದೆ ಕಣ. ಲೈ ಹೊಡೆದ್ ಮುಖಾಮುಖಿ ಎಲ್ಲ ಕಿದಾಕ್ಬಿಡ್ತೀನಿ. ಹೋಗೋ. ಲೈ ಬೆಡ್ ಕಟ್ಟನ್ ಬಾ. ಕಟ್ಟು. 50 ರೂಪಾಯಿ ಕಣ. ಛೀ ವೇಸ್ಟ್. ಲೇ ನನ್ 100 ಕಣ. ಕಟ. 150 ಕಣ. ಅಯ್ಯ 150 ವೇಸ್ಟ್ ವೇಸ್ಟ್. ಲೇ ನಂದು 200. ಅಯ್ಯ ಇನ್ನು ಬಜೆಟ್ ಇದೆ ನೋಡಿ, ಇನ್ನು ಬಜೆಟ್ ಇದೆ ನೋಡಿ. 500 ಕಣ. ಎಲ್ಲಿಟ್ಟದ ಕಾಸು? ನನ್ ಮಗನೇ ಪಾನಿಪುರಿ ಕೊಡ್ಸೋದು ಇಲ್ಲ. ಏಯ್ ಸುಮ್ ನಿಂತ್ಕೊಳ್ಳ ಲೇ. ಒರಿಜಿನಲ್ಲೇ ನೀನು ದೊಡ್ಡವನೇ ಕಣೋ, ಆದ್ರೂ ಸ್ವಲ್ಪ ಸೈಡಲ್ಲಿರು. ಸ್ಟಾರ್ಟ್ ಮ್ಯೂಸಿಕ್. ಹೊಡೆದು ಬಿಡಿ ಲೀಡರ್. ಪಲ್ಲವ ಗೆಲ್ಬೇಕು ದೇವ್ರೆ. ಪಲ್ಲವ ಸೋಟ್ಬಿಟ್ಟ ಕಣೆ. ಹಾಕ್ರೆ ನನ್ ಮಗನ್ಗೆ ಇಡ್ಕೊಳ. ನನ್ ಮಗನ್ ಇವಾಗ ಸೈಸ್ ಹಾಕ್ಬಿಡೋಣ. ನಿಂತ್ಕೊಳ್ಳೋ, ಎಲ್ಲೋ ಹೊಡ್ತಿದ್ಯಲೇ ಲೀಡರ್. ಅವನೇನ್ ಮಾಡ್ದ ಅಂತ ಗೊತ್ತಾ? ನೀವು ಸೋಲ್ತೀರಾ ಅಂತ ಬೆಡ್ ಕಟ್ಟಿದ್ದ. ಬೆಟ್ ಕಟ್ದ? ಎಷ್ಟು ಬಂತು? 1000 ರೂಪಾಯಿ. ನೀನ್ ಇನ್ನೂ ಜಾಸ್ತಿ ಗೆದ್ದಿರ್ತೀಯ ಅನ್ಕೊಂಡೆ. ಲೀಡರ್ ನೀವು ತುಂಬಾ ಒಳ್ಳೆಯವರು ಲೀಡರ್. ವಾಗಲೇ, ನೀವು 6 ಹೊಡಿಬೋದಾಯ್ತು. ಹೋಗ ಸಾಕು. ಪರವಾಗಿಲ್ಲ. ಥ್ಯಾಂಕ್ಸ್ ಲೀಡರ್. ಏನೋ ಇವ್ನು ಹೇಳಿ ಸೋತೋದ್ರ? ಇದೇನಾಟ ಲೀಡರ್? ನಾಳೆ ನಡೆಯೋ ಮ್ಯಾಚಲ್ಲಿ ನಾನು ಏನಾರು ಗೆದ್ದೆ ಅಂದರೆ ಡಿಸ್ಟ್ರಿಕ್ಟಿಗೆ ಸೆಲೆಕ್ಟ್ ಆಗಿಬಿಡ್ತೀನಿ. ಹಾಗಾದ್ರೆ ನಾನು ಸೋಲ್ಬೇಕು ಅಂತೀಯ? ಇಲ್ಲ ಲೀಡರ್, ಸ್ಪೋರ್ಟ್ಸ್ ಕೋಟ, ಕಾಲೇಜ್ ಸೀಟೆಲ್ಲ ಸಿಗುತ್ತೆ ಫ್ಯೂಚರಲ್ಲಿ, ಜಾಬ್ಗೂ. ಸರಿ ಹೋಗು, ನೀನೇ ಗೆಲ್ತೀಯ. ತಮ್ಮ, ನಾವು ಸ್ಪೋರ್ಟ್ಸ್ ಕೋಟಾದಲ್ಲಿ ಇಂಟರ್ ಸ್ಕೂಲ್ಗೆ ಹೋಗಿ ಇಂಟರ್ ಕಾಲೇಜಿಗೆ ಹೋಗಿ ಗೌರ್ಮೆಂಟ್ ಕೆಲಸನ ತಗೊಳಕ್ಕಾಗತ್ತೆ. ನಾವು ರಾಜಕೀಯ ಮಾಡ್ತೀವಿ ಕಣ, ಪಾಲಿಟಿಕ್ಸ್ ಮಾಡ್ತೀವಿ. ಯಾವತ್ತು ಮೆಡಲ್ ತಗೊಳ್ಳೋ ಜಾಗದಲ್ಲಿ ಇರಬಾರ್ದು, ನಾವೇ ಕೊಡೋ ಜಾಗದಲ್ಲಿ ಇರಬೇಕು. ಓಕೆ, ಏನಂತೀಯ ಅಲೆಕ್ಸಾಂಡರ್? ಎಸ್ ಲೀಡರ್. ಏ ಅಲೆಕ್ಸಾಂಡರ್, ಎಲ್ಲೋ ಇದೆಯಾ? ಕಟ್ ಮಾಡಲ್ಲ. ಎಲ್ಲೋ ಇದೆಯಾ ಸರ್? ಬಿಸಿ. ಏನ್ ಮಾಡ್ತಿದ್ಯಾ? ಏನಕ್ಕೋ ಬಿಸಿ ಆಗಿದ್ಯಾ? ಸೈಲೆಂಟ್ ಆಗಿರೋ. ಎಲ್ಲಿದ್ಯೋ? ಯಸ್. ಅಯ್ಯೋ ನೋವ್ತಾ ಇದೆ, ನೋವ್ತಾ ಇದೆ. ಆಂಟಿ ಏನಾರ ಅವ್ರ ಫ್ರೆಂಡ್ ಆಗಿದ್ರೆ ಏನ್ ಮಾಡೋದು ರಂಗನಾಯಕಿ? ಇವಾಗೆಲ್ಲ ಚಿಕ್ಕ ಮಕ್ಕಳಿಗೆನೆ ಕಣ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಯಾಕಂದ್ರೆ ನೈಟ್ ಎಲ್ಲ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ನೈಟ್ ಟೈಮ್ ಸ್ವಲ್ಪ ಮೊಬೈಲ್ ಕಡಿಮೆ ಯೂಸ್ ಮಾಡಕ್ ಹೇಳಿ. ಏ ರಂಗನಾಯಕಿ, ಆ ಕಾಲದಲ್ಲೆಲ್ಲ ನಮ್ಮ ಅಜ್ಜ ಅಜ್ಜಿ ಇದ್ರಲ್ಲ, ಸ್ಪೆಕ್ಸ್ ಹಾಕೋತಿದ್ರಲ್ಲ, ಒಂದ್ ವೇಳೆ ಮೊಬೈಲ್ ನೋಡ್ತಿದ್ರೋ ಏನೋ, ನೋಡಿರ್ತಾರ ಬಿಡು. ಏಯ್, ನೈಟ್ ಎಲ್ಲ ಓದ್ದೆ ಯಾಕೋ ಮೊಬೈಲ್ ನೋಡ್ತಿದ್ದೆ? ಎಲ್ಲ ನಿಂಗೋಸ್ಕರ.
ನನಗೋಸ್ಕರನಾ? ಪ್ಲೀಸ್ ಹೆಲ್ಪ್ ಮೀ ಟೇಕ್ ದ ಮೊಬೈಲ್. ಆನ್ ಮಾಡು. ಪಾಸ್ವರ್ಡ್ ಏನು? ಅಲೆಕ್ಸಾಂಡರ್. ಏ ಹಾಕು. ಗ್ಯಾಲರಿಗೆ ಹೋಗು. ಗ್ಯಾಲರಿಗೆ ಹೋದ್ಯಾ? ಹೋಗಿದ್ದೀನಿ. ಫಸ್ಟ್ ಫೋಟೋ ಓಪನ್ ಮಾಡು. ನೋಡಿದ್ಯಾ? ಲೇ ಏನು ಇದು? ಅವರ್ ಲೀಡರ್ ಮಿಸ್ಟರ್ ನರಸಿಂಹ ಪಲ್ಲವ ಬ್ಯಾಟಿಂಗ್ ಆಡೋದು ನಿಲ್ಲಿಸ್ಬಿಟ್ಟು ಹೀರೋ ಆದ್ರಲ್ಲ. ಒಂದು ವೇಳೆ ಅವ್ರಿದ್ ನೋಡಿದ್ರೆ ಅಯ್ಯಯ್ಯೋ ಭಯ ಆಗ್ತಿದೆ. ಅವ್ರು ಇದನ್ನೇನಾರು ನೋಡಿದ್ರೆ ಫುಲ್ ಉರ್ಕೋತಾರೆ. ಫ್ರೀ ಫೈರು ಲೀಡರ್ ಗೆದ್ದಾದ್ಮೇಲೆ ಈ ರೋಡಲ್ಲಿ ಯಾರು ಓಡಾಡ್ಬಾರ್ದು, ನಾವು ಮಾತ್ರ ಓಡಾಡ್ಬೇಕು ಅಷ್ಟೇ. ನಮ್ ವಿರುದ್ಧ ಬೂಮರ್ ಕೊಟ್ಟಿದ್ದವನೇ ಕಣೋ. ಮಾಸ್ಕ್ ಹಾಕೊಂಡು ನಾಟಕ ಮಾಡಿದ್ದು ಅವನೇ, ಹಿಂಸ್ ಮಾಡಿ ಯಾಮಾರ್ಸಿದ್ದು ಅವನೇ. ಇದು ಮೋಸ ಮಾಡ್ದ ಅಲೆಕ್ಸಾಂಡರ್. ಎಲ್ಲದಕ್ಕೂ ಕಾರಣ ಅಲೆಕ್ಸಾಂಡರ್. ನನಗ್ ಗೊತ್ತು ಲೀಡರ್, ನನಗ್ ಗೊತ್ತು. ಏನ್ ಹೇಳ್ತಿದ್ರ ಲೀಡರ್? ಕಡ್ಲೆನಾ ಹಿಂಗ್ ಗುರಿಬೇಕು. ಹೇಗ್ ನೋಡ್ತಾವ್ ನೋಡು. ಹಬ್ಬ ನನಗ್ ಗೊತ್ತು, ಇದೆಲ್ಲದಕ್ಕೂ ಕಾರಣ ಅವನೇ ಅಂತ ನನಗ್ ಗೊತ್ತು. ಇನ್ಮೇಲಿಂದ ಅವನನ್ನ ಫಾಲೋ ಮಾಡೋದಕ್ಕೆ ಇವನ್ನ ಇಟ್ಟಿದ್ದೀನಿ. ಇವನೇ ನಮ್ಮ ಸ್ಲೀಪರ್ ಸೈಡ್. ಅಲೆಕ್ಸಾಂಡರ್ ಬಗ್ಗೆ ನಮಗೆ ಗೊತ್ತು ಅಂತ ಅಲೆಕ್ಸಾಂಡರಿಗೆ ಗೊತ್ತಾಗೋದು ಬೇಡ. ಓಕೆ ಲೀಡರ್. ಅಣ್ಣ, ವಾರ್ಡ್ಗೆ ಬರೋ ನಿಧಿ ಎಲ್ಲ ನೀವೇ ಎತ್ಕೋತಾ ಇದ್ದೀರಾ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಪೆಟಿಷನ್ ಕೂಡ ಕೊಟ್ಟವ್ರಂತೆ. ಕಕ್ಕಸ್ ಕಾಂಟ್ರಾಕ್ಟ್ ಇಂದ ಹಿಡಿದು ಕಾವಲೆ ಕಾಂಟ್ರಾಕ್ಟ್ ವರ್ಗೂ ನೀವೇ ತಗೋತಾ ಇದ್ದೀರಂತೆ. ನೀನೋಗೋ. ಅವರೇ ಕಂಪ್ಲೇಂಟ್ ಕೊಡ್ತಾವ್ರಾ ಇಲ್ಲ ನೀನೇ ಕೊಡ್ಸೋದಿಯಾ? ಹೇಳ. ನೀನೋಗೋ. 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 ಎಲ್ಲಾದ್ನೂ ಸ್ಕೂಲಲ್ಲಿ ಮರ್ಯಾದೆಯಿಂದ ಇಳಿಸ್ಬಿಡು. ಏ ಮಗನೇ, ಏನದು ಕೈಯಲ್ಲಿ? ಸ್ಕೂಲ್ ಟೀಚರ್ಸಿಗೆ ಗಿಫ್ಟ್. ಯಾಕೆ? SP ಎಲೆಕ್ಷನ್ ನಡೀತಿದ್ಯಲ್ಲ ಅದಕ್ಕೆ. ಅಪ್ಪ, ಒಂದ್ ಊರಿನ ಓಟ್ಬೇಕು ಅಂದ್ರೆ ಯಾರು ನಡೀತೀಯ? ಪಂಚಾಯತಿ ಅಧ್ಯಕ್ಷರು. ವೆರಿ ಗುಡ್. ಸ್ಕೂಲಲ್ಲಿ ಪಂಚಾಯತಿ ಅಧ್ಯಕ್ಷರು ಯಾರು? ಯಾರು? ನಮ್ಮ ಸಾರು. ಸೊ ಟೀಚರ್ಸ್ನ ಕನೆಕ್ಟ್ ಮಾಡಿದ್ರೆ ಓಟ್ನ ತಗೊಂಡ್ಬಿಡ್ಬೋದು. ಟೀಚರ್ಸ್ ಕೈಲಿ ಏನಿದೆ ನಂಗೆ ಗೊತ್ತಿಲ್ಲ. ಅಟೆಂಡೆನ್ಸ್, ಇಂಟರ್ನಲ್ ಮಾರ್ಕ್ಸ್, ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್. ಹಾಗಾದ್ರೆ ಸ್ಟೂಡೆಂಟ್ಸು ಟೀಚರ್ಸ್ಗೆ ಗುಲಾಮ್ರು. ಏನೋ ಡೆಲ್ಲಿ ಇವನ್ ಬರ್ತ್ ಸರ್ಟಿಫಿಕೇಟ್ ಏನು ತೋರಿಸಿಲ್ಲ. ಬರ್ಲಾ? ಇವನ್ ಕನ್ಫರ್ಮ್ ಆಗಿ CM ಆಗ್ತಾನೆ ಕಣ. ಬ್ಲಡ್ ಯಾರ್ದು? ಯಾರ್ ಬ್ಲಡ್? ಏನಣ್ಣ ಮನ್ಸಲ್ಲಿ ಮಾತಾಡ್ಕೊಂಡ್ರು ಕೇಳ್ತೀರಾ, ದೂರದಲ್ಲಿ ಹೋಗಿ ಜಗಳ ಮಾಡಿದ್ರು ಮಾತಾಡ್ತಿರಲ್ಲಣ್ಣ ನೀವು. ನಾವ್ ಹೆಂಗ್ ತಾನೇ ಜೀವನ ಮಾಡೋದು? ಹೇ ಡಿಲ್ಲಿ, ಹೇಳಿ. ಅವ್ರು ಎಲ್ಲಾರು ಮನೆ ಮೂಲೆ ಮೂಲೆಯಲ್ಲಿ CCTV ಹಾಕಿರ್ತಾರ ಕಣ. ಆದ್ರೆ ನನಗ್ ತಲೆನೇ CCTV ಕಣ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏನಪ್ಪ ಇದು? ವಾಟ್ ಇಸ್ ದಿಸ್? ಅವ್ರು ಕನ್ನಡದಲ್ಲಿ ತಾನೇ ಹೇಳಿದ್ದು. ಏನ್ ಹೇಳ್ಬೇಕಪ್ಪ, ಸರಿಯಾಗಿ ಹೇಳಿ. ಟೀಚರ್ಸ್, ಇಲ್ಲೆಲ್ಲದಕ್ಕೂ ಒಂದು ಡೇ ಇದೆ. ಮದರ್ಸ್ ಡೇ ಇದೆ, ಫಾದರ್ಸ್ ಡೇ ಇದೆ, ಯಾಕೆ ವ್ಯಾಲೆಂಟೈನ್ಸ್ ಡೇ ಕೂಡ ಇದೆ. ಆದ್ರೆ ಟೀಚರ್ಸಿಗೆ ಅದೇ ಟೀಚರ್ಸ್ ಡೇ ಇದೆಯಲ್ಲ. ಇದೆ, ಆದ್ರೆ ಏನ್ ಪ್ರಯೋಜನ? ಫ್ರೆಂಡ್ಶಿಪ್ ಡೇಗೆ ಫ್ರೆಂಡ್ಸಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕೊಡ್ತಾರೆ. ವ್ಯಾಲೆಂಟೈನ್ಸ್ ಡೇಗೆ ರೋಜಾ ಹೂ ಕೊಡ್ತಾರೆ. ಟೀಚರ್ಸ್ ಡೇಗೆ ಡಿಂಗ್ ಡಿಂಗ್ ಬೆಲ್ ಅಂತ ಹೊಡೆದ್ರೆ ಎಲ್ಲ ಓಡೋ. ನಿಲ್ಸ, ಅದು ನಡಿಬಾರ್ದು ಅಂತಾನೆ ಟೀಚರ್ಸ್ಗೊಂದು ಚಿಕ್ಕ ಗಿಫ್ಟ್. ಗುರುವೇ ನಮಃ ಕೊಡ್ರ. ನಿಮ್ಮ ಪ್ರೀತಿಯ ವಿದ್ಯಾರ್ಥಿ, ನಿಮ್ಮ ಪ್ರೀತಿಯ ವಿದ್ಯಾರ್ಥಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಗುರುವೇ ನಮಃ. ನೈಸ್ ಬಾಯ್ ಅಲ್ಲ? ಒಳ್ಳೆ ಗಿಫ್ಟ್ ಅಲ್ವಾ? ತುಂಬಾ ಒಳ್ಳೆ ಹುಡುಗ, ಒಳ್ಳೆ ಬಟ್ಟೆನೆ ಕೊಟ್ಟಿದ್ದಾರೆ. ಇಡಿಯಟ್. ಯಾಕೆ ಸರ್? ಗಂಡಸರಿಗೆಲ್ಲ ಸೀರೆ ಕೊಟ್ಟೋಗಿದೆ ಕಣ. ಪ್ರೀತಿಯಿಂದ ಕೊಟ್ಟಿದಾರಲ್ಲ, ಉಟ್ಕೊಳ್ಳಿ. ಲೇ ಪಲ್ಲವ ಎಲ್ಲ ಟೀಚರ್ಸ್ ಗಿಫ್ಟ್ ಕೊಟ್ಟು ಕನೆಕ್ಟ್ ಮಾಡ್ಕೊಂಬಿಟ್ಟ ಕಣ. ಪಲ್ಲವನ್ಗೆ ಊಟ ಕಣೋ, ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾನೆ ಕಣೋ. ಹೌದೌದು, ಅವನ್ಗೆ ಓಟ್ ಹಾಕ್ಬಿಡೋಣ. ಟೀಚರ್ಸ್ ಗಿಫ್ಟ್ ಎಲ್ಲ ಕೊಡ್ಸವನ ಅವನು. ಓಟ್ ಎಲ್ಲ ಪಲ್ಲವಗೆ ಹಾಕ್ಬೇಕಂಡ್ರ. ಲೇ ಬಿಡು, ನೀನು ಹೋಗು. ಅಕ್ಕ, ಮುರುಗನಿಗೂ ಗಣಪತಿಗೂ ಮ್ಯಾಂಗೋದಲ್ಲೇನೋ ಫೈಟ್ ಆಯ್ತಂತಲ್ಲ. ಅದು ಮ್ಯಾಂಗೋ ಅಲ್ವೋ, ಜ್ಞಾನ. ಓ ಅದಾ? ಏನ್ ಫೈಟು? ಅದು ಒಂದ್ಸಲ ನಾರದ್ರು ಜ್ಞಾನದ ಹಣ್ಣನ್ನ ಒಂದೇ ಒಂದ್ ತಗೊಂಡ್ ಬಂದ್ರು. ಆ ಜ್ಞಾನ ಹಣ್ಣನ್ನ ನನಗ್ ಬೇಕು ಅಂತ ಸುಬ್ರಹ್ಮಣ್ಯ ಗಣೇಶ ಜಗಳ ಆಡ್ತಿದ್ರು. ಅವ್ರಿಗೊಂದು ಕಾಂಪಿಟೇಷನ್ ಇಟ್ರು. ಏನ್ ಕಾಂಪಿಟೇಷನ್?
ಈ ಪ್ರಪಂಚನ ಸುತ್ಕೊಂಡು ಇಂಟ್ರೆಸ್ಟಿಂಗ್ ಯಾರು ಆಮೇಲೆ ಬಾ ಅಕ್ಕ ಕಂಟಿನ್ಯೂ ಹೋಗೋ. ಈ ಪ್ರಪಂಚನ ಯಾರು ಮೊದಲು ಸುತ್ತ ಹಾಕೊಂಡ್ ಬರ್ತಾರೋ ಅವರಿಗೆ ಅಜ್ಞಾನದ ಹಣ್ಣು. ಸುಬ್ರಹ್ಮಣ್ಯ ನವಿಲೇರಿ ಪ್ರಪಂಚ ಸುತ್ತಕ್ ಹೋದ್ರು. ಆದ್ರೆ ವಿನಾಯಕ ನನ್ನ ಅಪ್ಪ ಅಮ್ಮನೇ ಈ ಪ್ರಪಂಚ ಅನ್ಕೊಂಡು ಅವ್ರನ್ನ ಪ್ರದಕ್ಷಿಣೆ ಹಾಕ್ದ. ಸೊ ಜ್ಞಾನದ ಹಣ್ಣು ವಿನಾಯಕನಿಗೆ ಹೋಯ್ತು. ಸುಮ್ನೆ ನೀನು ಮ್ಯಾಂಗೋ ಅಂತ ತಗೊಂಡ್ಬಿಡು. ಲೇ ಹಾಗಾದ್ರೆ ನೀನ್ ವಿನಾಯಕನ? ಇಲ್ಲ, ವಿನಾಯಕ ಹೆಂಗ ಅವ್ರ ಅಪ್ಪ ಅಮ್ಮನ್ ಸುತ್ತನೋ ನೀನು ಹಂಗೆ ಎಚ್ಚಮ್ಮನ ಸುತ್ತು. ಲೇ ಏನು ಹೇಳ್ತಿದ್ಯಾ? ಏಯ್, ದೇವ್ರನ್ನ ಇಟ್ಕೊಂಡು ಪಾಲಿಟಿಕ್ಸಾ? ಏನೋ ದಬಾಗ್ತೀನಿ ಅಂತ ಫೀಲಲ್ಲಿ ಇದೆಯಾ? ಈಗಾಗಲೇ ತುಂಬ ಜನ ಮಾಡಿಬಿಟ್ಟಿದ್ದಾರೆ ಪಾಲಿಟಿಕ್ಸು. ನೀನು ತುಂಬ ಲೇಟು. ನೀನು ಇವಾಗಲೇ ಮಂತ್ರಿ ಆಗೋ ಥರ ಆಸೆ ಪಡ್ತಾವನೆ. ಎಂತ ನನ್ನ ಇರಬೇಡ. ಆದ್ರೂ ನನ್ನ ಪ್ಲಾನ್ ಹಿಟ್. ಸರ್ ಕ್ಲಾಸಿಗೆ ಹೋಗಿಲ್ವಾ ಸರ್? ಚಿಕ್ಕ ಮಕ್ಳ ಥರ ಸೂಪರ್ಗೆ ಹಿಡ್ಕೊಂಬಿಟ್ರಿ. ಏಯ್ ಸುಮ್ಮನೆ ನನ್ನ ಯಾಮರ್ಸ್ಬೇಡ. ಯೂನಿಫಾರ್ಮ್ ಕಲರಲ್ಲಿ ಇದ್ರೆ ಹೊಡಿತೀಯ ಅಂತ ಈ ಬಟ್ಟೆ ಹಾಕೊಂಡು ಬಂದಿದ್ದೀನಿ. ಸರ್ ಶರ್ಟ್ ಬದಲಾಯಿಸೋದು ಮುಖ್ಯ ಅಲ್ಲ ಸರ್, ಸೈಜ್ ಬದಲಾಯಿಸ್ಬೇಕು. ಸನ್ಫ್ಲವರ್ ಸರ್. ಸನ್ನೆಲ್ಲ ಬಂದು ತುಂಬ ಹೊತ್ತಾಯ್ತು. ಏನ್ ಹೇಳ್ದೆ? ಎಲೆಕ್ಷನ್ ಕ್ಯಾನ್ಸಲ್ ಮಾಡ್ಬೇಕಾ? ಸೋತೋಗ್ಬಿಡ್ತೀನಿ ಅಂತ ಭಯಪಡ್ತಿದ್ಯಾ? ಲೈಫಲ್ಲಿ ಗೆಲ್ಬೇಕು ಅಂತ ಆಸೆ ಪಡ್ತಿದ್ದೀನಿ ಸರ್. ಫಿಲಾಸಫಿ ಈ ಸೋಷಿಯಲ್ ನೆಟ್ವರ್ಕ್ ಬಂದಾಗಿಂದ ಎಲ್ರು ಫಿಲಾಸಫಿ ಹೇಳೋರು ಯಾಕೆ ಹೋಗ್ಬಿಟ್ರಿ? ಇಲ್ಲ ಸರ್, ನಮ್ಗೇನೆಲ್ಲ ಬೇಕು, ನಾವ್ ಹೇಗೆಲ್ಲ ಬೆಳಿಬೇಕು ಅಂತ ಪೇರೆಂಟ್ಸಿಗೆ, ಟೀಚರ್ಸ್ಗೆ, ನಿಮ್ಗೂ ಗೊತ್ತಿರುತ್ತೆ. ಲೀಡರ್ ಯಾರು ಅಂತ ನೀವೇ ಸೆಲೆಕ್ಟ್ ಮಾಡಿ ಸರ್. ಸುಮ್ಮನೆ ಕೆಲಸ ಇಲ್ಲದೆ ನಮ್ಮ ಮಧ್ಯೆ ಯಾಕೆ ಸರ್ ಜಗಳ? ಪ್ಲೀಸ್ ಸ್ಟಾಪ್ ದ ಎಲೆಕ್ಷನ್ ಸರ್. ಓಕೆ, ಐ ವಿಲ್ ಡಿಸ್ಕಸ್. ಪೇರೆಂಟ್ಸ್ ಮೀಟಿಂಗ್ ಡಿಸ್ಕಸ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ಯಾಕೋ ನಾನು ಆಗ ಹೇಳಕ್ ಹೇಳ್ದೆ? ಅಪ್ಪ ಅಮ್ಮಂಗೆ ಅಣ್ಣಂದ್ರೆ ಯಾವತ್ತೂ ಇಷ್ಟ ಆಗಲ್ಲ, ತಮ್ಮಂದ್ರೆ ಇಷ್ಟ ಆಗೋದು. ನನ್ನ ನಂಬು ರಂಗನಾಯಕಿ. ಎಲೆಕ್ಷನ್ ಸ್ಟಾಪು. SPL ನೀನೆ. ನನ್ನ ಮಗನ್ ಮುಗಿಸ್ತೀನಿ ಕಣ ಇವತ್ತು. ಬಿಡ. Good evening everybody. We are very much and glad to invite our chief guest, beloved leader, Living Mahatma. ಓ ನಮಸ್ಕಾರ ನಮಸ್ಕಾರ. ಸಮಾಧಾನ ಸಮಾಧಾನ ಸಮಾಧಾನ. ಅಮ್ಮ ದೇವ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಬಂದೆರಡು ಮಾತಾಡಿ. ನಾನೇ ಮಾತಾಡ್ಬೇಕಾ? ಬಂದೆ. ತಲೆಯಲ್ಲಿ ಕೂದಲಿಲ್ಲ ಅಂದ್ರು ತಲೆ ಓಡಿಸಿರೋ ಫಕೀರ್ ಸ್ವಾಮಿಗೆ ಒಂದ್ಸಲಿ. ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಐ ಆಮ್ ವೆರಿ ಮಚ್ ಆನರ್ ಇಯರ್ ಟು ಎಕ್ಸ್ಪೆಕ್ಟ್ ಫಾರ್ ಯು. ಏನಪ್ಪ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಅಂತಿದ್ದೀರಾ? ಕನ್ನಡ ಎಲ್ಲ ಕಾಂಪೌಂಡಿಂದ ಆಚೆ, ಇಂಗ್ಲೀಷೆಲ್ಲ ಕಾಂಪೌಂಡಿಂದ ಒಳಗಡೆ. ನನಗೆ ಇಂಗ್ಲೀಷು ಸ್ವಲ್ಪ ಮಟ್ಟಿಗೆ ಬರುತ್ತೆ, ಯಾಕಂದರೆ ನಾನು ಓದ್ತೀನಿ. ಓದಿರೋಂಥ ದಿನಗಳೇನೇ ಈ ಫಕೀರ್ ಸ್ವಾಮಿ ಸ್ಕೂಲ್ ಕಟ್ಟಿಸ್ದ. ಈ ಸ್ಕೂಲಲ್ಲಿ ಓದ್ತಿರೋಂಥ ಎಲ್ಲ ವಿದ್ಯಾರ್ಥಿಗಳೂ ಫಕೀರ್ ಸ್ವಾಮಿ ಬಗ್ಗೆ ತಿಳ್ಕೋಬೇಕು. ಫಕೀರ್ ಸ್ವಾಮಿ ಯಾರು? ಫಕೀರ್ ಸ್ವಾಮಿ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಫಕೀರ್ ಸ್ವಾಮಿ ಮಹಾದೊಡ್ಡ ತ್ಯಾಗಿ. ಫಕೀರ್ ಸ್ವಾಮಿ ಒಂದು ವಜ್ರ ಥರ. ಫಕೀರ್ ಸ್ವಾಮಿ ಈ ದೇಶದ ಇಲ್ಲಿ ಬಾರಯ್ಯ, ಇಲ್ಲಿ ಬಾ. ನಾನೇ ಆ ಫಕೀರ್ ಸ್ವಾಮಿ. ನೀವು ಮಾತಾಡಲ್ಲ, ನನ್ನನ್ನು ಮಾತಾಡಕ್ಕೆ ಬಿಡಲ್ಲ. ನೀವು ಹೋಗಿ ಕೂತ್ಕೋ, ಹೋಗೋ. ಈ ಫಕೀರ್ ಸ್ವಾಮಿ ಈ ಫಕೀರ್ ಸ್ವಾಮಿ ಬಗ್ಗೆ ಬೇಡ ಬಿಟ್ಟಾಕಿ ಬಿಡಿ. ನಾನೇನಕ್ಕೆ ಇವಾಗ ಇಲ್ಲಿ ಬಂದಿದ್ದೀನಿ ಅಂದರೆ, ವಿದ್ಯಾರ್ಥಿಗಳ ಎಲೆಕ್ಷನ್ನು ಬೇಡ ಅಂತ ತುಂಬ ಜನ ಮಾತಾಡೋದನ್ನು ಕೇಳ್ಪಟ್ಟೆ. ನಮ್ಮ ದೇಶದಲ್ಲಿ ಎಲೆಕ್ಷನ್ ಬೇಡ ಅಂದರೆ ಏನು ಗತಿ ಆಗುತ್ತೆ? ನೀವು ವೋಟ್ ಹಾಕಿಲ್ಲ ಅಂದರೆ ಹೇಗೆ ದುಡ್ಡು ಸಿಗುತ್ತೆ? ನನಗೂ ದುಡ್ಡು ಸಿಗಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾನು ಹೇಳೋದನ್ನು ಕೇಳಿ. ಒಂದು ಹುಡುಗನೋ ಅಥವಾ ಒಂದು ಹುಡುಗಿನೋ ಒಂದು ಹೊಸ ಜಾಗಕ್ಕೆ ಕಳಿಸ್ತೀರಾ. ಏನು ಹೇಳ್ಕೊಡ್ತೀರಾ? ಗುಡ್ ಟಚ್, ಬ್ಯಾಡ್ ಟಚ್. ಇವ್ ಜೊತೆ ಇರೋ, ಇವ್ ಜೊತೆ ಇರಬೇಡ, ಹಿಂಗೆ ಇರಬೇಕಂತ ಹೇಳ್ಕೊಡ್ತೀರಾ. ಹೇಗೆ ಒಬ್ಬ ಮನುಷ್ಯನಿಗೆ ಮೂಲಭೂತ ವಿಷಯಗಳು ಮುಖ್ಯನೋ, ಅದೇ ರೀತಿ ರಾಜಕೀಯಕ್ಕೆ ಪೊಲಿಟಿಕಲ್ ಸೈನ್ಸು ಮುಖ್ಯ. ಅದನ್ನು ನೀವೆಲ್ಲ ಕಡ್ಡಾಯವಾಗಿ ಓದಬೇಕು. ಇರಲಿ. ಹೌದು ಕರೆಕ್ಟಾಗಿ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳ ಎಲೆಕ್ಷನ್ ನಡೆಯುತ್ತೆ. ನೀನು ಎಲೆಕ್ಷನಲ್ಲಿ ನಿಂತ್ಕೋತಾ ಇದೀಯಾ? ಹೌದು ಸರ್. ವೆರಿ ಗುಡ್ ವೆರಿ ಗುಡ್. ನೀನು ಯಾರ ಮಗ? ಆದಿಮುತ್ತು ಮಗ ಸರ್.
ಯಾರ ಮಗ? ಆದಿಮುತ್ತು ಮಗ ಸರ್. ಆದಿಮುತ್ತು ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡು, ಯಾರ ಮಗ? ಷಣ್ಮುಗ. ಷಣ್ಮುಖನ ಮಗನಾ? ಆದಿಮುತ್ತು ಎಂತ ಮಗನ ಎತ್ಬಿಟ್ಟಿದಾನಪ್ಪ. ಎಲೆಕ್ಷನ್ ತಾನೇ, ನಿಂತ್ಕೋ ಹೋಗು. ಏ ಕೂಗ ಸುಮ್ಮನೆ ನಿಂತಿದ್ದಲ್ಲೇ. ವಿದ್ಯಾರ್ಥಿಗಳು ರಾಜಕೀಯದ ಬಗ್ಗೆ ತಿಳ್ಕೋಬೇಕು. ನಮ್ಮನ್ನು ಆಳೋದು ಯಾರು ಅಂತ ನೀವು ತಿಳ್ಕೋಬೇಕು. ವಿದ್ಯಾರ್ಥಿಗಳೇ, ನಾನು ಒಳ್ಳೆ ವ್ಯಕ್ತಿ. ನಮಗೆ ಎಲ್ಲರೂ ಮರ್ಯಾದೆ ಕೊಡಬೇಕು. ನಾನು ವಿದ್ಯಾರ್ಥಿಗಳ ಪರ. ಇದನ್ನು ನಾನು ಹೇಳಿದ್ದೀನಿ, ಇದನ್ನು ಕೇಳಿಸ್ಕೊಂಡು ಹಿಂದೆ ಇನ್ಯಾವನೊಬ್ಬ ಹೇಳವನೆ. ಈಗ ನಿಮಗೆ ಕೇಳಿಸ್ತಾ? ಅದರಿಂದ ವಿದ್ಯಾರ್ಥಿಗಳಿಗೆ ರಾಜಕೀಯದ ಬಗ್ಗೆ ಗೊತ್ತಾಗಬೇಕು. ಏನಂಕಲ್ ಇಲ್ಲಿ ಕರ್ಕೊಂಬಂದಿದ್ದೀರಾ? ಇಷ್ಟು ದಿನ ನೀನು ಹೇಳಿದ್ದು ನಾನು ಮಾಡಿದೆ, ಇನ್ಮೇಲೆ ನಾನು ಹೇಳಿದ್ದು ನೀನು ಮಾಡು. ಒಂದೇ ಸೆಲ್ಫಿ. ಅಕ್ಕ ಅವರೇ, ನಾನು ಹೇಳೋ ತಪ್ಪಾಗಿ ತಿಳ್ಕೊಬೇಡಿ. ಅಣ್ಣ ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ಆ ಪಾನಿಪುರಿ ಹುಡುಗನ ಜೊತೆ ಸುತ್ತಾ ಇದ್ದಾರೆ. ನಾವು ಚೆಟ್ಟಿನಾಡು ಸ್ಟೈಲ್ನವರು. ಅಣ್ಣವರು ಚಪಾತಿ ದಾಲ್ಗೆ ಡೈ ಹೊಡಿಯೋ ತರ ಹೊಡಿತಾ ಇದ್ದಾರೆ. ಹುಷಾರು. ಅಡಿಗೆ ಮಾಡೋನು ಅಡಿಗೆ ಮಾಡಿ ಮಾತ್ರ ಹಾಕ್ಬೇಕಷ್ಟೇ, ಹಾಕೊಡಕ್ಕೆಲ್ಲ ಹೋಗ್ಬಾರ್ದು. ಚೆಟ್ಟಿನಾಡು ಸ್ಟೈಲಲ್ಲಿ ಚಪಾತಿ ಡಾಲೆಲ್ಲ ಎಲ್ಲೋ ಇರುತ್ತೆ, ಮುಚ್ಕೊಂಡು ಒಳಗೋಗಲ್ಲೇ. ಓಕೆ, ಆಗ್ಬಹುದು. ಒಳ್ಳೆ ರಾಜಕಾರಣಿ ಬದುಕೆಲ್ಲ ಈ ಕಿಚನ್ ಕ್ಯಾಬಿನಲ್ಲಿ ಇರೋದ್ರಿಂದ ನಾಶವಾಗಿ ಹೋಗ್ತಿದೆ. ಅವನ ಮಗನ ಜೊತೆ ಯಾಕೆ ತಿರುಗ್ತಿದ್ಯಾ? ನಮ್ಮ ಮಗನ ಬಗ್ಗೆ ಜ್ಞಾನ ಇದ್ಯಾ? ಆ ಪಾನಿಪುರಿ ಮಾಡೋರ ಜೊತೆ ಏನಾದ್ರು ಸಂಬಂಧ ಇಟ್ಕೊಂಡಿದ್ಯಾ? ಇದೊಂಥರ ಕೇಳ್ಬೇಕಿಟ್ಕೊಂಡಿದ್ಯಾ? ಯಾಕೆ ಟೆನ್ಷನ್ ತಗೊಂತೀಯ? ರಿಲ್ಯಾಕ್ಸ್. ನಾನ್ ಮಾಡೋದು ನಿಂಗೆ ಅಸಹ್ಯ ಅಂತ ಅನ್ಬೋದು, ಆದ್ರೆ ವರ್ಕೌಟ್ ಆಗುತ್ತೆ. ಈ ಆದಿಮುತ್ತುನ ಮೇಯರ್ ಎಲೆಕ್ಷನ್ ಅಲ್ಲೂ ಮಿನಿಸ್ಟರ್ ಎಲೆಕ್ಷನ್ ಅಲ್ಲೂ ಸೋಲ್ಸಕ್ಕಾಗ್ತಿಲ್ಲ. ಅವ್ನ ಬಲ ಯಾವ್ದು ಅಂತ ತಿಳ್ಕೊಂಡು ಹೊಡೆಯೋದಕ್ಕಿಂತ ಅವ್ನ ಬಲ ಏನಂತ ತಿಳ್ಕೊಂಡು ಹೊಡೆಯೋದು ತುಂಬಾನೇ ಒಳ್ಳೇದು. ಅವ್ರ ಮಗನ ಇಟ್ಕೊಂಡು ಅವ್ರ ಕುಟುಂಬನ ಹೊಡಿತೀನಿ, ಅವ್ನ ನೆಮ್ಮದಿನ ಹಾಳು ಮಾಡ್ತೀನಿ. ಇಲ್ಲಿ ನಾನು ಇಟ್ಕೊಂಡಿರೋ ಸೆಲ್ಫಿ. ಈ ಫೋಟೋನ ಆದಿಮುತ್ತು ದೊಡ್ಡ ಮಗುಂಗೆ ನಮ್ಮ ನೀಲಾಂಬರಿ ಫೋನ್ ಕಳಿಸ್ತೀನಿ. ಇದನ್ನ ನೋಡಿದ್ದವನು ಎಲ್ಲ ಸ್ಕೂಲ್ ಎಲೆಕ್ಷನ್ ಸೋಲ್ತೀನಿ ಅಂತ ಅವ್ರಮ್ಮನ ಹತ್ರ ಹೇಳ್ತಾನೆ. ಅವರಮ್ಮ ಆದಿಮುತ್ತು ತಲೆ ಕೆಡ್ತಾಳೆ. ಆದಿಮುತ್ತು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ದಾನೆ ಎಲ್ಲಾ ಕಡೆಯಿಂದ ಸಮಸ್ಯೆ ಸಿಗಾಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಸಾಯ್ತಾನೆ. ನಾವು ನಮ್ಮ ರಾಜಕೀಯ ಭವಿಷ್ಯನ ನೆಮ್ಮದಿಯಾಗಿ ಶುರು ಮಾಡ್ಬೋದು. ಈಗ್ಲೇ ನೀಲಾಂಬರಿ ಫೋನಿಂದ ನಿನ್ನ ಕೈಯಿಂದಾನೆ ಆ ದೊಡ್ಡ ಮಗನ ಫೋನಿಗೆ ಈಗ್ಲೇ ಕಳ್ಸು. ಆಮೇಲೆ ಏನಾಗುತ್ತೆ ಅಂತ ನೋಡು. ನಮ್ಮ ಮಹಾರಾಣಿನ ಯಾವನ ಎಣ್ಣೆ ಹೊಡೆದಿರೋನು ಸೀರೆ ಎಳೆದ್ಬಿಟ್ನಂತ. ಯಾರವನು? ನೀವೇ ಅಣ್ಣ. ಏನೋ ಬೋನಲ್ಲಿರೋ ಇಲ್ಲಿ ತರ ಕೂತ್ಬಿಟ್ಟಿದ್ಯಾ? ಏನು ಕನ್ಫ್ಯೂಷನಾ? ನೀನೇ ಡ್ಯಾಡಿ ಕನ್ಫ್ಯೂಷನ್ ಅಂತ ನಾನೇನೋ ಮಾಡ್ದೆ? ನಾನೇನ್ ಮಾಡ್ದೆ? ನೆಟ್ಟಿಗೆ ಏನ್ ತಾನೇ ಮಾಡಿದ್ಯಾ? ಏನಿಲ್ಲ ಕಣ್ಣಣ್ಣ, ಚಪಾತಿಗೂ ಊಟಕ್ಕೂ ಜಗಳ ಅಂತ ಅನ್ಸುತ್ತೆ. ಓ ಅದೇ ತೊಂದ್ರೆನಾ? ಓಕೆ, ಸಾಲ್ವ್ ಮಾಡ್ತೀನಿ ಬಿಡು. ಸಾಲ್ವ್ ಮಾಡೋದ್ ಬೇಡ, ಸಾಂಬಾರು ಮಾಡೋದ್ ಬೇಡ. ಯಾಕೋ ಡ್ಯಾಡಿ? ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲಿ ಬ್ಯಾಟಿಂಗು. ಬ್ಯಾಟಿಂಗ್ ಕ್ರಿಕೆಟ್ ಅಲ್ಲಿ ಎಲ್ರು ಬೌಲರ್ಸ್ ನ ನೋಡಿ ಎದುರ್ಕೋತಾರೆ, ಆದ್ರೆ ನಾನಾಗಲ್ಲ. ವಿಕೆಟ್ ಕೀಪರ್ ಹತ್ರನೇ ಕೇರ್ಫುಲ್ ಆಗಿರ್ತೀನಿ. ಯಾಕೆ? ಯಾವ ಕ್ರೀಸ್ ದಾಟ್ತೀವಿ ಅಂತ ನೋಡ್ಕೊಂಡು ಸ್ಟಂಪ್ ಹೊಡಿಯೋನು ಅವನೇ. ನೇರವಾಗಿ ಔಟ್ ಆಗ್ತೀನಿ, ಆದ್ರೆ ಸ್ಟಂಪಿಂಗು ಚಾನ್ಸೇ ಇಲ್ಲ. ಹಂಗ ಸ್ಟಂಪ್ ಇಲ್ದಾಗೆ ಮ್ಯಾಚ್ ಆಡ್ಬೇಕು ನೀನು. ಮಾತೇ ಒಂಥರ ವಿಚಿತ್ರವಾಗಲ್ಲ. ಇವನ್ ಮಾತೇನು ಅರ್ಥನೇ ಆಗ್ಲಿಲ್ವಲ್ಲ? ಅದೇನಿಲ್ಲ, ಸರಿ ಆಯ್ತು ಬಿಡಿ. ಶತ್ರುಗಳನ್ನ ಬೇಕಾದ್ರೆ ನಂಬೋದು, ಜೊತೆಲಿರೋ ನಿನ್ನಂತವನ್ನ ನಂಬಕ್ಕಾಗಲ್ಲ ಅಂತ ಹೇಳ್ತಾವನೆ. ಆದ್ರೂ ಓಕೆ, ಇಬ್ರು ಒಂದೇ ಗೇಮ್ ಆಡ್ತಾ ಇದೀವಿ. ಕರೆಕ್ಟ್. ಅವನು ಕ್ರಿಕೆಟ್ ಆಟ ಆಡ್ತಾನೆ, ನಾವ್ಯಾವ ಗೇಮ್ ಆಡ್ತೀವಿ? ಅವನೇ ಡಬಲ್ ಗೇಮ್ ಆಡ್ತಾವಂತಾನೆ. ಅವನ್ನ ಹೋಗೇನ್ ಗೇಮ್ ಬಗ್ಗೆ ಕೇಳ್ತೀರಾ ನೀವು? ಕರೆಕ್ಟ್. ದೇವರಾಗಿರೋ ಆ ಯೇಸು ಕಾಲದಿಂದನೂ ಏನ್ ಸಮಸ್ಯೆ ಅಂದ್ರೆ ಎದುರಿರ್ತಾನಲ್ಲ ಶತ್ರು, ಅವನದೆಲ್ಲ ಸಮಸ್ಯೆ. ನಿನ್ಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಹಿಂದೆ ನಿಂತಿರ್ತಾರಲ್ಲ, ಅವ್ರದೇ ಸಮಸ್ಯೆ. ನಿನ್ಗೋಸ್ಕರ ಸನ್ಯಾಸಿ ಆಗ್ಲಿ ಅಂತ ಬಟ್ಟೆ ತಗೊಂಡ್ಬಂದಿದ್ದೀನಿ. ಅಲೆಕ್ಸಾಂಡರ್ ಅಂತ ಒರಿಜಿನಲ್ ಫಾದರು ನಾನೇ ನಿನ್ಗೆ ಹೆಸರಿಟ್ಟಿದ್ದು. ಸತ್ತೋಗಿರೋನು ಅಂತ ಎಲ್ಲರೂ ಹೇಳ್ತಾರೆ. ಇದನ್ ಕೇಳಕ್ಕೆ ನಂಗೆ ತುಂಬಾ ಬೇಜಾರಾಗುತ್ತೆ ಕಣ. ನಿಮ್ಮಮ್ಮಂಗೆ ನಾನು ತುಂಬಾ ಬೇಜಾರು ಮಾಡ್ಬಿಟ್ಟೆ ಕಣ, ನನ್ನ ಕ್ಷಮಿಸ್ಬಿಡು. ಹಿಂಗೆಲ್ಲ ನಾನು ಮಾತಾಡ್ತೀನಿ ಅನ್ಕೊಂಡಿದ್ಯಾ? ಲೈ, ನಿಮ್ಮಮ್ಮ ನನ್ನ ಕೈಲಿ ಮೇಂಟೈನ್ ಮಾಡಕ್ ಆಗ್ಲಿಲ್ವೋ? ಎಲ್ಲ ಊರಲ್ಲೂ ನಮ್ದೊಂದು ಸಂತತಿ ಇರಬೇಕು ಅಂತ ಬೀಜ ಹಾಕಿದೆ. ಸರಿ, ಅಣ್ಣನ ಜೊತೆ ಯಾಕೋ ಜಗಳ? ನೀನ್ ಬೇರೆ ಪೋಸ್ಟ್ ತಗೊಂಡ್ಬಿಡು. ನಮ್ಮಮ್ಮನೂ ಸೆಕೆಂಡು, ನಾನು ಸೆಕೆಂಡಾ? ಹಂಗೆಲ್ಲ ಮಾತಾಡ್ಬಾರ್ದು ಕಂದ. ಅಣ್ಣನ ಜೊತೆ ಫೈಟ್ ಮಾಡಿ ಏನ್ ಗೆಲ್ಬೇಕು ಅಂತಿದ್ಯಾ? ಅವನ್ನ ಗೆಲ್ಲಿಸ್ತೀನಿ. ನನ್ CM ಮಾಡ್ತೀರಾ? CM ಪದವಿ ಏನು ಪೋಸ್ಟ್ ಆಫೀಸಲ್ಲಿ ಸಿಗುತ್ತೇನೋ ಎಲ್ಲರಿಗೂ ಒಂದೊಂದು ಕಳ್ಸಕ್ಕೆ? ಇಲ್ಲಿ ನೋಡೋ ಮಗನೇ, CM ಮಗ ಆಗಿದ್ರು
ಭೂಮಿ ಮೇಲೆ ಓಡಾಡಬೇಕು, ಭೂಮಿ ಮೇಲೆ ಬೀಜನ ನೆಡ್ಲೇಬೇಕು, ಆವಾಗ್ಲೇ ಸಿಎಂ ಆಗಕ್ಕಾಗದು. ಸಿಎಂ ಪದವಿ ಅಂದ್ರೆ ಪರೋಟನ ಇಚ್ಚಿದಂಗೆ ಇಚ್ಚಿಕೆ ಊರಿಗೆಲ್ಲ ಹಂಚಕ್ ಆಗಲ್ಲಪ್ಪ. ಅರ್ಥ ಆಯ್ತಾ? ನೆನಪಿಂದ ನಾನು ಬೆಳೆದಿಲ್ಲ, ಒಬ್ನೇ ಬೆಳಿತೀನಿ. ಬರ್ಲಾ? ಟಾಟಾ. ಟಾಟಾನಾ? ಗೆದ್ಮೇಲೆಲ್ಲ ಜನರಿಗೆಲ್ಲ ಟಾಟಾ ಹೇಳ್ಬಿಟ್ಟಿರ ಕಣಪ್ಪ. ಏನಿದು ಡ್ಯಾಡಿಗೆ ಹೆಂಗ್ ಹೇಳ್ತಾರಲ್ಲ? ಏನಣ್ಣ ಡ್ಯಾಡಿಗೆ ಟಾಟಾ ತೋರ್ಸೋಯ್ತವನೆ? ಇನ್ನು ಮೀಸನೆ ಬೆಳ್ದಿಲ್ಲ, ಸಿಎಂ ಆಗ್ಬೇಕು ಅಂತ ಅವನೇ. ಸಿಎಂ ಏನ್ ಹೇಳ್ಬೇಕು? ಬರಲ್ವಾ ಮತ್ತೆ? ಯಾರ್ ಬ್ಲಡ್ ಕುದಿಯಲ್ವಾ ಮತ್ತೆ? ಓಹೋ, ನೀನ್ ಸ್ವಲ್ಪ ಒಳಗಡೆ ಕೂತ್ಕೋ, ಹೆಂಗ್ ಕುದಿಯುತ್ತೆ ಅಂತ ನಾನು ತೋರಿಸ್ತೀನಿ. ಯಾವಾಗ್ಲೂ ಬ್ಲಡ್ ಅಂತ ಹೇಳಿ ನನಗೆ ಡೌಟ್ ಬರಂಗ್ ಮಾಡ್ತಾವನಲ್ಲ ಇವನು. ಕೂತ್ಕೋ. ಹೇಯ್, ದುಡ್ಡು ಅಂದ್ರೆ ಎಲ್ಲೇ ಹೋಗ್ಲಿ? ನಿನ್ನನ್ ಕೇಳ್ದೆ? ಪಕ್ಕದ ಮನೆಯನ್ನ ಕೇಳಿ. ಕೊಡ್ತಿದ್ದೆ ತಾನೆ? ಸ್ವಂತ ಮನೆನ ಕಟ್ಕೊಟ್ಟಿದ್ಯಾ? ಬಾಡಿಗೆ ಕೊಡೋದ್ ಬೇಡ್ವಾ? ತಕ್ಷಣ ಬೇಕಂದ್ರೆ ದೇವಸ್ಥಾನದ ಹುಂಡಿ ಕದಿಬೇಕಷ್ಟೇ. ಅದನ್ನಾದ್ರೂ ಮಾಡು, ದುಡ್ಡು ಬೇಕು. ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ, ಬೇಕು ಅಂದ್ರೆ ಬೇಕಷ್ಟೇ. ನಾನೆಲ್ಲ ಹಂಗಂತ ಹೇಳಿದೆ? ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ಯಾವಾಗ ನೋಡಿದ್ರು ಹೌದು ಕಣಯ್ಯ, ದುಡ್ಡಿಲ್ಲ ಅಂದ್ರೆ ಹೇಗಯ್ಯ ಬದುಕೋದು? ನಿನ್ ಪಾಡು ಕಾವ್ಯ ಹಾಕೊಂಡು ಊರ್ಸುತ್ತೀಯಾ? ಮನೇಲಿ ನಾನ್ ಬೇಯ್ತಾ ಇದ್ದೀನಿ. ಹೌದು ಕಣಯ್ಯ, ನಾನ್ ಆಡೋ ಮಾತೆಲ್ಲ ನಿನ್ಗೆ ಬೈಯೋ ತರ ಇದೆ. ಯಾರ ಹತ್ರ ಹೇಳ್ಕೊಳ್ಳಿ? ಬಡ್ಕೋ, ಬಾಯಿಗೆ ಬಂದಂಗ್ ಬಡ್ಕೋ, ಹಾಳಾಗ್ ಹೋಗು. ಏನ್ ಮಾಡಿ ಏನ್ ಪ್ರಯೋಜನ? ಸುಮ್ನೆ ಬಾಯಿ ಬಡ್ಕೋಬೇಕು ಅಷ್ಟೇ. ನೋಡಿದ್ಯಾನೆ ಅವ್ನ್ ಮಾಡಿದ್ದನ್ನ? ನಿನ್ ಕಿವಿಗ್ ಬೀಳ್ತಿದ್ಯಾ? ರಂಗನಾಯಕಿ, ಇಲ್ಲಿ ನಡೀತಿರೋದೆಲ್ಲ ನೋಡ್ತಾ ಇದ್ಯಾ ತಾನೆ? ನಿಮ್ಮಪ್ಪನ ಬಗ್ಗೆ ಗೊತ್ತಾ ನಿಂಗೆ? 5 ಪೈಸಕ್ ಪ್ರಯೋಜನ ಇಲ್ಲ, ಏನ್ ಕೇಳಿದ್ರು ಇಲ್ಲ. ಬರೀ ಬಾಯಲ್ಲಿ ಸಂಸಾರ ಮಾಡಕ್ಕಾಗತ್ತಾ? ಛೇ, ಇವ್ರನ್ನ ಇಟ್ಕೊಂಡ್ ಏನ್ ಮಾಡೋದ್ ನಾನು? ಏನ್ ಕೇಳಿದ್ರು ಇಲ್ಲ, ಆಗಲ್ಲ, ಮಾಡಕ್ಕಾಗಲ್ಲ. ಹೀಗೆಲ್ಲ ಹೇಳ್ಬಿಟ್ರೆ ಸಂಸಾರ ಮಾಡಕ್ಕಾಗತ್ತಾ? ಒಬ್ಳೆ ಎಷ್ಟು ಅಂತ ನೋಡ್ಕೊಳ್ಳಿ. ಮನೇಲಿ ತುಂಬಾ ಸಮಸ್ಯೆ, ಪ್ರೆಷರ್ ಅನ್ನಿಸ್ತಿದೆ. ಪ್ರೆಷರ್ ಬೇರೆಯವ್ರಿಗೆ ಕೊಡಬೇಕು, ನಾವೆತ್ಕೋಬಾರ್ದು. ನಮ್ಮ ಹತ್ರ ಏನೂ ಇಲ್ಲ ಅಂದ್ರೂ ಆಚೆ ತೋರಿಸ್ಕೋಬಾರ್ದು. ನೀನು ಓದಿ ದೊಡ್ಡ ಸ್ಥಾನಕ್ಕೆ ಹೋಗಿ ನನ್ನನ್ನು ನೋಡ್ಕೋಬೇಕು. ಹೇಳ್ತಾ ಇದ್ದೀನಿ, ನನ್ನನ್ನು ಸಾಕಕ್ಕೆ ನೀನು ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಆಚೆ ತೋರಿಸಿದ್ರೆ ಅದರಲ್ಲೂ ಹೆಣ್ಮಕ್ಳು ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಅದರಿಂದ ನೀನು ಧೈರ್ಯವಾಗಿರ್ಬೇಕು. ಧೈರ್ಯ ಬಾಡಿಲಲ್ಲ, ಮನ್ಸಲ್ಲಿರ್ಬೇಕು ನಿಮಗೆ. ಹುಷಾರು ಮಗ, ಹುಷಾರ ಕರ್ಕೊಂಡು ಹೋಗು. BP ಚೆಕ್ ಮಾಡೋದಾ ಡಾಕ್ಟರ್? ಡ್ರಿಪ್ಸ್ ಇರಲಿ, ಆಮೇಲೆ ನೋಡೋಣ. ಓಕೆ ಡಾಕ್ಟರ್. ರಂಗನಾಯಕಿನಾ ಡಾಕ್ಟರ್? ಓಕೆ. ರಂಗನಾಯಕಿ ಅಟೆಂಡರ್ ಯಾರು? ನಾನೇ. ಡಾಕ್ಟರ್ ಕರೀತಿದ್ದಾರೆ. ರಂಗನಾಯಕಿ ಹೆಸರೆಲ್ಲ ತುಂಬ ಸುಂದರವಾಗಿ ಇಡ್ತೀವಿ, ಆದರೆ ಮಕ್ಕಳನ್ನ ಬೆಳೆಸೋದ್ರಲ್ಲೇ ಅಷ್ಟು ಅಕ್ರೆ ತೋರಿಸೋದಿಲ್ಲ. ಏನಾಯ್ತು ಡಾಕ್ಟರ್? ಮಕ್ಕಳು ನಮ್ಮ ಮನೇಲಿ ಎಲ್ಲಿ ನೆಮ್ಮದಿಯಾಗಿ ಬೆಳೆಸ್ತೀವಿ. ನಮ್ಮ ಸಮಸ್ಯೆ, ನಮ್ಮಲ್ಲಿರೋ ಪ್ರೆಷರು, ನಮ್ಮಲ್ಲಿರೋ ಸ್ಟ್ರೆಸ್, ಇದೆಲ್ಲಾನು ಹೇಳಿ ಹೇಳಿ ಆ ಮಕ್ಕಳಿಗೆ ತಲೆಗೆ ತುರುಕ್ತಾ ಇರ್ತೀವಿ. ಸರಿ, ಇಲ್ಲಂತೂ ಸಮಸ್ಯೆ ಇದೆ, ಹಾಗಂತ ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ಓದ್ ಮಾತ್ರ ಸಾಕಾಗಲ್ಲ ಅಂತ ಅದಕ್ಕೊಂದು ಸ್ಪೆಷಲ್ ಕ್ಲಾಸ್, ಅದಕ್ಕೊಂದು ಟ್ಯೂಷನ್ ಕ್ಲಾಸ್, ಹೀಗೆ ಪ್ರೆಷರ್ ಅಂತ. ಸರಿ, ಸ್ಕೂಲು ಕಾಲೇಜೆಲ್ಲ ಮುಗಿಸ್ಬಿಟ್ಟು ಸೊಸೈಟಿಗೆ ಬಂದರೆ ಯಪ್ಪ, ಅದು ಇದಕ್ಕಿಂತ ದೊಡ್ಡ ಪ್ರೆಷರ್. ಇದೆಲ್ಲನೂ ದಾಟಿ ಬಂದರೆ ಯಾವ ಮಗುನೂ ಅವ್ನಿಗೆ ಇಷ್ಟಪಟ್ಟವ್ರ ಜೀವನ ಬಾಳಕ್ಕೆ ಆಗೋದಿಲ್ಲ. ಮಕ್ಕಳು ಮಕ್ಕಳು ಥರನೇ ಇರೋದಕ್ಕೆ ಬಿಟ್ಬಿಡಿ, ಫ್ರೀ ಆಗಿಬಿಡಿ, ಸರಿ ಆಗ್ಬಿಡುತ್ತೆ. ರಂಗನಾಯಕಿ ತುಂಬಾ ಪಾಪ ಗೊತ್ತಾ? ನೋಡೋದಕ್ಕಷ್ಟೇ ಖುಷಿಯಾಗಿದ್ದಾಳೆ, ಒಳಗಡೆ ಎಷ್ಟು ಫೀಲ್ ಮಾಡ್ಕೋತಾಳೆ ಗೊತ್ತಾ? ಅವಳನ್ನ ಸ್ಕೂಲ್ ಲೀಡರ್ ಎಲೆಕ್ಷನಲ್ಲಿ ನಿಲ್ಸಿದ್ರೆ ಅವಳ ಮೈಂಡ್ ಡೈವರ್ಟ್ ಆಗುತ್ತೆ ಅಂತಾನೆ ನಾವೆಲ್ಲ ಸಪೋರ್ಟ್ ಮಾಡಿದ್ದು ಗೊತ್ತಾ? ರಂಗನಾಯಕಿ, ಹಾಯ್. ಹಾಯ್. ಥ್ಯಾಂಕ್ಸ್. ಏಕೆ? ಇಲ್ಲ, ಅದು ನೀನೇ ಲೂಸು. ಲೈಫಲ್ಲಿ ಯಾವಾಗಲೂ ಪಾಸ್ ಆಗಬೇಕು ಅಂತಾನೆ ಅಂದ್ಕೋಬೇಡ. ಲೈಫಲ್ಲಿ ಫೇಲ್ಯೂರಲ್ಲೂ ಖುಷಿ ಇದೆ. ನಾನೆಲ್ಲ ಎಷ್ಟು ಸಲ ಫೇಲ್ ಆಗಿದ್ದೀನಿ ಗೊತ್ತಾ?
SPLನ ವಾಪಸ್ ತಗೊಂಡೆ. ಇನ್ಮೇಲೆ ನೀನೇ SPL. ಯಾಕೆ? ನಮ್ಮ ಮಧ್ಯೆ ಏನಿದೆ? ಯಾರಾದ್ರೆ ಏನು? ಒಂದು ಗೇಮ್ ಅಂದಮೇಲೆ ಸೋತ್ರೆ ಮತ್ತೆ ಗೆದ್ಕೋಬಹುದು. ಪಲ್ಲವ, ಲೈಫಲ್ಲಿ ಎಷ್ಟೊಂದು ಸಲ ಸೋತ್ಬಿಟ್ಟಿದ್ದೀನಿ, ಆದರೆ ಈ ಫೇಲ್ಯೂರು ಇಷ್ಟ ಆಯಿತು. ರೋಲೆಕ್ಸ್, ಬೆಂಗಳೂರು ವೆದರ್ ಸೂಪರ್ ಆಗಿದೆ ಅಲ್ಲ? ಬ್ಯಾಂಗ್ಳೂರ್ ವೆದರ್ ಎಲ್ಲ ಚೆನ್ನಾಗಿದೆ, ನಾವು ಚೆನ್ನಾಗಿಲ್ಲ ಅಷ್ಟೇ. ವಾಟ್ ಯು ಮೀನ್ಸ್ ಡಾ? 2K 3K 5K ಬಂದ್ರೂ ನಮ್ಮ ಹುಡುಗರನ್ನ ಬದಲಾಯಿಸೋಕ್ಕಾಗ್ತಿಲ್ಲ ಕಣೋ. ವಾಟ್ ಹ್ಯಾಪೆಂಡ್? ಅವರ್ ಲೀಡರ್ ಫಾಲ್ ಇನ್ ಲವ್. ಲೆಟ್ಸ್ ಓಪನ್ ದ ಕ್ರಿಕ್ ಸ್ಟೋರಿ. ಚೆ ಬೇಡ, ನಗು ಬತ್ತಿಲ್ಲ, ಉರಿತಿದೆ. ಕಮಾನ್. This story was not interesting. We need some twist. We have one villain. ಯಾರು? His name is called Pani Puri. ಬೆಂಗಳೂರು ಫುಲ್ಲು ಹಾಲು ಮಾಲು ಅಂತ ಲವ್ ಸ್ಟೋರಿ ಕಣ. ಫ್ರೇಮ್ ಬೈ ಫ್ರೇಮ್. ಆದ್ರೆ ನೀನು ಹೇಳ್ತಿರೋ ಲವ್ ಸ್ಟೋರಿ ಫೇಕು ಕಣ, ಬೇಕು. ಲೇ 2K ಆದ್ರೂ ಸರಿ, 20K ಆದ್ರೂ ಸರಿ, ಪೊಲಿಟಿಷಿಯನ್ ಬದಲಾಗಲ್ಲ ಕಣ. ವಾಟ್ ಯು ಮೀನ್? ನೀನು ಏನು ಹೇಳ್ತಿದ್ಯಾ? ಹೇಳು. ನೀನು ಹೇಳ್ದಾಗೆ ಬ್ಯಾಂಗ್ಳೂರ್ ಟೂರ್ನ ಪ್ಲಾನ್ ಮಾಡಿದೆ. ಆಮೇಲೆ ಏನು ಮಾಡಬೇಕು? ಹೇಳ್ತೀನಿ. ಓಕೆ, ಬಾಯ್. ಬಾಯ್. ಇದ್ಯಾ ಸ್ಟೋರಿ? ರೋಲೆಕ್ಸು ಎಲೆಕ್ಷನ್ನಲ್ಲಿ ನಿಂತು ಸರಿ ಗೆದ್ದು SPL ಆಗೋದೆಲ್ಲ ವೇಸ್ಟ್. SPL ಆಗೋದಕ್ಕೆ ಆಪರೇಟ್ ಮಾಡ್ತಾನೆ ನೋಡು, ಅವನೇ ಬೆಸ್ಟ್. ಲುಕ್ ದಟ್. ಹೆಂಗೆ? ನೋಡ್ಕೋತೀನ್ರು. ಅಲೆಕ್ಸಾಂಡರ್, ಇಲ್ಬಾ. ತಗೋ, ಇದನ್ನ ತಗೊಂಡೋಗಿ ಪಾನಿಪುರಿ ಮಾಡ್ತಾಳಲ್ಲ ಅವ್ರ ಮಗ ಅಲೆಕ್ಸಾಂಡರ್ ತಗೊಂಡೋಗಿ ಕೊಡು. ಯಾಕಪ್ಪ? ಹೇಳಿದ್ ಮಾತ್ರ ಮಾಡು. ಅಲೆಕ್ಸಾಂಡರ್ ಬ್ಯಾಗ್ ಒಳಗಡೆ ಇದನ್ನ ಇಟ್ಬಿಡ್ತೀಯಾ? 3 and 0 is equal to 001 001. ಸರಿ, ಆಯ್ತಲ್ಲ, ಈ ಕಡೆ ತಗೋ. ಇದನ್ನ ನೋಡು. ಮಹಾವೀರ, 5 ವರ್ಷಕ್ಕೊಂದ್ಸರಿ ನೋಡ್ಕೊಂತೀನಿ ಅನ್ನೋದಕ್ಕೆ ಇದೇನು ಮಿನಿಸ್ಟರ್ ಎಲೆಕ್ಷನ್ ಅಲ್ಲ, ನಿಮ್ಮ ಅಕ್ಕನ ಜೀವನ, ಒಂದೇ ಜೀವನ. ನಾನು ನಿಮ್ಮ ಮಾವ ರಾಜಕೀಯದಲ್ಲಿ ಎಷ್ಟೇ ಹೊಡೆದಾಡ್ಬೋದು, ಆದರೆ ಕುಟುಂಬ ಅಂತ ಬಂದಾಗ ನಾನು ಬಿಟ್ಕೊಡೋದಿಲ್ಲ. ನಿಂಗೆ ಅರ್ಥ ಆಗಿದೆ ಅನ್ಕೋತೀನಿ. ಅಯ್ಯ, ಯಾವ ಇವನು ಸುಮ್ಮನೆ. ಹೋಗು. ಏನಿದು ರಿಂಗ್ ಆಗ್ತಿದೆ? ಹಲೋ, ನಿಮ್ಮ ಮಗ ಸರಿ ಇಲ್ಲ. ಸ್ಕೂಲಿಗೆ ಬರ್ತಾ ಮೊಬೈಲ್ ತೊಗೊಂಬಂದಿದ್ದಾನೆ, ಬುದ್ಧಿ ಇಲ್ದೇ ಇರೋನು. ಸಾರಿ ಸರ್. ಇಲ್ಲ ಸರ್, ಗೊತ್ತಾಗ್ಲಿಲ್ಲ. ಇದೇ ನಿಂಗೆ ಬೈದ್ಬಿಟ್ಟು ಹೋಗ್ತಾವ್ರೆ. ಏಯ್, ನಿಂತ್ಕೊಳ್ಳೋ. ಸಾರ್ ಹತ್ರ ಮಾತಾಡ್ಬೇಕಾದ್ರೆ ಸಾಂಗ್ ಆಡ್ತೀಯಾ?
ಚೆಕಿಂಗಾ? ಹೌದು. ಯಾಕಂಗ್ ಆಡ್ತಿದ್ಯಾ? ಸರ್ ಸೊಂಟ ಮುಟ್ಟಿದ್ರೆ ಇನ್ನೇನು ಸರ್? ತುಂಬಾ ಓವರ್ ಮಾತಾಡ್ತಾ ಇದೆ. ತಿರ್ಗೋ. ದಿನ ಚೆಕಿಂಗ್ ಮಾಡ್ತೀನಿ ಅಂತೇಳಿ ಹಿಂಸೆ ಕೊಡ್ತೀಯಲ್ಲ. ಯಾವ್ದು ಈ ದುಡ್ಡು? ಸರ್ ಗೊತ್ತಿಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗ್ ಮತ್ತು ಬ್ಯಾಗಲ್ಲಿ? ಹೌ ಡು ಐ ನೋ? ಐ ಡೋಂಟ್ ನೋವಾ. ಇಂಗ್ಲಿಷ್ ಎಲ್ಲ ಮಾತಾಡ್ತೀಯಾ? ಒಳಗ್ ಬಾ, ಹೊಡಿತಾರೆ ಅವಾಗ ಅಮ್ಮ ಅಂತ ಬರುತ್ತೆ. ಸರ್ ಸರ್ ಸೈಡ್ ಬಿಡಿ, ಜಾಗ ಬಿಡಿ. ಅಕ್ಕ ನೋಡಿ ಅಕ್ಕ, ಅಂಗಡಿ ಎಲ್ಲ ಹೆಂಗ್ ಹೊಡೆದಾಕ್ಬಿಟ್ಟವ್ರೆ ಅಂತ. ಅಕ್ಕ ನಾನು ತಡಿಯೋಕ್ ಆಗ್ಲಿಲ್ಲ ಅಕ್ಕ, ಹೊಡೆದು ಬಿಟ್ರಕ್ಕ ನನಗೂನು. ಅಕ್ಕ ಹೊಡೆದು ಬಿಟ್ರಕ್ಕ. ಸ್ಕೂಲಲ್ಲಿ ಕಾಸು ತಗೊಂಬಂದು ಸಿಗಾಕೊಂಡ್ಬಿಟ್ಟಿದ್ದಾನೆ. TC ಕೊಡ್ತಾರಂತೆ, ಬೇಗ ಬನ್ನಿ. ಪ್ಲೀಸ್ ಸರ್. ಸಾರಿ ಅಮ್ಮ, ನನ್ನಿಂದ ಏನು ಮಾಡೋಕ್ಕಾಗಲಿಲ್ಲ. ತಗೊಳ್ಳಿ. ಪಾನಿಪುರಿ ಹುಡುಗನ ಸ್ಕೂಲಿಂದ ಓಡಿಸ್ಬಿಡ್ರು. ಏನು ಮುಟ್ಟಾಳಪ್ಪ, ಇಂಥ ಮುಟ್ಟಾಳೆಂಟಿನ ಮದ್ವೆ ಆಗ್ಬಿಟ್ಟಲ್ಲಪ್ಪ, ಅಯ್ಯೋ ನಾವು ಒಡೆದು ಕಳಿಸ್ಬಿಟ್ರಲ್ಲೋ ನೀವು. ಏನಪ್ಪ ತಮ್ಮನ ಮೇಲೆ ಅಷ್ಟೊಂದು ಆಸೆನಾ? ಏನೋ ತಮ್ಮನ ಮೇಲೆ ಪ್ರೀತಿನ? ಗುದ್ದಿದ್ರೆ ಬುಲ್ಡೆ ಓಪನ್ ಆಗ್ಬಿಡ್ಬೇಕು. ಅವನಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನನಗ್ ಮಾತ್ರ ಕಣೋ ಗೊತ್ತು. ಅಯ್ಯೋ ಇವಾಗ ಏನಾಗುತ್ತಪ್ಪ ದೇವ್ರೆ? ಏನು ನಡೆಯಲ್ಲಪ್ಪ. ಏನೂ ಆಗಲ್ವಾ? ಅವ್ರಿವ್ರ ಜಾಬಲ್ಲಿ ಕದ್ಕೊಂಡು ಓಡಾಡೋರೆಲ್ಲ ರಾಜಕೀಯಕ್ಕೆ ಬಂದ್ರೆ ಹಿಂಗೆ ಆಗೋದು. ಅಯ್ಯಯ್ಯೋ ಏನಾಯ್ತಪ್ಪ ದೇವ್ರೆ, ಹಿಂಗಾಯ್ತಲ್ಲಪ್ಪ. ಅಯ್ಯೋ ಲೂಸಪ್ಪ, ನಿನ್ ಪಂಚಲಿ ನೀನೇ ನೇಣಾಕೊಂಡು ಸತ್ತೋಗ್ಬಿಡು. ಅದ್ ಮಲಗಿದ್ದೀನು ಎದ್ದೇ ಇಲ್ಲ ಕಣೋ. ನೀವೆಲ್ಲ ಎಲ್ಲಿಂದ ಬರ್ತಿರ್ರಾ? ಎಲ್ಲಿಂದ? ನಮ್ಮಮ್ಮನ ಹೊಟ್ಟೆಯಿಂದ. ತುಂಬ ವರ್ಷ ಕಳೆದ್ರೂ ಈ ವ್ಯಕ್ತಿನೂ ಬದಲಾಗ್ಲಿಲ್ಲ, ಈ ಕುರ್ಚಿನೂ ಬದಲಾಗ್ಲಿಲ್ಲ. ಕರ್ನಾಟಕದಲ್ಲಿ ಬಹಳಷ್ಟು ವಿಷಯಗಳು ಬದಲಾಯಿತು. ಆವಡಿ ಅಪ್ಪನ್, ಆದಿಮುತ್ತು, ನರಸಿಂಹ ಪಲ್ಲವ ಅನ್ನೋ ನಾನು ಕರ್ನಾಟಕದ ಜನ ಎಲ್ಲರೂ ಇದೇ ರೀತಿ ಕೋಪರೇಟ್ ಮಾಡಿದ್ರಿ ಅಂದ್ರೆ 6ನೇ ಕ್ಲಾಸ್ ಫೇಲ್ ಆದ್ರೂ ನನ್ನ ಮೊಮ್ಮಗನ್ನ CM ಮಾಡ್ಬಿಡ್ತೀನಿ. ಯಾಕಂದ್ರೆ ಔಟ್ಸ್ಕಟ್ಸ್ ಅಲ್ಲಿ 40 ಎಕರೆ ಜಮೀನ್ ತಗೊಂಡು ನಾನು ಇಡೀ ತಲೆಮಾರನ್ನ ಸೇಫ್ ಮಾಡ್ಬಿಡ್ತೀನಿ. ನನ್ನನ್ನ ಕರ್ನಾಟಕಕ್ಕೆ CM ಮಾಡಿದ್ದಕ್ಕಾಗಿ ಕರ್ನಾಟಕಕ್ಕೆ, ಅಲ್ಲಿನ ಜನಗಳಿಗೆ ತುಂಬಾ ಧನ್ಯವಾದಗಳು. ನಾನೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದೇನು ಅಂತಂದ್ರೆ, ಹಿರಿಯರಾದ್ರೂ ಸರಿ, ಯಂಗ್ಸ್ಟರ್ಸ್ ಆದ್ರೂ ಸರಿ, ಅವರುಗಳ ಯೋಚನೆ ರಾಜಕೀಯದವರು ಅಂದ ತಕ್ಷಣ ಕೇಡಿ, ಮೋಸ್ಕಾರ, ಕಳ್ಳ, ಮೀಮ್ಸು, ಟ್ರೋಲು ಅಲ್ವಾ? ಆ ರೀತಿ ಇಲ್ಲ. ನಮ್ಮ ರಾಜಕಾರಣಿಗಳ ಹತ್ರ ಕಲಿಯುವಂಥ ವಿಷಯ ತುಂಬಾನೇ ಇರುತ್ತೆ. ಉದಾಹರಣೆಗೆ ಒಂದನ್ನ ಹೇಳ್ತೀನಿ. ಒಬ್ಬ ರಾಜಕಾರಣಿ ಫುಲ್ಲು ಫೋಕಸ್ ಆಗಿರ್ತಾನೆ, ಅದಕ್ಕೆ ಅವನು ಗೆಲ್ತಾನೆ. ಉದಾಹರಣೆಗೆ ನಾನೇ CM. ಈ ಮೀಸೆ, ದಾಡಿ, ಕೂದಲನ್ನ ತೆಗೆದ್ರೆ ನಾನು CM ಆಗಬೇಕು ಅಂತ ಅನ್ಕೊಂಡಿದ್ದೆ. ಈಗ ನಾನು CM ಆಗ್ಬಿಟ್ಟೆ, ಗುಂಡೋಡಿಸ್ಬಿಡ್ತೀನಿ. ಹಾಗಾಗಿ ಜನರೆಲ್ರಿಗೂ ಒಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ.
ಏನೇ ಆಗಿದ್ರು ಫೋಕಸ್ ಆಗಿರಿ, ಗೆಲ್ತೀರಾ. ರಿಲ್ಯಾಕ್ಸ್ ಟೀ ತಗೊಂಡ್ಬಾ. ಲೀಡರ್, ಅಪ್ಪ ನೋಡಕ್ ಹೋಗ್ಬೇಕು. ಅಪ್ಪ ನೋಡಕ್ ಹೋಗ್ಬೇಕು. ಅವ್ನು ಬೇರೆ ನೋಡ್ಬೇಕಾ? ಮಮ್ಮಿ ಟೆಂಪಲ್, ಡ್ಯಾಡಿ ಗಾಡ್, ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಬಂದ್ಬಿಡ್ತೀನಿ. ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಾವು ಹೊರಡೋಣವಾ? ನೀವು ಹೇಳಿದ್ರು ಲೋಕಲ್ ಲೀಡರ್. ಗೊತ್ತಾಯ್ತು ನೋಡಿ. ನನ್ನ ಮಗನ್ PA ಫೋನ್ ಮಾಡಿ ನಿಮ್ಮ ಮಗ ಬಂದು ನಿಮ್ಮ ಹತ್ರ ಆಶೀರ್ವಾದ ತಗೋತಾನೆ, ಅದಕ್ಕೋಸ್ಕರ ನೇರವಾಗಿ ಬರ್ತಾ ಇದ್ದಾನಣ್ಣ ಅಂತ ಹೇಳ್ದ. ಬಂದ. ಅಪ್ಪ, ಮಮ್ಮಿ, ಅಪ್ಪ, ನಾನು CM ಆಗ್ಬಿಟ್ಟೆ. ನಿಮ್ಮ ಹತ್ರ ಆಶೀರ್ವಾದ ತಗೋಣ ಅಂತ ಬಂದೆ. ಹಾಗಂತೀನಿ ಅನ್ಕೊಂಡ್ಯಾ? ಹೇಯ್, ನೀನೊಬ್ಬ ಅಪ್ಪನೇನೋ ಸ್ಯಾಡಿಸ್ಟ್. ಏನ ಹುಟ್ಸೋದುಡ್ಸ್ದೆ, ಇವಳು ಹೋಟೆಲ್ ಯಾಕೋ ಹುಟ್ಟಿಸ್ದೆ. ಅದೇ ನಾನು ಆ ನಾರ್ತ್ ಇಂಡಿಯನ್ಗೆ ಮಗುವಾಗಿ ಹುಟ್ಟಿದಿದ್ರೆ ಆಚೆಗೆ ಬಂದು ವಾ ವಾ ಹುಟ್ಟಿದ್ದೆ ಅನ್ಕೋ. ಇಷ್ಟೊತ್ತಿಗೆ ನಾನೆಲ್ಲೋ ಕೆಟ್ಟ ಮಾತು ನನ್ನ ಬಾಯಲ್ಲಿ ಬರುತ್ತೆ. ನನ್ನ ಬರ್ತನೆ ಹಾಳು ಮಾಡ್ಬಿಟ್ಟೆಲ್ಲೋ. ಅವನು ಕೇಳಿದ್ರಲ್ಲೂ ಒಂದು ನ್ಯಾಯ ಇತ್ತು. ಅದೇ ಲಿಲ್ಲಿ ಪಾನಿಪುರಿ ಮಾರೋಳು. ನನಗೂ ಅವಳಿಗೂ ಹುಟ್ಟಿದ್ದೆ ಈ ಅಲೆಕ್ಸಾಂಡರ್. ಪಾಪ ಅವ್ನು ಏನಾದ ಗೊತ್ತಾ? ನಮಸ್ಕಾರ. ಐ ಆಮ್ ಪ್ರೌಡ್ ಟು ಸೇ ಮೈ ರೂಟ್ಸ್ ಆರ್ ಡೀಪ್ಲಿ ರೂಟೆಡ್ ಫ್ರಮ್ ಕರ್ನಾಟಕ. ಜೈ ಹಿಂದ್. ಹೂ ದಿಸ್ ಡಿಸ್ಟರ್ಬೆನ್ಸ್? ಅಲೆಕ್ಸಾಂಡರ್. ಏನಪ್ಪ ಹೇಳಪ್ಪ. ನೀವೇನ ನನ್ನ ತಮಿಳ್ನಾಡು ಬಿಟ್ಟು ಓಡೋಗೋ ಥರ ಮಾಡಿದ್ರಿ. ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮಲ್ಲೆಲ್ಲ ಮಲಗಿದ್ದೆ. ಎಷ್ಟು ಕಷ್ಟಪಟ್ಟೆ ಗೊತ್ತಾಣ. ಆದ್ರೆ ಇವತ್ತು ನನ್ನನ್ನೇನಂತ ಅನ್ಕೊಂಡಿದ್ದೀರಾ? ಇವತ್ತು ನಾನು ಅಲೆಕ್ಸಾಂಡರ್, ದ ಸನ್ ಆಫ್ ಲಿಲ್ಲಿ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸರಿ, ಹಳೇದೆಲ್ಲ ಯಾಕೆ ಮಾತಾಡ್ಕೊಂಡು ನೀನ್ ಸುಮ್ನೆ ಡಿಲ್ಲಿಗೆ ಬಂದ್ಬಿಡಪ್ಪ. ನೀನು ಅಣ್ಣನ ಜೊತೆ ಎಷ್ಟು ಅಂತ ಆಟ ಆಡ್ತೀಯಾ? ಡೆಲ್ಲಿಗೆ ಬಂದ್ರೆ ಬಿದಿಲ್ ಬಿಡಲ್ಲ ತಾನೆ? ರಾಷ್ಟ್ರಪತಿ ಭವನಕ್ಕೆ ಬತ್ತೀಯಾ? ನಿನ್ನ ಪ್ರೆಸಿಡೆಂಟ್ ಮಾಡ್ತೀನಿ. ಏನೋ ಹೇಳ್ತಾ ಇದೀಯಾ? ಹೌದಪ್ಪ, ಸತ್ಯ ಹೇಳ್ತಾ ಇದ್ದೀನಿ. ನೀನೇ ಪ್ರೆಸಿಡೆಂಟು. ಓಡ್ ಬಂದ್ಬಿಡು. ನನ್ನ ಹೆಸರು ಹಾವಿಡಿಯಪ್ಪ ಆದಿಮುತ್ತು. ಡೂ ಸೇವರ್ ಇನ್ ದ ನೇಮ್ ಆಫ್ ಗಾಡ್ ದಟ್ ಐ ವಿಲ್ ಫೇತ್ಫುಲಿ ಎಕ್ಸಿಕ್ಯೂಟ್ ದ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ದಿ ರಿಪಬ್ಲಿಕ್ ಆಫ್ ಇಂಡಿಯಾ. ನನ್ನ ಜನನಾಯಕನನ್ನಾಗಿ ಆಯ್ಕೆ ಮಾಡಿದ ಜನರಿಗೆ ಧನ್ಯವಾದ. ಪಾಲಿಟಿಕ್ಸ್ ಬಂದರೆ ಬೂಮರು, ಹಾಳಾಗೋಯ್ತದ ಗ್ಲಾಮರು. ಪಾಲಿಟಿಕ್ಸ್ ಅಂದರೆ ಬೂಮರು, ಹಾಳಾಗೋಯ್ತದ ಗ್ಲಾಮರು. ಕೈಯ ಹಿಡಿದರೆ ವೋಟರು, ಅಯ್ಯೋ ನೀನೇ ನಾಳೆಗೆ ಲೀಡರು. ಕೈಯ ಹಿಡಿದರೆ ವೋಟರು, ಅಯ್ಯೋ ನೀನೇ ನಾಳೆಗೆ ಲೀಡರು. ಇದು ಯುವಕರ ಗ್ಯಾಂಗು, ಹಾಡ್ತೀವಿ CM ಸಾಂಗು. ಇದು ಯುವಕರ ಗ್ಯಾಂಗು, ಹಾಡ್ತೀವಿ CM ಸಾಂಗು. ಪಾಲಿಟಿಕ್ಸ್ ಬಂದರೆ ಬೂಮರು, ಹಾಳಾಗೋಯ್ತದ ಗ್ಲಾಮರು. ಕೈಯ ಹಿಡಿದರೆ ವೋಟರು, ಅಯ್ಯೋ ನೀನೇ ನಾಳೆಗೆ ಲೀಡರು. ಲೀಡರು 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 ಲೀಡರು. ಒಂದು ಎರಡು ಮೂರು ನಾಲ್ಕು ಮ್ಯಾಚಲ್ಲಿ ಲೈಫಲ್ಲಿ ಇನ್ನು ಹೇಳೋದಕ್ಕೆ ಚಾನ್ಸ್ ಇದೆ. ಒಂದು ಎರಡು ಮೂರು ನಾಲ್ಕು ಮ್ಯಾಚಲ್ಲಿ ಪಾಸ್ ಆಗೋದಕ್ಕೆ ಇನ್ನೂ ಚಾನ್ಸ್ ಇದೆ. ಇಂಗ್ಲಿಷ್ ಕಲ್ತ್ರು ಯೂಸ್ ಇಲ್ಲ, ಲೈಫ್ ಹೆಂಗೆ ಹೇಳೋದು ಮಾರ್ಕ್ಸಲ್ಲಿ. ಇಂಗ್ಲಿಷ್ ಕಲ್ತ್ರು ಯೂಸ್ ಇಲ್ಲ, ಲೈಫ್ ಹೆಂಗೆ ಹೇಳೋದು ಮಾರ್ಕ್ಸಲ್ಲಿ. ಪಾಲಿಟಿಕ್ಸ್ ಅಂದರೆ ಬೂಮರು,